ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭುದೇವಾಯ ನಮಃ. ಹರಿ ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ KVSC ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಅಪರೋಕ್ಷಾನುಭೂತಿ ಎಂಬ ಗ್ರಂಥದ ಚಿಂತನೆಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಇದು ಎಲ್ಲವೂ ಸಹ ನರಸಿಂಹ ಪ್ರಭು ಅವರ ಏನು ಅವರು ಕೊಟ್ಟಂತಹ ಡಿಸ್ಕೋರ್ಸ್ ಅಂದ್ರೆ 7 ಇದರಲ್ಲಿ ಕ್ಲಾಸ್ಗಳಲ್ಲಿ ಅವರು ಹೇಳಿದ್ದಾರೆ. 7 ದಿನಗಳಲ್ಲಿ ಈ ಗ್ರಂಥವನ್ನ ಪೂರ 144 ಶ್ಲೋಕಗಳ ಸಾರಾಂಶವನ್ನ ತಿಳಿಪಡಿಸಿದ್ದಾರೆ. ಅಂದ್ರೆ ಮೊದಲು 25 ಆ ರೀತಿಯೆಲ್ಲ ತೆಗೆದುಕೊಂಡು ಹೇಳಿದ್ದಾರೆ. ನಾವು ಹಾಗೆ ಒಂದೊಂದಾಗಿ ತೆಗೆದುಕೊಂಡು ನಾವು ಅದರ ಚಿಂತನೆಯನ್ನ ನಾವು ಮಾಡ್ತಾ ಇದ್ವಿ. ಈಗ ಡೇ 1 ಆಮೇಲೆ ಇರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ಚಿಂತನೆಯನ್ನ ಮಾಡೋಣ. ಮೊದಲನೇದಾಗಿ ಇವಾಗ ನಾವು ತತ್ವಬೋಧವನ್ನ ಚಿಂತನೆ ಮಾಡಿ ಆಯ್ತು. ಈಗ ಅಪರೋಕ್ಷಾನುಭೂತಿಗೆ ಬಂದಿದ್ದೀವಿ. ಅಪರೋಕ್ಷಾನುಭೂತಿ ಅಂದ್ರೆ ಏನೇನು, ಮತ್ತೆ ಈ ಅಪರೋಕ್ಷಾನುಭೂತಿ ಗ್ರಂಥವನ್ನು ಅಧ್ಯಯನ ಮಾಡುವ ಉದ್ದೇಶ ಏನು, ಅಪರೋಕ್ಷಾನುಭೂತಿ ಇವಾಗ ತತ್ವಬೋಧ ಆದ ಮೇಲೆ ಯಾತಕ್ಕೆ ತೆಗೆದುಕೊಂಡಿದ್ವಿ, ಈ ಎಲ್ಲ ವಿಚಾರಗಳನ್ನ ಮೊದಲಿಗೆ ಚಿಂತನೆ ಮಾಡೋಣ. ಲಕ್ಷ್ಮೀಜಿ, ಅಪರೋಕ್ಷಾನುಭೂತಿ ಅಂತಂದ್ರೆ ಏನು ಹೇಳ್ತೀರಾ? ಹರಿ ಓಂ ಮಹೇಂದ್ರಮ್ಮಾಜಿ. ಹರಿ ಓಂ ಮೇಡಮ್. ಈಗಷ್ಟೇ ನಾವು ಪ್ರಾರಂಭ ಮಾಡಿದ್ದೀವಿ. ಆಯ್ತು, ಸಾರಿ. ಇಲ್ಲ, ಇನ್ನು ಆಗಿಲ್ಲ. ಪ್ರೇಯರ್ಸ್ ಆಯ್ತು, ಸ್ವಲ್ಪ ಇಂಟ್ರಡಕ್ಷನ್ ಆಯ್ತು ಅಷ್ಟೇ. ಲಕ್ಷ್ಮೀಜಿ ಶುರು ಮಾಡ್ತಾರೆ. ನಾನು ಈ ದೇಹ, ನಾನು ಮನಸ್ಸು ಬುದ್ಧಿ ಅನ್ನೋದನ್ನ ಅಪರೋಕ್ಷ ಅನುಭೂತಿ ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ ನಂಗ. ದೇಹ ಮನಸ್ಸು ಬುದ್ಧಿ ನಾನು ಅಂತಂದ್ ಹೇಳಿ ಅನ್ಕೊಂಡಿರ್ತೇವಲ್ರಿ. ನಾನ ಈ ದೇಹ, ನಾನ ಈ ಮನಸ್ಸು, ನಾನ ಈ ಬುದ್ಧಿ, ನಾನ ಈ ಅಹಂಕಾರ ಅಂತಂದ್ ಹೇಳಿ ಅನ್ಕೊಂಡಿರ್ತೇವಲ್ರಿ. ಅದು ಅಪರೋಕ್ಷ ಅನುಭೂತಿ ಅಂತೇಳಿ ಅಂದ ಅನಸ್ತವಮ್ಮ. ಅದನ್ನೇ ಅಪರೋಕ್ಷ ಅಂತ ಅಂತೀರಾ? ಓಕೆ, ಇನ್ನು ಸ್ವಲ್ಪ ವಿಚಾರ ಮಾಡೋಣ. ವಿಜಯಲಕ್ಷ್ಮಿ ಅವ್ರನ್ನ ಕೇಳೋಣ. ವಿಜಯಲಕ್ಷ್ಮಿ ಅವರೇ, ನಿಮ್ಮ ದೃಷ್ಟಿಯಲ್ಲಿ ಏನು? ಇದು ಅಂದ್ರೆ ಈಗ ಅಪರೋಕ್ಷ ಅನುಭೂತಿ ಅಂದ್ರಮ್ಮ, ಇದು ಏನೀಗ ನಾನು ದೇಹ ಮನಸ್ಸು ಬುದ್ಧಿ ಅಂದ್ಕೊಂಡಿರ್ತೇವೆ, ಅದೆಲ್ಲ ನಾನು ಅಲ್ಲ ಅನ್ಕಂತ ಹೋಗಿ ನಾನು ಯಾರು ಅಂತ ಅರಿವು ನಮ್ಗೆ ಅದನ್ನ ತಿಳಿತಾ ಹೋಗ್ಬೇಕು. ನಾನು ಯಾರು, ಆತ್ಮ, ಈ ಆತ್ಮ ಜ್ಞಾನ ನಮ್ಗೆ ಏನ್ ಗೊತ್ತಾಗ್ತೈತಿ, ನಾನು ಆತ್ಮ ಅಂದ್ಕೊಂಡಾಗ್ಲೇನೆ ನನಗೆ ಮೋಕ್ಷ ಅಂತ ಹೇಳ್ಬೋದು ಅಂತ ನಾವು ಈ ತತ್ವಬೋಧದಲ್ಲಿ ತಿಳ್ಕೊತಾ ಇದ್ವಿ. ಅದೇ ರೀತಿ ಈಗ ನಾನು ಈಗ ಅಪರೋಕ್ಷ ಅನುಭೂತಿ ಅಂದ್ರ ಇದೇ ರೀತಿಯಾಗಿ ಇದು ಒಂದು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಇರುವಂತ ಒಂದು ಗ್ರಂಥ, ಪ್ರಕರಣ ಗ್ರಂಥ ಅಂತ ನಾನ್ ಹೇಳ್ತೇನೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಅಪರೋಕ್ಷ ಅಂತಂದ್ರೆ ಏನು? ಅಪರೋಕ್ಷ ಅಂತಂದ್ರೆ ಏನು? ಈ ಆತ್ಮ ಸಾಕ್ಷಾತ್ಕಾರ ತಿಳ್ಕೊಳ್ಳೋದೇ ಒಂದು ಅಪರೋಕ್ಷ ಜ್ಞಾನ. ಪರೋಕ್ಷ ಅಂದ್ರೆ ಈಗ ನಾವು ಬೇರೆದವ್ರ ಕಡೆಯಿಂದ ಏನ್ ತಿಳ್ಕೊಂತವಿ, ಗುರುವಿನ ಮೂಲಕ ತಿಳ್ಕೊಳ್ಳೋದು, ಈಗ ನಿಮ್ಮ ಮೂಲಕ ತಿಳ್ಕೊಳ್ಳೋದು, ನಾವು ಬೇರೆ ಯಾರಾದ್ರೂ ಹೇಳಿದ್ದನ್ನ ತಿಳ್ಕೊಳ್ಳೋದು, ಮತ್ತೆ ಬೇರೆ ಬೇರೆ ಧರ್ಮದಲ್ಲಿ ಇರ್ತಕ್ಕಂಥವ್ರು ಅವರವರ ವ್ಯಾಖ್ಯಾನಗಳನ್ನ ಹೇಳಿದಾಗ ಅವುಗಳನ್ನ ಕೇಳ್ತಿರ್ತೇವಿ. ಅವೆಲ್ಲ ಏನಾಗ್ತವ, ಅವು ಪರೋಕ್ಷ ಆಗ್ತವ. ಹೌದ್ರಿ? ಹೌದು, ಕರೆಕ್ಟ್ ಕರೆಕ್ಟ್. ಇದು ಅಪರೋಕ್ಷ ಅನ್ನೋದಕ್ಕೆ ನಮಗೆ ಹಾಗೆ ಬೇರೆಯವರಿಂದ ತಿಳ್ಕೊಳ್ಳುವಂಥದ್ದಾಗ್ಲಿ ಅಥವಾ ನಮ್ಮ ಇಂದ್ರಿಯದಿಂದ ಗ್ರಹಿಸೋದಾಗ್ಲಿ ಇಲ್ಲ. ಇಲ್ಲ ಇಲ್ಲ, ಅದು ಆತ್ಮ ಸಾಕ್ಷಾತ್ ಅಂದ್ರೆ ನಾನು ಆತ್ಮ ಜ್ಞಾನವನ್ನು ಪಡೆದಾಗ ಮಾತ್ರ ಅದ್ರದ್ದು ಒಂದು ಮುಕ್ತಿ ಅಂತ.
ಪರೋಕ್ಷ ಗೊತ್ತಾಗೋದು. ಪರೋಕ್ಷ ಆದ್ರೂನು ಅದಕ್ಕೂ ಸ್ವಲ್ಪ ಇಂದ್ರಿಯಗಳು ಬೇಕು. ಯಾಕೆಂದ್ರೆ ಹಾ, ಅದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ಹೌದಮ್ಮ. ಮತ್ತೆ ಓದೋದಕ್ಕೆ ಇಂದ್ರಿಯಗಳು ಕಣ್ಣು ಎಲ್ಲ ಬೇಕು. ಹೌದೌದು. ಈಗ ಇಂದ್ರಿಯಗಳು ಇಂದ್ರಿಯಗಳು, ಈಗ ಕಣ್ಣು, ಈಗ ನಾವೆಲ್ಲ ಕಣ್ಣಿನಿಂದ ಮೂಲಕ ನಾವು ಸೃಷ್ಟಿಯನ್ನ ನೋಡ್ಬೋದು. ಇಲ್ಲೆಲ್ಲ ಸುತ್ತಲೂ ಇರ್ತಕ್ಕಂತ ವಸ್ತುಗಳನ್ನ ಈಗ ನಾನ್ ನಿಮ್ಮನ್ನು ಸಹಿತ ಈ ಆನ್ಲೈನ್ ಮೂಲಕ ನೋಡ್ಬಹುದು. ಇದೆಲ್ಲ ಏನೈತಮ್ಮ, ಕಣ್ಣಿನ ಒಂದು ಕೆಲಸ. ಅದೇ ರೀತಿ ಕಿವಿ, ಕರ್ಮೇಂದ್ರಿಯಗಳಲ್ಲಿ ಅಂದ್ರೆ ಇದು ಏನ್ ಕ್ವಶನ್ ಅಮ್ಮ ಇದು? ಪರೋಕ್ಷ ಹಾ, ಅನುಭೂತಿ ಅಂದ್ರೆ ಏನು ಅಂತ. ಆಮೇಲೆ ಕರ್ಮೇಂದ್ರಿಯಗಳ ಮೂಲಕ ಅಂದ್ರೆ ನಾವ್ ಏನೇನ್ ತಿಳ್ಕೋತೇವಿ. ಈಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲ ಅವ್ರವ್ರ ಒಂದು ಕೆಲಸದಿಂದ ನಾವೆಲ್ಲ ಒಂದು ಅನುಭವವನ್ನ ಪಡಿತೇವೆ. ಅದೇ ರೀತಿ ಈ ಪರೋಕ್ಷ ಅನ್ನೋದು ಸಹಿತ ನಾವು ಹೊರಗಿನಿಂದ ಏನು ವಸ್ತುಗಳನ್ನ ನೋಡ್ತೇವಿ, ಆ ವಸ್ತುಗಳನ್ನ ನಾವು ನೋಡ್ತಾ ಇದ್ದಾಗ ಅವನ್ನೇ ನಾವು ಆ ಒಂದು ಇದ್ರಲ್ಲಿ ಈಗ ನಾವು ಕಣ್ಣಿಂದ ನೋಡ್ಬೋದು, ಕಿವಿಯಿಂದ ಕೇಳ್ಬಹುದು, ಚರ್ಮದ ಮೂಲಕ ಸ್ಪರ್ಶ ಆಗ್ಬೋದು, ನೆಕ್ಸ್ಟ್ ಕಿವಿ ಮೂಲಕ ಕೇಳೋದು ಶಬ್ದ. ಇವನ್ನೆಲ್ಲ ನಾವು ಕೇಳ್ತಾ ಕೇಳ್ತಾ ಇವನು ತಿಳ್ಕೋತಾ ಹೋದಾಗ ಮುಂದದು ಪ್ರತ್ಯಕ್ಷ ಜ್ಞಾನ, ಅದು ಪ್ರತ್ಯಕ್ಷ ಅನುಭವ ಅಂತ ಆಗ್ತೈತಿ. ಇದೇ ಇವಾಗ ದಿನನಿತ್ಯ ಈ ಅನುಭವಿಸ್ತಕ್ಕಂಥ ಜ್ಞಾನೇಂದ್ರಿಯಗಳಿಂದ ಹೊರಗಡೆ ತಿಳ್ಕೊಳ್ತೀವಿ. ಅದು ಜ್ಞಾನ ತಿಳ್ಕೊಳ್ತೀವಿ. ಅಲ್ವಾ? ಜ್ಞಾನ ಅಂದ್ರೆ ವಸ್ತುಗಳನ್ನ ತಿಳ್ಕೊಳ್ಳೋದು, ಅದು ಜ್ಞಾನ. ಕರ್ಮೇಂದ್ರಿಯಗಳಿಂದ ಮಾಡೋದು ಅಂತಂದ್ರೆ ನಾವು ನಮ್ಮ ಕೆಲಸಗಳು, ಕೆಲಸಗಳನ್ನ, ಕರ್ಮಗಳನ್ನ ಅದಕ್ಕೆ ಪ್ರತಿಯಾಗಿ ನಾವು ಹೊರಗಿನ ಜಗತ್ತಿನಲ್ಲಿ ಮಾಡುವಂತಹದ್ದು. ಹೊರಗಿನ ಜಗತ್ತಿನಿಂದ ಒಳಕ್ಕೆ ತೆಗೆದುಕೊಳ್ಳೋದು ಅದು ಜ್ಞಾನ. ಕರ್ಮವನ್ನ ನಾವು ಮಾಡುವಂಥದ್ದು ಕ್ರಿಯೆ. ಕರ್ಮೇಂದ್ರಿಯಗಳ ಮೂಲಕ ಕ್ರಿಯೆಯನ್ನು ಮಾಡ್ತೀವಿ. ಸರಿ, ಇಂದ್ರಮ್ಮ ಅವರನ್ನು ಸಹ ಅಪರೋಕ್ಷ ಅಂತಂದ್ರೆ ಏನು ಅನ್ನೋ ವಿವರಣೆ ಕೊಡ್ತಾರ? ಅಂದ್ರೆ ಈಗ ಪರೋಕ್ಷ ಜ್ಞಾನದಲ್ಲಿ ನಾವು ತೆಗೆದುಕೊಂಡ್ರೆ ಪ್ರತ್ಯಕ್ಷ, ಪರೋಕ್ಷ, ಅಪರೋಕ್ಷ ಈ ಮೂರು ಕೂಡ ಒಂದೊಂದೇ ಸ್ಟೆಪ್ಸ್ ಅನ್ಸುತ್ತೆ. ಒಂದ ನಂತರ ಒಂದು ಸ್ಟೆಪ್ ಆಗಿರ್ಬೋದು. ಇದು ನಮ್ಮೆಲ್ಲರ ಉದ್ದೇಶ ಏನಾಗಿದೆ, ಈಗ ಅನಂತ ಸ್ವರೂಪವಾದ ಆತ್ಮವನ್ನ ತಿಳಿಯದೆ ಆಗಿದೆ. ಈ ತಿಳಿಬೇಕಾದ್ರೆ ಈ ಒಂದು ಪ್ರಾಪಂಚಿಕವಾಗಿರ್ತಕ್ಕಂಥ ವಸ್ತುಗಳ ಮೂಲಕ, ಅಂದ್ರೆ ಶ್ರವಣ ಆಗಿರ್ಬೋದು, ಮನನ ಆಗಿರ್ಬೋದು, ಅಥವಾ ನಿಧಿಧ್ಯಾಸ ಆಗಿರ್ಬೋದು, ಇವೆಲ್ಲವನ್ನ ಮೂಲಕ ನಾವು ಆತ್ಮವನ್ನ ತಿಳಿಲಿಕ್ಕೆ ಹೋಗ್ತೇವೆ. ಇವೆಲ್ಲ ಕೂಡ ಆದ್ರೂ ಇವೆಲ್ಲ ಪರೋಕ್ಷ ಜ್ಞಾನದಿಂದನೇ ಬರಂತ ಇದಾಗಿದೆ. ಆದ್ರೆ ಅಪರೋಕ್ಷಕ್ಕೆ ಇದೆಲ್ಲ ಪೂರ್ವ ಸಿದ್ಧತೆ ಅನ್ಸುತ್ತೆ ನನ್ಗೆ. ಪೂರ್ವ ಸಿದ್ಧತೆಗೆ ಇವೆಲ್ಲ ಬೇಕೇ ಬೇಕು. ಭೌತಿಕ ರೂಪದಲ್ಲೇ ಆಗ್ಲಿ, ಅದು ಪ್ರತ್ಯಕ್ಷ ಆಗ್ಲಿ, ಪರೋಕ್ಷ ಆಗ್ಲಿ, ಇವೆಲ್ಲ ಸಿದ್ಧತೆಗಳಾದ್ಮೇಲೆ ನಾವು ಅಪರೋಕ್ಷಕ್ಕೆ ಹೋಗ್ತೀವಿ ಅನ್ಸುತ್ತೆ ಮೇಡಮ್ ನನ್ಗೆ. ಮತ್ತೆ ಅಪರೋಕ್ಷ ಜ್ಞಾನದಲ್ಲಿ ಇದ್ಯಾವುದೇ ಇದಾಗಿರ್ಬೋದು, ಯಾವುದೇ ಸಾಧನಗಳು ಆಗಿರ್ಬೋದು, ಅಂದ್ರೆ ಕರ್ಮಯೋಗ ಆಗಿರ್ಬೋದು, ಅಥವಾ ಭಕ್ತಿ ಯೋಗ ಆಗಿರ್ಬೋದು, ಮತ್ತು ಆಧ್ಯಾತ್ಮಿಕವಾದಂತಹ ಅನೇಕ ತತ್ವಗಳನ್ನ ರೂಢಿಸ್ಕೋಬಹುದು. ಇವೆಲ್ಲವೂ ಕೂಡ ಅಂದ್ರೆ ಸಾಧನ ಚತುಷ್ಟಯ ಅಂತ ನೀವ್ ಹೇಳಿದಿರಲ್ಲ, ಅವನ್ನು ಕೂಡ ಆಗಿರ್ಬೋದು. ಇವೆಲ್ಲವಕ್ಕೂ ಕೂಡ ಈ ಜ್ಞಾನ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಮಗೆ ಸ್ಥಿರವಾಗಿ ಮೂಡ್ಬೇಕು. ಸ್ಥಿರವಾಗಿ ಇದ್ದಾಗ ಮಾತ್ರ ಅದು ಆತ್ಮವನ್ನ ನಾವು ಕಾಣ್ಬಹುದು ಅಥವಾ ಅನುಭವಕ್ಕೆ ತೆಗೆದುಕೊಳ್ಬಹುದು ಅಂತ ನನಗನ್ಸುತ್ತೆ ಮೇಡಮ್. ಇದು ಅಪರೋಕ್ಷ ಜ್ಞಾನ ಅಂದ್ರೆ ಈ ಆತ್ಮವನ್ನು ತಿಳಿಯುವುದೇ ಆಗಿರ್ಬೇಕು. ಇದರಲ್ಲಿ ಸಾಧನಗಳು ಇವೆಲ್ಲ ಏನು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿತಾ ಹೋಗ್ತೇವೆ. ಪ್ರಭುಜಿ ಅವರು ಹೇಳ್ತಾ ಇದ್ದಾರೆ, ಅದ ಒಂದೆರಡು ಸರಿ ಕೇಳಿದೀನಿ ಪ್ರಭು ಇದನ್ನ. ಎಷ್ಟೆಷ್ಟು ನೆನಪು ಬರ್ತದೋ ಅದನ್ನ ಹೇಳ್ತಾ ಇದ್ದೀನಿ ನಾನು ಅಷ್ಟು. ಅಪರೋಕ್ಷ ಜ್ಞಾನ ಅಂದ್ರೆ ಅದೇ ಸಾಧನಾ ಚತುಷ್ಟಯ ಸಂಪನ್ನದಿಂದ ಜ್ಞಾನವನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸ್ತಕ್ಕಂಥದ್ದು. ಸ್ಥಿರವಾಗಿ ನಾವು ಮಾಡ್ಕೋಬೇಕು. ಆತ್ಮ ಅಂದ್ರೆ ಏನು, ನಾನ್ ಯಾರು, ಮುಖ್ಯವಾಗಿ ನಮಗೆ ಬೇಕಾಗಿರೋದೆ ನಾನ್ ಯಾರು ಅಂತಕ್ಕಂಥದನ್ನ ಅರಿವಿಗೆ ತೆಗೆದುಕೊಂಡು ಅದನ್ನ ನೇರವಾಗಿ ನಮ್ಮ ಅನುಭವಕ್ಕೆ ಸಾಕ್ಷೀಭೂತವಾಗಿ ನಾವು ಆ ಜ್ಞಾನವನ್ನ ಪಡಿಬೇಕು ಅನ್ಸುತ್ತೆ ಮೇಡಮ್ ನನ್ಗೆ. ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಚೆನ್ನಾಗಿರ್ತೈತಿ ಅನಿಸ್ತೈತಿ. ಮೊದಲು ಪ್ರತ್ಯಕ್ಷ ಅನುಭವ, ಆಮೇಲೆ ಕ್ವಶನ್ ಏನಿದೆ ಅಲ್ಲಮ್ಮ, ಆ ರೀತಿ ಹೋದ್ರೆ ಹೇಳೋದಕ್ಕೊಂದ್ ಸ್ವಲ್ಪ ನಮಗ ಪ್ರತ್ಯಕ್ಷ ಅಂತಂದ್ರೆ ನಾವು ಎಲ್ಲ ವಸ್ತುಗಳನ್ನ ನೋಡೋದು ಹಾಗೆ ಅಲ್ವಾ? ಇದರಿಂದ ನೋಡ್ತೀವಿ, ನಾವು ಪ್ರತ್ಯಕ್ಷವಾಗಿ ಕಾಣ್ತೇವೆ, ಪಂಚೇಂದ್ರಿಯಗಳ ಮೂಲಕ ನೋಡ್ತೇವೆ, ಅನುಭವಿಸ್ತೇವೆ. ಎಲ್ಲ ಸ್ಪರ್ಶಜ್ಞಾನ ದೃಷ್ಟಿಯಿಂದ ಎಲ್ಲಾನು ನೋಡೋದ್ರಿಂದ ಅದು ಪ್ರತ್ಯಕ್ಷವಾಗಿ ಆಗ್ಬಿಡುತ್ತೆ. ಸಾಕ್ಷೀಭೂತ ಬೇಕೇ ಆಗಿರಲ್ಲ.
ಪರೋಕ್ಷ ಅಂದ್ರೆ ಇನ್ನೇನು ಎಲ್ಲರಿಂದ ಕೇಳಿ ತಿಳ್ಕೊಳ್ಳೋಂಥದ್ದು ಪರೋಕ್ಷ ಜ್ಞಾನ ಆಗತ್ತೆ. ಇದು ನೀವೇ ಹೇಳಿ ಮೇಡಮ್, ಅಪರೋಕ್ಷ ಜ್ಞಾನ ಅಂದ್ರೆ ಇನ್ನೂ ಸ್ವಲ್ಪ. ಅದೇ ಹೇಳ್ತೀನಿ, ಇಲ್ಲಿ ಇಲಿಸ್ಟ್ರೇಷನ್ಸ್ ಇದೆ ಸ್ವಲ್ಪ, ಇವನ್ನು ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ನಾನು ಮನುಷ್ಯ ಏನು ಅಂತಂದ್ರೆ, ನಾನು ಅನ್ನೋದನ್ನ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಮೊದ್ಲು ನಾನೇನೋ ಅನ್ಕೊಂಡಿರ್ತಾನೆ, ನಾನು ಇಂಥವನು ಅಂತ. ಅಂದ್ರೆ ನಾನು ಒಬ್ಬ ಮನುಷ್ಯ, ನಾನು ತುಂಬಾ ಇದಾಗಿದ್ದೀನಿ, ನಾನು ತುಂಬಾ ಶ್ರೀಮಂತನಾಗಿದ್ದೀನಿ, ಅಥವಾ ಕೋಪಿಷ್ಟ, ಅಥವಾ ಕೂಲ್ ಆಗಿದ್ದೀನಿ, ನಂಗೇನು ಗೊತ್ತಿಲ್ಲ, ಹೀಗೆಲ್ಲ. ಆಮೇಲೆ ನಾನು ಒಬ್ಬ ದಡ್ಡ, ಹೀಗೆಲ್ಲ ಅನ್ಕೊಂಡು ಇರ್ತೀವಿ. ಅದು ಒಂದು ನಾನು ಏನು ಅಂತ ಅನ್ಕೊಳ್ಳೋದು. ಮತ್ತೆ ಸಮಾಜ ಸಹ ನಾನೇನು ಅನ್ನೋದನ್ನ ಅದು ಹೇಳುತ್ತೆ. ಪ್ರಪಂಚ ಏನು, ಹೆಂಗಸು ಗಂಡಸು, ಇಂಥವ್ರು, ಇಂಥ ಆಫೀಸರು ಅಂತ ಎಲ್ಲ ಸಮಾಜ ಹೇಳುತ್ತೆ. ಆದ್ರೆ ನಿಜವಾದ ನಾನು ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಅದು ಇವಾಗ ನಮ್ಮ ಉದ್ದೇಶ. ನಿಜವಾದ ನಾನನ್ನ ಹೆಂಗ ತಿಳ್ಕೊಳ್ಳೋದು? ಇಲ್ಲಿ ಈ ವೇದಾಂತದಲ್ಲಿ ಹೇಳ್ತಾರೆ, ಮುಂದಿನ ಕ್ವಶನ್ ಆನ್ಸರ್ ಇಲ್ಲೇ ಬಂದ್ಬಿಟ್ಟಿದೆ. ನಾವು ಯಾತಕ್ಕೆ ಅಪರೋಕ್ಷ ಅನುಭೂತಿನ ಕಲಿತೀವಿ ಅಂತ ಅಂದ್ಬಿಟ್ಟು, ಇರ್ಲಿ, ನಾವು ಮೊದ್ಲು ತತ್ವಬೋಧವನ್ನ ಬೇಸಿಕ್ ಫೌಂಡೇಶನ್ ಇದು ಸ್ಕ್ರಿಪ್ಚರ್ ಅದನ್ನ ನಾವು ಕಲ್ತಾಯ್ತು ಅಲ್ವಾ. ಅದಕ್ಕಿಂತ ಇನ್ನ ನೆಕ್ಸ್ಟ್ ಇದು ಅಪರೋಕ್ಷ ಅನುಭೂತಿ ಅನ್ನೋದು ಸ್ವಲ್ಪ ಅಡ್ವಾನ್ಸ್ಡ್, ಸ್ವಲ್ಪ ಮುಂದುವರೆದ ಸಾಧಕರಿಗೋಸ್ಕರ ಈ ಅಪರೋಕ್ಷ ಅನುಭೂತಿ. ಮೊದಲು ತತ್ವಬೋಧದಲ್ಲಿ ನೀನು ತತ್ವಮಸಿ ಅನ್ನೋದನ್ನ ಹೇಳಿದ್ರು. ಆದ್ರೆ ನಿಜವಾಗ್ಲೂ ನಾವು ಅಲ್ಲಿ ನಾನು ಯಾರು ಅಂತ ತಿಳ್ಕೊಂಡ್ವಿ ಅಷ್ಟೇ. ಹೇಗೆ ನಾನು ತಿಳ್ಕೊಂಡು ಅಲ್ಲಿ ಸ್ಥಿತವಾಗಿ ಇರೋದಕ್ಕೆ ನನ್ಗೆ ಗೊತ್ತಾಗಿಲ್ಲ. ಇಲ್ಲಿ ಹೇಗೆ ಆ ಸ್ಥಿತಿಯಲ್ಲಿ ನಾನು ಇರೋದಕ್ಕೆ, ನನ್ನಲ್ಲಿ ನಿಜವಾದ ನಾನು ಯಾರು ಅನ್ನೋದನ್ನ ಅಲ್ಲಿ ಹೇಗೆ ನಿಂತ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಹೇಳ್ಕೊಡುತ್ತೆ. ಅದಕ್ಕೆ ಇದು ಸ್ವಲ್ಪ ಅಡ್ವಾನ್ಸ್ಡ್. ಆಮೇಲೆ ಈ ಬ್ರಹ್ಮಸೂತ್ರಗಳು ಅದೆಲ್ಲವನ್ನು ಕಲ್ತ್ಕೊಳ್ಳೋದಕ್ಕೆ ಈ ಸಿದ್ಧಿ ಗ್ರಂಥಗಳು ಅಂತ ಇವೆ. ನಾವಿನ್ನು ಅಲ್ಲಿಗೆ ಹೋಗಿಲ್ಲ, ನಾವಿನ್ನು ಇಲ್ಲಿದ್ದೀವಿ. ಸಾಧನ ನಾವು ಏನು ಈ ಹೊರ ಜಗತ್ತಿನಲ್ಲಿ ಏನು ಅಂತಂದ್ರೆ ಎಲ್ಲ ತಿಳ್ಕೊಳ್ತೀವಲ್ಲ. ಇವಾಗ ನೀವು ಹೇಳ್ದಾಗೆ ಜ್ಞಾನವನ್ನ ಸಂಪಾದನೆ ಮಾಡೋದು ಹೆಂಗೆ? ನಾವು ಪ್ರತ್ಯಕ್ಷ ಜ್ಞಾನ ಅಂದ್ರೆ ನಾವು ನೋಡಿ ಅಥವಾ ನಾವು ಕೇಳಿ, ಅಂದ್ರೆ ಪರೋಕ್ಷ. ನಾವು ನೋಡಿ ತಿಳ್ಕೊಳ್ಳುವಂಥದ್ದು ಹೇಗೆ? ನಿಜವಾಗ್ಲೂ ಯಾವ್ದನ್ನಾದ್ರೂ ನೋಡ್ತೀವಿ, ಅದರ ಒಂದು ಜ್ಞಾನವನ್ನ ಪಡ್ಕೊಳ್ತೀವಿ, ಅಂದ್ರೆ ಅದನ್ನ ಅನುಭವಿಸ್ತೀವಿ. ಇಂದ್ರಿಯಗಳ ಮುಖಾಂತರ ಅನುಭವಿಸಿ ನಾವು ಅದರ ಜ್ಞಾನವನ್ನ ಪಡೆದುಕೊಳ್ತೀವಿ. ಆಮೇಲೆ ಅದನ್ನ ವಿಶ್ಲೇಷಣೆ ಮಾಡ್ತೀವಿ, ಅದರ ಜ್ಞಾನ ನಮ್ಗೆ ಬರುತ್ತೆ. ಇಲ್ಲಿ ಮೊದ್ಲು ಏನಿರುತ್ತೆ ನಮ್ಗೆ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಇದ್ದಾಗ, ದೇಹ ಅಂತ ಅನ್ಕೊಂಡಾಗ ನಾನು ಡೂಯರ್ ಅಂತ ಅನ್ಕೊಳ್ತೀವಿ. ನಾನು ಮನಸ್ಸು ಅಂತ ಇದ್ದಾಗ ನಾನು ಎಂಜಾಯರ್, ಅಂದ್ರೆ ನಾನು ಎಂಜಾಯರ್ ಅಂತಂದ್ರೆ ಅದನ್ನ ಅನುಭವಿಸುವಂತವನು. ಜ್ಞಾನ, ಜ್ಞಾತೃ, ಜ್ಞೇಯ, ಅದು ಮೂರು ತ್ರಿಪುಟಿಗಳು. ಆದ್ರೆ ನಾನು ದೇಹ ಅನ್ಕೊಂಡಾಗ ನಾನು ಕರ್ತ ಆಗ್ತೀನಿ. ಕನ್ನಡ ಇಂಗ್ಲಿಷ್ ಮಿಕ್ಸ್ ಆದ್ರೆ ಕಷ್ಟ ಆಗುತ್ತೆ. ಕರ್ತನಾಗ್ತೀನಿ.
ಇದು ಎಂಜಾಯರ್ ಅಂದ್ರೆ ಭೋಕ್ತನಾಗ್ತೀನಿ, ಇಲ್ಲಿ ನೋಯರ್ ಅಂದ್ರೆ ಜ್ಞಾತನಾಗ್ಬಿಡ್ತೀನಿ ಅಲ್ವಾ. ನಾನು ಬುದ್ಧಿ ಅಂತ ಅಂದಾಗ ಜ್ಞಾತನಾಗ್ತೀನಿ. ಆ ರೀತಿಯಲ್ಲಿ ಇದ್ದಾಗ ಅದರಿಂದ ಆಚೆಗೆ ಲಕ್ಷ್ಮೀಜಿ ಹೇಳಿದಾಗ ನಾನು ದೇಹ ಮನಸ್ಸು ಬುದ್ಧಿ ಅಂತ ಮೊದಲು ಇರ್ತೀವಿ. ಅದು ಅಪರೋಕ್ಷ ಅನುಭೂತಿ ಅಲ್ಲ. ಅಪರೋಕ್ಷ ಅನುಭೂತಿ ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ದಾಟಿದ್ದು. ನಾನು ದೇಹ ಮನಸ್ಸು ಬುದ್ಧಿ ಅನ್ನೋದು ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯನ್ನ ತೆಗೆದು ನಾನು ನಿಜವಾದ ನಾನು ಯಾರು ಅನ್ನೋದನ್ನ ಅಲ್ಲಿ ನಿಂತ್ಕೊಳ್ಳುವಂತಹದ್ದು. ಈ ದೇಹ ಮನಸ್ಸು ಬುದ್ಧಿಗಳನ್ನ ದಾಟಿ ನಿಂತ್ಕೊಳ್ಳುವಂತಹದ್ದು ಅಪರೋಕ್ಷವಾಗಿ. ನೀವು ಇದೀರಾ ಅಂತಂದ್ರೆ ನೀವು ಇದೀರಾ ಅಂತ ಹೇಳ್ತೀರಾ, ಅದಕ್ಕೆ ನಿಮ್ಗೆ ಇಂದ್ರಿಯಗಳನ್ನು ಬಳಸ್ಬೇಕಾ? ಇಲ್ಲ ಅಲ್ವಾ. ಅದು ನಿಮಗೆ ಅಪರೋಕ್ಷವಾದ ಅನುಭೂತಿ. ಅದು ನೀವು ಇದೀರಾ, ನಿಮ್ಮ ಇರುವಿಕೆಯ ಅರಿವು ನಿಮ್ಗೆ ಇದೆ, ಅದು ಅಪರೋಕ್ಷ. ಅದು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅಥವಾ ನಿಮ್ಮ ಇಂದ್ರಿಯಗಳ ಸಹಾಯವೂ ನಿಮ್ಗೆ ಬೇಕಾಗಿಲ್ಲ. ಆಮೇಲೆ ಇದು ಸದ್ಗುರುಗಳ ಸಂಘದಿಂದ ಸೇವೆಯಿಂದ ಅದೆಲ್ಲ ಪ್ಯೂರಿಫೈ ಆದ್ಮೇಲೆ ನೀವು ಹೇಳಿದ್ರೆ ಇಲ್ಲ ಶಮಧಮ ಷಡ್ ಸಂಪತ್ತಿಗಳನ್ನ ನಮ್ಮದಾಗಿಸ್ಕೊಂಡ್ಮೇಲೆ ಆಮೇಲೆ ಸತ್ಯವನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದು ಪ್ಯೂರಿಫಿಕೇಶನ್ ಆಗದಿದ್ರೆ ಸಾಧ್ಯ ಆಗಲ್ಲ. ಗುರುಜಿಗಳು ಹೇಳಿದ್ದಾರೆ, ನಾನು ಅಂದ್ರೆ ಡ್ಯುಯಾಲಿಟಿ ಅನ್ನೋದು ಅಂದ್ರೆ ನಾನು ಈ ಜೀವಿ ಪರಮಾತ್ಮ ಅಲ್ಲಿದ್ದಾನೆ ಅಂತಂದ್ಬಿಟ್ಟು, ಹಾಗೆ ಎರಡು ದಡಗಳು ಇವೆ ಅಂತಂದ್ಬಿಟ್ಟು. ಯಾವಾಗ ನದಿಲಿ ಇಳಿತೀವೋ ಅವಾಗ ಆ ದಡನು ಈ ದಡನು ಒಂದೇ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಅಂದ್ರೆ ಪರಮಾತ್ಮ ಮತ್ತೆ ಈ ಆತ್ಮ ಏನು ಜೀವಿ ವ್ಯಷ್ಟಿ ಸಮಷ್ಟಿಯಲ್ಲಿ ವ್ಯಷ್ಟಿ ಇರೋದು. ಅದಕ್ಕೆ ಅವೆರಡು ಬೇರೆ ಅಲ್ಲ ಅನ್ನೋದನ್ನ ತಿಳ್ಕೊಳ್ತಾನೆ ಅಂತಂದ್ಬಿಟ್ಟು. ಈಗ ದೇಹ ಅಂತ ನಾನು ಅನ್ಕೊಂಡಾಗ ಹೀಗೆ ಎಲ್ಲ ಅಂಗಾಂಗಗಳು ಇರುತ್ತೆ. ಅವಾಗ ಬೇರೆ ಬೇರೆ ಈ ಅಂಗಾಂಗಗಳು ಯಾವುದು ಇಲ್ಲ ಈ ಪರಬ್ರಹ್ಮನಿಗೆ. ಆ ಅಂಗಾಂಗಗಳು ಹೊರತುಪಡಿಸಿರುವಂತಹದ್ದು ಪರಬ್ರಹ್ಮ ವಸ್ತು. ಅದನ್ನೇ ತಿಳ್ಕೊಳ್ಳೋದು ವಿವೇಕ ವೈರಾಗ್ಯದಿಂದ ತಿಳ್ಕೊಳ್ಬೇಕು. ಆವಾಗ ನಿಜವಾದ ನಾನುವನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಇದು ಇಷ್ಟು ಇವತ್ತಿನ ಇದಕ್ಕಿಂತಲೂ ಮುಂದೆ ಎಲ್ಲ ಇದನ್ನ ತೋರಿಸ್ಬಿಟ್ಟಿದೀನಿ ಇಲಿಸ್ಟ್ರೇಷನ್ಸ್. ಅದನ್ನ ನಾವು ಕ್ವಶನ್ಸ್ ಹೋಗೋಣ. ನೀವಿಷ್ಟನ್ನು ನೋಡ್ಕೊಂಡಿದ್ದೀರಾ ಅಲ್ವಾ, ಅದ್ರ ಮೇಲೂ ಸಹ ನೀವು ಜ್ಞಾಪಕ ಇಟ್ಕೊಂಡು ನೀವು ವಿವರಣೆಯನ್ನ ಕೊಡಬಹುದು. ಲಕ್ಷ್ಮೀಜಿ ಇವಾಗ ಗೊತ್ತಾಯ್ತಾ ಅಪರೋಕ್ಷ ಅನುಭೂತಿ ಅಂತಂದ್ರೆ ಏನು ಅಂತಂದ್ಬಿಟ್ಟು? ನಮ್ಮ ಇಂದ್ರಿಯಗಳಿಂದ ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನೀವು ತತ್ವಬೋಧದಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವಾ. ಯಾಕೆಂದ್ರೆ ಇಂದ್ರಿಯಗಳಿಗೆ ಎಟುಕುವಂತಹದ್ದಲ್ಲ ಅದು. ಇಂದ್ರಿಯಗಳಿಗೆ ಹೊರ ಪ್ರಪಂಚವನ್ನ ನೋಡೋಕೆ ಸಾಧ್ಯವೇ ಹೊರತು ಆತ್ಮನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಆತ್ಮ ಸೂಕ್ಷ್ಮ. ಆತ್ಮ ಇವಕ್ಕೆಲ್ಲವಕ್ಕೂ ಸಹ ಚೈತನ್ಯವನ್ನು ಕೊಡಬಲ್ಲದೆ ಹೊರತು ಈ ಒಂದು ಇಂದ್ರಿಯಗಳು ಅವುಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ ಆತ್ಮ ಎಲ್ಲವನ್ನು ನೋಡಬಲ್ಲದು, ಎಲ್ಲದಕ್ಕೂ ಚೈತನ್ಯವನ್ನು ಕೊಡುವುದು ಅದೇನೆ. ಅದು ನಾನು. ಈ ಅಪರೋಕ್ಷ ಅನುಭೂತಿ ಗ್ರಂಥ ಅಧ್ಯಯನ ಮಾಡುವ ಉದ್ದೇಶ ಯಾವುದು, ಏನು ಅದನ್ನ ಹೇಳ್ತೀರಾ? ಲಕ್ಷ್ಮೀಜಿ ಫಸ್ಟ್ ಹೇಳಿ, ನಾವು ಯಾತಕ್ ಮಾಡ್ಬೇಕು ಅದರ ಅಧ್ಯಯನ ಅಂತಂದ್ಬಿಟ್ಟು. ಹಂಗಂದ್ರೆ ಈ ಇಂದ್ರಿಯಗಳಿಂದ ನಾನ್ ಯಾರು ಅಂತಂದ್ ಹೇಳಿ ತಿಳ್ಕೊಳಕ್ ಆಗಲ್ಲ ಅಂದ್ರ
ಮತ್ತ ಅದ್ ಏನ್ ಐತಿ ಅನ್ನೋದನ್ನ ತಿಳ್ಕೊಬೇಕಲ್ಲಮ್ಮ, ಅದ್ರಿಂದ ಅಪರೋಕ್ಷ ಅನುಭೂತಿನ ಗ್ರಂಥನ ಅಧ್ಯಯನ ಮಾಡ್ಬೇಕಂತೇಳಿ ಕರೆಕ್ಟ್ ಏನಿದೆ ಅಂತಂದ್ಬಿಟ್ಟ. ಅಲ್ಲ, ನಾವು ಹುನ್ರಿ. ಇವಾಗ ಆ, ಹೊರಗಡೆಯಿಂದಾನೇ ತಿಳ್ಕೊಂಡಿದ್ವಿ. ಏನು ಅಂತಂದ್ರೆ ಪರೋಕ್ಷ ಜ್ಞಾನವನ್ನ ಪಡ್ಕೊಂಡಿದ್ವಿ ಅಲ್ವಾ. ತತ್ವಬೋಧದಲ್ಲಿ ಏನು ವೇದಾಂತ ಅಂತಂದ್ರೆ ಉಪನಿಷತ್ತುಗಳಲ್ಲಿ ಏನ್ ಹೇಳಿದಾರೋ ಅದನ್ನ ಶಂಕರಾಚಾರ್ಯರು ತತ್ವಬೋಧದಲ್ಲಿ ಎಲ್ಲ ಹೇಳಿ ನಮ್ಗೆ ತತ್ವಂ ಅಸಿ ಅನ್ನೋದನ್ನ ವಿವರಿಸಿ ಹೇಳಿದ್ದಾರೆ. ಅದರಿಂದ ತಿಳ್ಕೊಂಡಿದೀವಿ, ನಾನು ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತ ಅನ್ನೋದನ್ನ ತಿಳ್ಕೊಂಡಿದೀನಿ. ಏನು ತತ್ವಂ ಅಸಿ ಅಂತಂದ್ರೆ ನೀನು ಆ ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡು ಒಂದೇ, ನೀನು ಅದೇ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ತಿಳ್ಕೊಂಡಿದೀವಿ. ಆದ್ರೆ ನಿಜವಾಗ್ಲೂ ಇಲ್ಲಿ ಹೇಗೆ ಅಂತ ನಾನು ಅದನ್ನ ತಿಳ್ಕೊಳ್ಬೇಕು, ಅರ್ಥಕೊಳ್ಬೇಕು. ಹೇಗೆ ಅರ್ಥಕೊಳ್ಳೋದು ಅಂತಂದ್ರೆ ಅದು ಹೊರಗಡೆಯಿಂದ ಅಂದ್ರೆ ಅರ್ಥಕೊಳ್ಳೋದು ನಮ್ಮ ಇಂದ್ರಿಯಗಳಿಂದ ತಿಳ್ಕೊಳ್ಬೋದು ಅಲ್ವಾ, ಅದನ್ನ ಅನುಭವಿಸ್ಬೋದು. ಇಲ್ಲ ಬೇರೆಯವ್ರು ಹೇಳಿದ್ದಾದ್ರೆ ಅದು ಪರೋಕ್ಷ ಜ್ಞಾನ, ಅದರಿಂದನೂ ತಿಳ್ಕೊಳ್ಬೋದು. ಆದ್ರೆ ನನ್ನನ್ನ ಅವರುಗಳೇ ಹೇಳಕ್ ಸಾಧ್ಯ ಇಲ್ಲ, ನನ್ನನ್ನ ನಾನೇ ತಿಳ್ಕೊಳ್ಬೇಕು. ಅದಕ್ಕೆ ಈ ಇಂದ್ರಿಯಗಳು ಯಾವ ಬೇಕಾಗಿಲ್ಲ, ಈ ಪರೋಕ್ಷ ಜ್ಞಾನನೂ ಬೇಕಾಗಿಲ್ಲ, ಮತ್ತೆ ಪ್ರತ್ಯಕ್ಷ ಜ್ಞಾನವೂ ಬೇಕಾಗಿಲ್ಲ. ಇದು ಅಪರೋಕ್ಷವಾಗಿ ನನ್ನನ್ನ ನಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿದೆ. ನೇರವಾದ ಜ್ಞಾನ ಇದು ಆತ್ಮಜ್ಞಾನ. ಅಪರೋಕ್ಷ ಅನುಭೂತಿ ಅಂತಂದ್ರೆ ಆತ್ಮಜ್ಞಾನ, ನೇರವಾದ ಜ್ಞಾನ. ಇನ್ನು ಅದರ ಮಧ್ಯ ಏನು ಯಾವ ಮೀಡಿಯೇಟರ್ ಯಾರು ಇರಲ್ಲ, ನೇರವಾಗಿ ನಾನೇ ತಿಳ್ಕೊಳ್ಳುವಂತಹ ಜ್ಞಾನ. ಅದನ್ನ ಇಲ್ಲಿ ತಿಳಿಸ್ಕೊಡುತ್ತೆ. ಆ ಒಂದು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಈ ಗ್ರಂಥವನ್ನ ಅಭ್ಯಾಸ ಮಾಡ್ಬೇಕು, ಅಧ್ಯಯನ ಮಾಡ್ಬೇಕು. ಇವಾಗ ಹೇಗೆ ಒಬ್ಬಗೆ ನೆಕ್ಲೆಸ್ ಹಾಕೊಂಡಿರ್ತಾಳೆ, ಮರ್ತು ಹೋಗ್ಬಿಟ್ಟಿರ್ತಾಳೆ, ಹುಡುಕ್ತಾ ಇರ್ತಾಳೆ, ಆದ್ರೆ ಅಲ್ಲೇ ಇರುತ್ತೆ. ಈ ಎಕ್ಸಾಂಪಲ್ಸ್ ಎಲ್ಲಾನು ನೀವು ಈಗಾಗ್ಲೇ ಕೇಳಿ ತಿಳ್ಕೊಂಡಿದ್ದೀರ. ಯಾರ ತೋರಿಸ್ಕೊಡ್ತಾರೆ, ಇದನ್ನೇನ ನೀನು ಹುಡುಕ್ತಾ ಇದ್ದಿದ್ದು ಅಂತ. ಹೌದು ಅಂತಂದ್ಬಿಟ್ಟು ನೋಡ್ತಾಳೆ, ಅಲ್ಲೇ ಇರುತ್ತೆ. ಅಂದ್ರೆ ಅದನ್ನ ಅಲ್ಲಿ ಇರೋದನ್ನೇ ಮತ್ತೆ ಶೋಧನೆ ಮಾಡಿ ತಿಳ್ಕೊಳ್ಳೋದಷ್ಟೇ. ಬೇರೆ ಎಲ್ಲಿಂದಲೂ ನಾನು ಪಡಿಬೇಕಾಗಿಲ್ಲ. ಅದನ್ನ ಶೋಧನೆ ಮಾಡಿ ಅರ್ಥಕೊಳ್ಳುವಂತಹದ್ದು ಅನುಭವಿಸಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವಾಗ ಸಕ್ಕರೆ ಇರುತ್ತೆ, ಸಕ್ಕರೆನ ಅನುಭವಿಸಿದ್ರೆ ನಮ್ಗೆ ಸಿಹಿ ಆಗಿದೆ ಅಂತ ಹೇಳ್ತೀವಿ. ಆದರೆ ಸಕ್ಕರೆನೆ ಆಗಿದ್ದಾಗ ಅದಕ್ಕೆ ಅನುಭವ ಇರುತ್ತಾ? ಸಕ್ಕರೆಗೆ ಸಿಹಿ ಇದೀನಿ ಎನ್ನುವ ಅನುಭವ ಇರುತ್ತಾ? ಇಲ್ಲ, ಅದಕ್ಕೆ ಅನುಭವ ಇಲ್ಲ, ಅದೇ ಆಗಿರುತ್ತೆ. ಸೂರ್ಯ ಬೆಳಕು ಕೊಡ್ತಾನೆ, ಆದ್ರೆ ಸೂರ್ಯನಿಗೆ ತಾನೇ ಬೆಳಕು, ಅದಕ್ಕೆ ಕತ್ತಲೆ ಅನ್ನೋದು ಗೊತ್ತಿಲ್ಲ, ಬೆಳಕು ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಅದಿದ್ದಾಗ ಕತ್ತಲೆ ಅನ್ನೋದು ಇರಲ್ಲ. ನಮ್ಗೆ ಎರಡು ಇರೋದು ನೋಡಿ ನಮ್ಗೆ ಇದು ಬೆಳಕು ಇದು ಕತ್ಲು ಅನ್ನೋದು ಗೊತ್ತಾಗತ್ತೆ. ಸೂರ್ಯನಿಗೆ ತಾನು ಬೆಳಗೋದು ಒಂದಷ್ಟೇ ಗೊತ್ತು. ಹೌದ್ರಿ. ಅದು ಬೆಳಕು ಅಂದ್ರೆ ಏನು ಗೊತ್ತಿಲ್ಲ, ಕತ್ಲು ಅನ್ನೋದು ಏನೋ ಗೊತ್ತಿಲ್ಲ. ಹಾಗೆ ಅದೇ ಆಗ್ಬಿಡೋದು. ಈಗ ಮಾವಿನ ಹಣ್ಣು ಅಂತಂದ್ರೆ ನನಗೆ ಹಣ್ಣು ಸವಿಯಕ್ಕೆ ಇಷ್ಟ, ಅದು ಅನುಭವ. ಮಾವಿನ ಹಣ್ಣೆ ಆಗ್ಬಿಟ್ರೆ ಅದಕ್ಕೇನು ಅನುಭವ ಇಲ್ಲ ಅಲ್ವಾ? ಆ ರೀತಿಯಲ್ಲಿ ನನ್ನನ್ನ ನಾನು ತಿಳ್ಕೊಂಡಾಗ ನನಗೆ ಅಲ್ಲಿ ಅನುಭವ ಇರಲ್ಲ, ಅಲ್ಲಿ ನಿಲ್ಲುತ್ತೀನಿ. ಸ್ವಯಂ ಅಲ್ಲಿ ನಿಲ್ಲುವುದು, ಅದನ್ನ ಈ ಗ್ರಂಥದಲ್ಲಿ ತಿಳಿಸ್ಕೊಡ್ತಾರೆ. ಇಂದ್ರಮ್ಮ ಅವರು ಏನ್ ಅರ್ಥ ಮಾಡ್ಕೊಂಡ್ರಿ ಹೇಳ್ತೀರಾ? ಅಷ್ಟೇ ಮೇಡಮ್, ನಾನಾಗಿ ಸ್ವಯಂ ನಾನು ಹೇಗೆ ಜ್ಞಾನವನ್ನ ಪಡ್ಕೋಬಹುದು ಅಂತೇಳಿ ಅರ್ಥಕೊಳ್ಳತಕ್ಕಂಥದ್ದೇ ಅಪರೋಕ್ಷ ಜ್ಞಾನ ಅನ್ಸುತ್ತೆ. ಅಂದ್ರೆ ಈ ಪಂಚೇಂದ್ರಿಯಗಳ ಮೂಲಕ ನಾವು ತಿಳ್ಕೊಂಡಿದ್ದಾಗಿದೆ, ಕೆಲವು ಅನುಭವಗಳಿಂದ
ಅನೇಕ ಉದಾಹರಣೆಗಳಿಂದ ನಾವು ಆತ್ಮವನ್ನ ಸ್ವಲ್ಪ ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಇದು ಅಪರೋಕ್ಷ ಅನುಭೂತಿ ಆಗಿರೋದ್ರಿಂದ ನನ್ನನ್ನು ನಾನು ಎಷ್ಟು ಪ್ರಯತ್ನ ಪೂರ್ವಕವಾಗಿ ತಿಳ್ಕೊಬಹುದು ಅದನ್ನೆಲ್ಲ ತಿಳಿಬಹುದು ಅಂತ ನನ್ಗನ್ಸ್ತದೆ ಮೇಡಮ್. ಅಂದ್ರೆ ನೇರವಾಗಿ ನಾನು ತಿಳ್ಕೊಳ್ತಕ್ಕಂಥ ಜ್ಞಾನ ಇದು. ಇದರ ಎಷ್ಟು ಶೋಧನೆ ಮಾಡ್ತಾ ಕೂಡ ನಾವು ಅಂತ್ಯವಾಗಿ ಇದನ್ನ ಅಪರೋಕ್ಷವಾಗಿ ನಾವೇ ತಿಳ್ಕೊಳ್ತಕ್ಕಂಥದ್ದು ನನ್ನಲ್ಲೇ ಇದೆ ಈ ಜ್ಞಾನ ಅಂತ ಅರ್ಥಕೊಳ್ತಕ್ಕಂಥದ್ದು ಅಪರೋಕ್ಷ ಜ್ಞಾನ ಅನ್ಸುತ್ತೆ ಮೇಡಮ್. ಸರಿನಾ? ಬೇರೆಯವರು ಯಾರು ಎಲ್ಲ ಹೇಳ್ಕೊಡ್ತಾರಷ್ಟೇ. ಅದೇ. ಇಲ್ಲಿ ಇವಾಗ ಚಂದ್ರನ್ನ ಹೀಗೆ ಬೆರಳು ತೋರಿಸಿ ಅಮ್ಮ ನೋಡು ಅಲ್ಲಿ ಚಂದ್ರ ಅಂತ ಬಿಟ್ಟು ಮಗುಗ್ ಹೇಳುತ್ತೆ. ಮಗು ಬೆರಳನ್ನ ನೋಡಿದ್ರೆ ಅದಕ್ಕೆ ಚಂದ್ರನ್ ಗೊತ್ತಾಗಲ್ಲ. ಅಲ್ಲಿ ಗುರಿ ಮಾಡಿ ತೋರ್ಸಿದ್ದನ್ನ ಚಂದ್ರನ್ ನೋಡಿದ್ರೆ ಚಂದ್ರ ಅಂತ ಗೊತ್ತಾಗತ್ತೆ. ಅಮ್ಮ ಅಲ್ಲಿ ಚಂದ್ರನ್ ತಗೊಂಬಂದು ಹಿಡ್ಕೊಂಬಂದು ಕೊಡೋದಕ್ಕೆ ಸಾಧ್ಯ ಇಲ್ಲ. ನೋಡು ಮಗುವಿನ ಕರ್ತವ್ಯ ಏನೋ ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಬೊಟ್ಟಿ ತೋರ್ಸ್ಬಿಟ್ಟು ಬೆರಳು ತೋರ್ಸ್ಬಿಟ್ಟು ನಾನು ಅಲ್ಲಿ ನೋಡ್ಬೇಕು, ಈ ಬೆರಳನ್ನ ನೋಡ್ಕೊಂಡೇ ಇದ್ರೆ ನನಗೆ ಕಾಣಿಸಲ್ಲ ಅವ್ರು ಏನ್ ಹೇಳ್ತಾ ಇರೋದು ಅನ್ನೋದು ಅದು ಗೊತ್ತಾಗ್ಬೇಕು. ಅದಕ್ಕೆ ಆ ವಿವೇಕ ಇರ್ಬೇಕು. ಹಾಗೆ ನಮಗೆ ಅವರು ಸೂಚಿಸ್ತಾರೆ ಗುರುಗಳು ಮತ್ತೆ ಶಾಸ್ತ್ರ ಸೂಚಿಸ್ತಾರೆ. ಆದ್ರೆ ಅದರ ನಿಜವಾಗಿ ನಾನು ಯಾರು ಅನ್ನೋದನ್ನ ನಾನೇ ಅರಿತುಕೊಳ್ಬೇಕು. ಶೋಧನೆಯನ್ನ ನಾನು ಮಾಡ್ಬೇಕು. ನಾನು ಅಲ್ಲಿ ಸ್ಥಿತವಾಗಿ ನಿಲ್ಬೇಕು. ವಿಜಯಲಕ್ಷ್ಮಿ ಅವರು ಏನ್ ಅರ್ಥ ಮಾಡ್ಕೊಂಡ್ರಿ ಹೇಳಿ. ಈಗ ಹೇಳಿದ್ರಲ್ಲಮ್ಮ, ಅದೇ ನಾನಲ್ಲ ಅನ್ನೋದೊಂದು ಮೊದಲು ಅರ್ಥ ಮಾಡ್ಕೋಬೇಕ. ನಾನು ಯಾರು ಅಂತ ತಿಳ್ಕೋಬೇಕ. ಈಗ ನೀವೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರಲ್ಲಮ್ಮ. ಈಗ ಉದಾಹರಣೆನ ಚಂದ್ರ ಅಮ್ಮ ಬಳಿ ಮಾಡಿ ತೋರ್ಸಿದ್ರು, ಆದ್ರೆ ಮಗು ಅಲ್ಲಿ ನೋಡ್ತು ಅಂತ. ಹಾಗೆ ಆ ಚಂದ್ರ ಯಾರು ಈಗ ನಮ್ಮಲ್ಲಿ ಅನ್ನೋದು ನಾವು ಗುರ್ತಿಸ್ಕೋಬೇಕ. ಅದೇ ರೀತಿ ಆ ಚಂದ್ರನ್ ತರಕ್ ಆಗೋದಿಲ್ಲ. ಹಾಗೆ ಆ ರೀತಿ ನಾವು ಇಂದ್ರಿಯಗಳ ಮೂಲಕನು ನಾವು ಅನುಭವಿಸಕ್ ಆಗೋದಿಲ್ಲ ಆತ್ಮ ಅನ್ನೋದನ್ನ. ಅದನ್ನ ನಾವು ತಿಳ್ಕೋಬೇಕು. ಅದು ಯಾವ್ದು ನಾನಲ್ಲ ಅಲ್ಲ ಅಲ್ಲ ಅನ್ಕಂತ ಹೋಗಿ ಈಗ 3 ಅವಸ್ಥಾತ್ರಗಳಲ್ಲಿ ಕನಸು, ಎಚ್ಚರ, ಕನಸು, ಮತ್ತ ಇನ್ನೊಂದು ಸುಸುಪ್ತಿ, ಹೀಗೆ ಈ ನಿದ್ರಾ ಅವಸ್ಥೆಯಿಂದನೂ ನಾವು ಹೊರಗ್ ಬಂದು ಅದಕ್ಕೆ ಸಾಕ್ಷಿಯಾಗಿ ನಿಂತು ಈ ಆತ್ಮ ನಾನು ಯಾರು ಅನ್ನೋದನ್ನ ಈ ಆತ್ಮ ನಾನು ಅಂತ ತಿಳ್ಕೊಂಡಾಗ ಅವಾಗ ಇಲ್ಲಿ ಒಂದು ಜ್ಞಾನ ಸಿಕ್ಕಾಗ ಅದು ನಾವು ಬೇರೆ ಹೆಂಗ ನಾವು ನಮ್ಮನ್ನ ನಾವೇ ತಿಳ್ಕೋತೇವಿ, ಅವಾಗದು ಅಪರೋಕ್ಷ ಅಂತ ಹೇಳ್ಬೋದು. ಅಪರೋಕ್ಷ. ಇವಾಗ ಕತ್ಲೆ ಕೊಣಲ್ಲಿ ಇರ್ತೀರಾ ನೀವು, ಅವಾಗ ನೀವ್ ಇದೀರಾ ಅಂತಂದ್ರೆ ಏನಂತೀರಾ? ಇದೇನೆ ಅಂತೇವಿ. ಇದೀನಿ ಅಂತೀರಾ? ಇದೀನಿ ಅಂದ್ರೆ ನಾನು ಅದನ್ನ ಇದೇನೆ ಎರಡು ತರ ವಿಧಗಳಿರುತ್ತೆ. ಯಾವ ರೀತಿಲಿ ಇದೀರಾ ಅಂತ ಬಿಟ್ಟು ಹೇಳ್ತೀರಾ? ನಿಮ್ಮ ದೇಹ, ನಾನು ಈ ಶರೀರ, ಈ ಬುದ್ಧಿ, ಮನಸ್ಸು ನಾನಲ್ಲ ಅಂತ ತಿಳ್ಕೊಂಡು ನಾನಿದ್ದೀನಿ ಅಂತ ಹೇಳ್ಬೇಕು. ಇಲ್ಲ ಇನ್ನೊಂದು ಅರ್ಥದಲ್ಲಿ ಈ ಶರೀರ ನಾನು ಅಂತ ತಿಳ್ಕೊಂಡು ನಾನು ಅಂತ ಹೇಳ್ಬೇಕು. ಇದ್ರಲ್ಲಿ ಈಗ ನಾನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದ್ರಿಂದ ಈಗ ನಾ ಈ ಶರೀರ, ಬುದ್ಧಿ, ಮನಸ್ಸು ನಾನಲ್ಲ, ನಾ ಶಿವ ಸ್ವರೂಪಿ, ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಂಡು ನಾನು ಇದ್ದೀನಿ ಅಂತ ಹೇಳ್ಬೇಕಮ್ಮ. ಆ ಒಂದು ಜ್ಞಾನ ಬರೋದೆ ಈ ಒಂದು ಅಪರೋಕ್ಷವಾದಂತಹದ್ದು ಜ್ಞಾನ. ಹೌದು. ಲಕ್ಷ್ಮೀಜಿ? ಹ್ಞೂನ್ರಿ. ಒಂದ್ ಸ್ವಲ್ಪ ಹೇಳಿ. ಇವಾಗ ಅವರು ವಿಜಯಲಕ್ಷ್ಮಿ ಅವ್ರು ಹೇಳಿದ್ರಲ್ರಿ, ಅದೇ ತರ ಈಗ ಚಂದ್ರನ ನಾನ್ ಆಗಿರಬೇಕಾರ ನನ್ಗೇನು ಬ್ಯಾರೆ ಕಡೆಯಿಂದ ಈ ಪಂಚೇಂದ್ರಿಯಗಳಿಂದಾಗ್ಲಿ ಅಥವಾ ಬ್ಯಾರೆ ಯಾವ್ದ ಮೂಲದಿಂದಾನು ನಮಗ್ ನಾನ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋದು ಬರಂಗೇ ಇಲ್ರಿ ಅವಾಗ. ಯಾಕಂದ್ರ ಸಕ್ಕರೆನ ನಾನ್ ಆಗ್ಬಿಟ್ಟಿರ್ತೇನ್ರಿ. ಅದ ನನ್ನೊಳಗ್ ನಾನ್ ಯಾರು ಅಂತಂದ್ ಹೇಳಿ ನನಗ್ ಅರಿವಿರ್ತೈತ್ರಿ. ಆತರ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಇವಾಗ ಸೂರ್ಯನ ನಾನಾದಾಗ ಅದ್ ಹೆಂಗ ಕತ್ಲು ಬೆಳಕು ಗೊತ್ತಾಗಂಗಿಲ್ಲೋ, ಚಂದ್ರನ ನಾನಾದಾಗ ಅದ್ ಹೇಗ್ ಗೊತ್ತಾಗಂಗಿಲ್ಲೋ, ಇವಾಗ ಸಕ್ರೆನ ನಾನಾದಾಗ ಸಕ್ರೆದ್ ರುಚಿ ಗೊತ್ತಾಗಲ್ರಿ ನನಗ. ಅದ ತರ ನಾನು ಅನ್ನೋದನ್ನ ನಾನ್ ಯಾವಾಗ ಅರಿತಾನಲ್ರಿ ಅವಾಗ ನಮ್ದು ಅಹಂಕಾರ ಅನ್ನೋದು ಬಿಟ್ಟು ಹೋದಾಗ್ಲೇನ ನಾನ್ ಅರಿಯಕ್ ಸಾಧ್ಯ ಐತಿ, ಅರತ್ಕೊಳಕ್ ಸಾಧ್ಯ ಐತಿ ಅಂತ ನನ್ಗ ಹಂಗ ಅನಸ್ತಮ್ಮ.
ದೇಹ ಮನಸ್ಸು ಬುದ್ಧಿಗಳ ಭಾವನೆ ದಾಟಿ ಹೂನ್ರಿ ಹೋಗುವಂತಹದ್ದು. ಅದ ರೀ. ಈ ಸಮಾಧಿ ಸ್ಥಿತಿಗೆ ಹೋಗ್ತಾರಲ್ಲ, ಅದನ್ನ ಸಮಾಧಿಯಿಂದ ದಾಟಿದಾಗ ಅಲ್ಲಿ ಪರಮಾತ್ಮನ ಅಂದ್ರೆ ಆ ಸಮಾಧಿಯಲ್ಲೇ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋದು ಅಲ್ಲಿ ಹೊರಟೋಗ್ಬಿಟ್ಟಿರತ್ತೆ. ಅದನ್ನ ದಾಟಿದಾಗ ಅಲ್ಲಿ ನಮ್ಮಲ್ಲೇ ನಾವು ಸ್ಥಿರವಾಗಿ ನಿಂತ್ಕೊಳ್ತೀವಿ. ಇಂಟರ್ನೆಟ್ ವಿಡಿಯೋ ಆಫ್ ಮಾಡ್ತೀನಿ. ಸರಿ, ಮುಂದೆ ಮುಂದುವರ್ಸೋಣ. ಪಂಚೇಂದ್ರಿಯಗಳು ಯಾವುವು? ಲಕ್ಷ್ಮಿಯವರು ನೀವು ಹೇಳಿ, ಪಂಚೇಂದ್ರಿಯಗಳು ಯಾವುವು, ಅವುಗಳ ವಿಷಯಗಳು ಯಾವುವು? ಹಾ ಅಮ್ಮ. ಪಂಚೇಂದ್ರಿಯಗಳು ಕಿವಿ, ಕಣ್ಣು, ಮೂಗು, ಬಾಯಿ, ಸ್ಪರ್ಶ ರೀ ನಮಗ. ಅವುಗಳ ವಿಷಯ ಅಂತಂದ್ ಹೇಳಿದ್ರ ಕಣ್ಣು ನೋಡ್ತೇತ್ರಿ, ಕಿವಿ ಕೇಳ್ತೇತಿ, ಬಾಯಿ ಮಾತಾಡ್ತೇತಿ, ಸ್ಪರ್ಶ ಅನುಭವ ಪಡ್ತೇತ್ರಿ. ಆತರ ಅಮ್ಮ. ನೋಡುತ್ತೆ ಅಂದ್ರೆ ವಾಸನೆ. ಅದಕ್ಕೆ ಏನು ಹೇಳಿ? ನೋಡುತ್ತೆ, ಸರಿ, ಅದ್ರ ಕೆಲ್ಸ ಅದು. ಏನು ಹಾ ಅಮ್ಮ. ನೋಡುತ್ತೆ? ಏನನ್ನ ನೋಡುತ್ತೆ? ರೂಪವನ್ನ ನೋಡುತ್ತೆ ಅಲ್ವಾ? ಅದಕ್ಕೆ ಹೌದು ಹೌದು, ಹೂನ್ರಿ ಒಂದು ಹೂನ್ರಿ ಹೂನ್ರಿ ಇಂದ್ರಿಯಕ್ಕೆ ಹೌದು. ಒಂದೇ ಕೆಲ್ಸ, ಒಂದೇ ಹೌದ್ರಿ ಹೌದು ವಿಷಯವನ್ನ ಅದು ಗ್ರಹಿಸೋಕೆ ಸಾಧ್ಯ ಆಗೋದು. ಅದು ರೂಪವನ್ನು ಮಾತ್ರ ಹೌದು ಗ್ರಹಿಸುತ್ತೆ ಅಥವಾ ಹೌದು ಆಕಾರವನ್ನ ಅಮ್ಮ. ಗ್ರಹಿಸುತ್ತೆ. ರೂಪ ಮತ್ತು ಹೌದ್ರಿ ಆಕಾರವನ್ನ ಗ್ರಹಿಸುತ್ತೆ ಅಷ್ಟೇ. ಇವಾಗ ಕಿವಿ ಏನ್ ಹೌದು ಅಮ್ಮ. ಮಾಡುತ್ತೆ? ಏನು ಗ್ರಹಿಸುತ್ತೆ? ಕೇಳುತ್ತಮ್ಮ. ಅದು ಈಗ ಹೆಂಗ ಕಣ್ಣು ಬರೇ ನೋಡಕ್ ಸಾಧ್ಯ ಅಷ್ಟ ಐತ್ಯ, ಅದೇ ತರ ಕಿವಿ ಬರೀ ಕೇಳಕ್ ಸಾಧ್ಯ ಐತ್ರಿ. ಕಿವಿ ನೋಡಕ್ ಆಗಲ್ಲ, ಕಣ್ಣು ಕೇಳಕ್ ಆಗಲ್ರಿ. ಆ ತರ ಏನನ್ನ ಅಮ್ಮ. ಕೇಳುತ್ತೆ ಅದು? ಏನನ್ನ ಕೇಳುತ್ತೆ? ಆಮ್, ಶಬ್ದನರಿ. ವೆರಿ ಗುಡ್. ಹಾ ಅಮ್ಮ. ಅದು ವಿಷಯ, ಹೂನ್ರಿ. ಶಬ್ದವನ್ನು ಅದು ಗ್ರಹಿಸುತ್ತೆ ಅಲ್ವಾ? ಹೌದ್ರಿ. ಮತ್ತೆ ನಾಲಿಗೆ? ನಾಲಿಗೆ ರುಚಿ ರೀ. Very good. ಆಮೇಲೆ ಚರ್ಮ? ಚರ್ಮ ಸ್ಪರ್ಶ ರೀ. ಹಲೋ ಅಮ್ಮ. ಮತ್ತೆ ಇನ್ನೇನು ಬಿಟ್ಟಿದೀವಿ ನಾವು? ಮೂಗು. ಹಾ ಅಮ್ಮ, ಮೂಗು ವಾಸನೆ ರೀ. ಸರಿ, ಗಂಧ ಅಥವಾ ವಾಸನೆ ಎರಡು ಒಂದೇ. ಹಾ ಅಮ್ಮ. ಹೀಗೆ ಗ್ರಹಣ ಮಾಡುವಂತಹದ್ದು ಇವುಗಳು ವಿಷಯಗಳು. ಮತ್ತೆ ವಿಜಯಲಕ್ಷ್ಮಿಯವರು ಈ ಪಂಚೇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತವೆ, ಹೇಗೆ ವಿಷಯಗಳನ್ನು ಒಳಕ್ಕೆ ತೆಗೆದುಕೊಳ್ಳುತ್ತವೆ ಅನ್ನೋದನ್ನ ಹೇಳ್ತೀರಾ? ಈಗ ಪಂಚೇಂದ್ರಿಯಗಳು ಇವ್ರು ಹೇಳಿದ್ರಲ್ಲ, ಕೇಳಿಸುತ್ತಲ್ಲಮ್ಮ? ಕೇಳಿಸ್ತಾ ಇದೆ. ಅದೇ. ಈಗ ಕಣ್ಣು, ಮೂಗು, ಕಿವಿ, ಆಮೇಲೆ ನಾಲಿಗೆ, ನೆಕ್ಸ್ಟ್ ಆಯ್ತಲ್ಲಮ್ಮ 5. ಇವು ಹೇಗೆ ನಮ್ಗೆ ಎಲ್ಲ ಒಂದೊಂದು ಕೆಲಸದ ವಿಷಯಗಳನ್ನ ತಿಳಿಸ್ತೈತಿ. ಇದು ಶಬ್ದ ಮತ್ತೆ ಸ್ಪರ್ಶ, ರಸ, ರೂಪ, ಗಂಧ, ಇವುಗಳನ್ನೆಲ್ಲ ಇವು ಪಂಚೇಂದ್ರಿಯ ಮೂಲಕ ನಾವು ಅನುಭವಿಸ್ತೇವಮ್ಮ. ಅದನ್ನ ಗ್ರಹಿಸ್ತೇವೆ. ಈಗ ಅವು ಎಲ್ಲ ಒಂದೊಂದು ಏನ್ ನಮಗ ಕೆಲಸದ ಹೇಳ್ತೈತಿ, ಅದು ಒಂದು ಸ್ಪರ್ಶ ಅಂದ್ರ ಆ ಸ್ಪರ್ಶನೂ ಒಂದು ಅನುಭವ. ಆ ಅನುಭವನ ನಾವು ಒಳಗಡೆ ಅದನ್ನ ನಾವು ಗ್ರಹಿಸ್ತೇವೆ ಹೊರತು ಅದು ಹೊರಗಡೆಯಿಂದ ನೋಡಕ್ ಆಗೋದಿಲ್ಲ ಕಣ್ಣಿಲೆ. ಆಮೇಲೆ ಕಣ್ಣು ರೂಪ ನೋಡ್ತೈತಿ, ಹೊರಗಡೆದೆಲ್ಲ ನೋಡ್ತೈತಿ ರೂಪ, ಇದನ್ನು ಸಹ ನೋಡ್ಬೋದು. ಇವು 5 ಜನನು ಕೇಳಿಸದೆ? 5 ಕೇಳಿಸ್ತಾ ಇದೆ. 5 ಪಂಚೇಂದ್ರಿಯಗಳು 5 ವಿಷಯಗಳನ್ನ ಗ್ರಹಿಸ್ತೈತಿ ಅಥವಾ ಅನುಭವಿಸ್ತೈತಿ. ಅನುಭವಿಸುತ್ತೆ. ಇದನ್ನ ಪಂಚೇಂದ್ರಿಯ ಮೂಲಕ ಅನುಭವ ಆಗೋದನ್ನ ನಾವೇನಂತೇವಿ? ಪ್ರಪಂಚದ ಮೂಲಕ ಪ್ರಪಂಚವನ್ನ ಗ್ರಹಿಸೋದು ಈ ರೀತಿ. ಪ್ರಪಂಚವನ್ನ ನಮ್ಗೆ ತಿಳಿಸ್ಕೊಡುತ್ತವೆ.
ಆಯ್ತು. ಇವಾಗ ಇಂದ್ರಮ್ಮ ಅವರು ಈ ಪಂಚೇಂದ್ರಿಯಗಳು ಹೇಳಿದ್ದೆಲ್ಲ ಸಂಪೂರ್ಣನ ಪರಿಪೂರ್ಣವಾ? ಈ ಆನೆಯ ಒಂದು ಉದಾಹರಣೆ ಅಂದ್ರೆ 5 ಜನ ಕುರುಡರು ಆನೆಯನ್ನ ನೋಡಿದಾಗ ಹೇಗೆ ಗ್ರಹಿಸ್ತಾರೆ ಅನ್ನೋದನ್ನ, ಅದರ ಮೂಲಕ ಈ ಪ್ರಪಂಚವನ್ನ ನಾವು ಹೇಗೆ ಗ್ರಹಿಸ್ತೀವಿ ಅನ್ನೋದನ್ನ ಹೇಳ್ತೀರಾ? ಹಾ ಮೇಡಮ್. ಅಂದ್ರೆ ಈ ಪಂಚೇಂದ್ರಿಯಗಳು ಯಾವುದೇ ಇಂದ್ರಿಯ ತನ್ನದೇ ಆದಂತ ವಸ್ತುಗಳನ್ನ ಗ್ರಹಿಸ್ತಾ ಇರ್ತದೆ, ತನ್ನದೇ ಆದಂತ ಕೆಲಸವನ್ನ ಮಾಡ್ತಿರುತ್ತೆ. ಮತ್ತೊಂದು ಇಂದ್ರಿಯ ಮತ್ತೊಂದು ಕೆಲಸವನ್ನ ಅಥವಾ ಅದಲು ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಈ ಗ್ರಹಿಕೆ ಅಂತಕ್ಕಂಥದ್ದು ಈಗ ಕಣ್ಣು ಸ್ಪರ್ಶದ ಜ್ಞಾನ ಆಗಿರ್ಬೋದು, ಅಥವಾ ಅಂದ್ರೆ ಅದಲು ಬದಲು ಅಂದ್ರೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವು ತಮ್ಮದೇ ಆದಂತಹ ಕರ್ತವ್ಯಗಳನ್ನ ನಿರ್ವಹಿಸ್ತವೆ ಹೊರ್ತು ಬೇರೆ ಒಂದು ಇಂದ್ರಿಯಗಳ ಒಂದು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಶಬ್ದ ಆಗಿರ್ಬೋದು, ಸ್ಪರ್ಶ ಆಗಿರ್ಬೋದು, ರೂಪ, ರಸ, ಗಂಧ ಯಾವ್ದೇ ಆಗಿರ್ಲಿ, ಈ ವಿಷಯಗಳನ್ನ ಇವು ಗ್ರಹಿಸ್ತವೆ, ಇವನ್ನಷ್ಟೇ ತಮ್ಮ ಕೆಲಸವನ್ನ ನಿರ್ವಹಿಸ್ತವೆ. ಆದ್ರೆ ಅದಲು ಬದಲು ಕೆಲಸಗಳನ್ನ ನಿರ್ವಹಿಸೋಲ್ಲ ಅನ್ಸುತ್ತೆ. ನಿರ್ವಹಿಸೋದಿಲ್ಲ. ಈಗ ಒಂದು ಇನ್ನೊಂದು ಇದ್ರಲ್ಲಿ ನಾವು ಗ್ರಹಿಸ್ಬೇಕಾದಂತ ವಿಷಯ ಅಂದ್ರೆ, ಯಾವ ಒಬ್ಬ ಕುರುಡರಿಗೆ ಆಗಿರ್ಲಿ, ಮೂಗರಿಗೆ ಆಗಿರ್ಲಿ, ಅಥವಾ ಬೇರೆ ಯಾವ್ದಾದ್ರು ಒಂದು ಅಂಗಾಂಗ ಊನಗಳಾಗಿದ್ರೆ ಆ ಕೆಲಸ ಮಾಡಿದ ಇದ್ರೊಳಗೆ ಆ ಅಂಗ ನಿಶಕ್ತಿ ಆಗಿದ್ದಲ್ಲಿ ಉಳಿದಂತ ಇಂದ್ರಿಯಗಳು ಸ್ವಲ್ಪ ಆಕ್ಟಿವ್ ಆಗ್ತವೆ ಅನ್ಸುತ್ತೆ. ಆಕ್ಟಿವ್ ಆಗಿ ಕೆಲಸ ನಿರ್ವಹಿಸ್ತವೆ. ಈಗ ಒಂದು ಇದು ಶಬ್ದಗ್ರಹಣ ಅಂತ ಹೇಳ್ಬಿಟ್ಟು ನಾವು ಕುರುಡರಿಗೆ ಹೇಳ್ತೇವೆ. ಅವ್ರಿಗೆ ಶಬ್ದವನ್ನ ಯಾರು ಬರ್ತಾರೆ ಅಥವಾ ವಾಸನೆ ಮೂಲಕನೋ ಏನೋ. ನಮ್ಮಲ್ಲಿ ಒಬ್ಬ ಇವ್ರಿದ್ರು ಮೇಡಮ್, ಅಂದರೆ ಇದ್ರು, ಹಾಡು ತುಂಬಾ ಚೆನ್ನಾಗಿ ಹೇಳೋರು. ನಾನು ಹೋದ ತಕ್ಷಣ ಇಂದ್ರಮ್ಮ ಅವ್ರು ಬಂದ್ರು ಅಂತಿದ್ರು. ಅರೆ ಇದೇಗೆ ಸರ್ ಅಂತಂದ್ರೆ ಅವ್ರಿಗೆ ಆ ಸೂಕ್ಷ್ಮವಾದಂತಹ ಶಬ್ದಗ್ರಹಣ ಸೂಕ್ಷ್ಮ ಆಗಿರ್ತದೆ. ಹೀಗಾಗಿ ಆಮೇಲೆ ಇಂದ್ರಿಯಗಳನ್ನ ಪಡೆದ ಈ ಜ್ಞಾನ ಅಂತಂದ್ರೆ ಇದೆಲ್ಲ ಪ್ರತ್ಯಕ್ಷ ಜ್ಞಾನ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಂದ್ರೆ ಕುರುಡರು ಒಂದು ಆನೆಯನ್ನ ನಾವು ಇದ್ ಮಾಡಿದಾಗ ಒಬ್ಬ ಕಾಲು ನೋಡ್ತಾನೆ, ಆನೆ ಕಂಬದ ರೀತಿಯಲ್ಲಿದೆ ಅಂತ. ಇನ್ನೊಬ್ಬ ಹೊಟ್ಟೆಯನ್ನು ನೋಡಿ ಇವನು ಗೋಡೆಯ ತರ ಇದೆ ಅಥವಾ ಹಾವಿನ ತರ ಇದೆ ಅಂತೇಳಿ ಅವರವರು ಒಂದು ಗ್ರಹಿಸ್ತಾರೆ. ತಮ್ಮ ಪ್ರತಿಕ್ರಿಯೆ ಕೂಡ ಅದರಿಂದ ಅದು ತಪ್ಪೋ ಸರಿನೋ ಆದ್ರೆ ಅವರು ಗ್ರಹಿಸಿದ್ದು ಸರಿ ಅಂತೇಳಿ ಅವ್ರು ನಂಬ್ತಾರೆ. ಹೀಗಾಗಿ ಈ ವಿಷಯಗಳು ಒಂದು ಅವರವರ ಪಾತ್ರವನ್ನ ನಿಭಾಯಿಸ್ತವೆ ಅಂತೇಳಿ ಅನ್ಸುತ್ತೆ ಮೇಡಮ್. ನಿಭಾಯಿಸ್ತಾರೆ. ಆದ್ರೆ ಸಂಪೂರ್ಣವಾಗಿ ಯಾರಿಗೂ ಇದೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ ಅಲ್ವಾ? ಹಾಗೆ ನಾವು ಪ್ರಪಂಚದಲ್ಲಿ ನಿಗೂಢತೆ ಏನಿದೆ ಅನ್ನೋದು ನಮ್ಗೆ ಪೂರ್ತಿಯಾಗಿ ಗೊತ್ತಾಗಲ್ಲ. ನಮ್ಮ ಇಂದ್ರಿಯಗಳಿಗೆ ಏನ್ ತೋರಿಸುತ್ತೋ ಅದೇ ಸತ್ಯ ಅಂತ ಬಿಟ್ಟು ನಾವು ಅನ್ಕೊಂಡಿದೀವಿ. ಅಷ್ಟೊಂದು ಲಿಮಿಟೆಡ್ ಆಗಿರುವಂತಹ ಈ ಪಂಚೇಂದ್ರಿಯಗಳು ಆತ್ಮನನ್ನ ತೋರ್ಸಕ್ಕೆ ಸಾಧ್ಯವೇ? ಆತ್ಮನನ್ನ ತೋರ್ಸಕ್ಕೆ ಸಾಧ್ಯ ಇಲ್ಲ. ಅಂತಹ ಪಂಚೇಂದ್ರಿಯಗಳಿಗೆ ಪ್ರಪಂಚವನ್ನೇ ಸರಿಯಾಗಿ ಅದು ಗ್ರಹಿಸಿ ಏನಿದೆ ಅನ್ನೋದು ತಿಳಿಸೋಕೆ ಸಾಧ್ಯ ಇಲ್ಲ. ಅದಕ್ಕೆ ಅಧಿಷ್ಠಾನವಾಗಿರುವಂತಹ ಪರಬ್ರಹ್ಮ ವಸ್ತುವನ್ನ ಇಂದ್ರಿಯಗಳು ಗ್ರಹಿಸಿ ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆತ್ಮವು ಪ್ರತ್ಯಕ್ಷ ಅನುಭವದ ವಸ್ತುವೇ? ನಿಮ್ಮಿಂದನೇ ಶುರು ಆಗ್ಲಿ. ನಿಮ್ಮ ಇದು ಏನು ಹೇಗೆ ಹೇಳ್ತೀರಾ? ಆತ್ಮ ಅನ್ನೋದು ಪ್ರತ್ಯಕ್ಷ ಅನುಭವಕ್ಕೆ ಸಾಧ್ಯನಾ? ಇವಾಗ ಚಿಂತನೆ ಮಾಡಿದೀವಿ, ಅದನ್ನ ಸ್ವಲ್ಪ ಶುರುವಾಗಿ ಹೇಳಿ. ನಾನೇ ಹೇಳ ಮೇಡಮ್. ನಿಮ್ 3 ಜನನ ಹೇಳಿ. ನೀವು ಫಸ್ಟ್ ಹೇಳಿ. ಆತ್ಮವನ್ನು ತಿಳಿಯುವುದು ಹೇಗೆ ಅಲ್ಲ ಮೇಡಮ್? ಅಲ್ಲ, ಆತ್ಮವು ಪ್ರತ್ಯಕ್ಷ ಅನುಭವದ ವಸ್ತುನ ಪ್ರತ್ಯಕ್ಷವಾಗಿ ನಾವು ನೋಡಕ್ಕೆ ಸಾಧ್ಯ ಇದೆ. ಇವಾಗೆಲ್ಲ ಇಂದ್ರಿಯಗಳಿಂದ ನಾವು ನೋಡ್ಬೋದು. ಒಂದು ಹೂವನ್ನ ನೋಡ್ಬೇಕಾದ್ರೆ ಕಣ್ಣಿಂದ ನೋಡ್ಬೋದು. ಒಂದ್ ಸಂಗೀತವನ್ನ ಕೇಳ್ಬೇಕು ಅಂತಂದ್ರೆ ಕಿವಿಯಿಂದ ಕೇಳ್ಬಹುದು. ಹಾಗೆ ಒಂದೊಂದು ರುಚಿ ನೋಡುದು ನಾಲಿಗೆಯಿಂದ.
ಆತ್ಮವನ್ನ ನಾವು ಪ್ರತ್ಯಕ್ಷ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಆಗೋದಿಲ್ಲ. ಅದು ಎಲ್ಲಿದೆ ಹೇಗಿದೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಇವೆಲ್ಲ ಪ್ರತ್ಯಕ್ಷವಾಗಿರ್ತಂತ ಅಂಗಾಂಗಗಳನ್ನೆಲ್ಲ ಆಗ್ಲಿ ಯಾವ ಇದನ್ನಾಗ್ಲಿ ನೋಡ್ತೇವೆ ನಾವು. ಕೈ ಕಾಲ್ ಮುಖ ಆಗಿರ್ಬೋದು, ಪಂಚೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳಾಗಿರ್ಬೋದು, ಹಾಗೂ ಹೀಗೂ ನಾವು ಈ ಕೋಶಗಳನ್ನು ಕೂಡ ಅನುಭವಕ್ಕೆ ತೆಗೆದುಕೊಳ್ಬಹುದು. ಅನ್ನಮಯ ಕೋಶ ಆಗಿರ್ಬೋದು, ಪ್ರಾಣಮಯ ಕೋಶ, ಇವನ್ನೆಲ್ಲಾನು ಸ್ವಲ್ಪ ನಾವು ಅರ್ತ್ಕೊಳ್ಬೋದು. ಅದನ್ನ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ರು ಪರೋಕ್ಷವಾಗಿ ಅದು ಅನುಭವ ಆಗುತ್ತೆ. ಆದ್ರೆ ಈ ಆತ್ಮ ಅನ್ನೋದು ಎಲ್ಲಿದೆ, ಏಕೆ, ಇದು ವಸ್ತುನ, ರೂಪನ, ಅಥವಾ ಇದು ಅಂತ ಗೊತ್ತಾಗೋದಿಲ್ಲ. ಇದು ಇತ್ತೀಚೆಗೆ ನಾವು ಈ ಅಭ್ಯಾಸದಿಂದ ತಿಳ್ಕೊಂಡಿದೀವಿ. ಆತ್ಮ ಅಂತಕ್ಕಂಥದ್ದು ಒಂದು ಲೈಟ್ ಅಥವಾ ಒಂದು ಏನು ನಮ್ಗೆ ಚೇತನ ರೂಪವಾಗಿ ಕಾಣಿಸ್ತಕ್ಕಂತ ಒಂದು ಇದು ಅನುಭವ. ಅದು ಅನುಭವಕ್ಕೆ ತೆಗೆದುಕೊಳ್ಬಹುದೇ ಹೊರತು ಅನುಭವ ಅಲ್ಲ, ಅದು ಅರಿವು ಜ್ಞಾನಕ್ಕೆ ತಂದ್ಕೋಬಹುದು ಅಂತ ನಾವು ತಿಳ್ಕೊಂಡಿದೀವಿ. ಇದಕ್ಕೆ ಒಂದು ಇದನ್ನ ಹೇಳ ಮೇಡಮ್, ಒಂದು ಕಥೆ ಇದಾಗ್ತಾ ಇದೆ ನನ್ಗೆ. ಯಾವಾಗ್ಲೂ ಓದಿರೋದು, ಅದು ಸ್ವಲ್ಪ ಶಬ್ದಗಳು ಆ ಕಡೆ ಈ ಕಡೆ ಆಗಿರ್ಬಹುದು, ಆದ್ರೆ ಇದಕ್ಕೆ ಸಂಬಂಧಪಟ್ಟದ್ದೇ. ಶಂಕರಾಚಾರ್ಯ ಅವ್ರದ್ದೇ ಹೇಳ. ಹೇಳಿ. ಟೈಮ್ ಇರುತ್ತಲ್ಲ, ಹೇಳಿ. ಒಂದು ಸಾರಿ ಮೊದಲೇ ಶಂಕರಾಚಾರ್ಯರು ಮೊದಲೇ ಸಂಚಾರಿಗಳು ಹೋಗ್ತಾ ಇರ್ಬೇಕಾದ್ರೆ ಅವರು ಆಗ್ಲೇ ಜ್ಞಾನಿಗಳಾಗಿರ್ತಾರೆ. ವಿಪರೀತವಾದಂತಹ ಒಂದು ಇದನ್ನ ಈ ಜ್ಞಾನವನ್ನ ಎಲ್ಲರಿಗೂ ಕೊಡ್ಬೇಕು ಅಂತೇಳಿ ಅವ್ರ ಅಭಿಲಾಷೆ ಆಗಿರ್ತದೆ. ಹೀಗೆ ಹೋಗ್ಬೇಕಾದ್ರೆ ಅವರ ಪಕ್ಕದಲ್ಲಿ ಒಂದು ಹೊಲದಲ್ಲಿ ಒಂದು ಮಾವಿನ ಮರ. ಗೊತ್ತಿದೆ ಅನ್ಸುತ್ತೆ ಎಲ್ಲರಿಗಿದು, ಬಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ದಿಸ್ ಒನ್. ಹೇಳಿ. ಆ ಮರ ತುಂಬಿರುತ್ತೆ, ಫಲ ಎಲ್ಲ ಬಿಟ್ಬಿಟ್ಟಿರುತ್ತದೆ, ರಸವತ್ತಾದಂತ ಮಾವಿನ ಹಣ್ಣುಗಳು. ಅದನ್ನ ನೋಡ್ತಾರೆ. ಆಟೋಮೆಟಿಕ್ ಆಗಿ ಸಹಜವಾಗಿ ಶಂಕರ ಭಗವಾನ್ರು ಮರದಡಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ರೈತ ಇರ್ತಾನೆ, ಕೂತಿದ್ದಾಗ ಅವ್ರಿಗೆ ಸ್ವಲ್ಪ ಏಜ್ ಆಗಿರ್ತದೆ. ಅವರು ಮೊದಲು ಬಂದ ತಕ್ಷಣ ಕುತ್ಕೋಪ, ಮರದ ಕೆಳಗಡೆ ನೆರಳಿದೆ, ಬಿಸಿಲಿದೆ ಹೊರಗಡೆ ಅಂತ ಹೇಳ್ತಾರೆ. ಶಂಕರರು ಕುತ್ಕೋತಾರೆ. ಆಗ ಅವರು ಮಾಗಿದಂತ ಹಣ್ಣುಗಳನ್ನು 4-5 ಇವ್ರಿಗೆ ಒಂದು ಇದ್ರಲ್ಲಿ ಹಾಕಿ ಕೊಡ್ತಾರೆ. ಒಂದನ್ನ ಮಾವಿನ ಹಣ್ಣನ್ನ ಶಂಕರಾಚಾರ್ಯರು ಸವಿತಾರೆ. ಎಷ್ಟು ಪ್ರಕೃತಿ ಇದು ಕೊಟ್ಟಿದೆ, ಎಷ್ಟು ರುಚಿಯಾಗಿದೆ ಅನ್ಕೊಂತ ಮನಸ್ಸಲ್ಲಿ ಅದು ಫುಲ್ ಹಣ್ಣನ್ನ ತಿಂತಾರೆ. ಆಮೇಲೆ ಆ ರೈತ ನೀರ್ ಕೊಡ್ತಾನೆ. ನೀರನ್ನು ಕೂಡ ಅವ್ರ ಕೈ ತೊಳ್ಕೊಂಡು ಇದ್ ಮಾಡ್ತಾರೆ. ಆಗ ರೈತ ಕೇಳ್ತಾನೆ, ನಿನ್ನ ಹೆಸರು ಏನಪ್ಪಾ ಅಂತೇಳಿ ಕೇಳಿದಾಗ, ನನ್ನ ಶಂಕರಾಚಾರ್ಯರು ನಾನು ಅಂತ ಹೇಳ್ತಾರೆ. ಅವ್ರು ತಮ್ಮ ಪರಿಚಯ ಹೇಳ್ತಾರೆ. ಓ ಶಂಕರ, ನೀವು ಮಹಾನ್ ವ್ಯಕ್ತಿಗಳು, ನಿಮ್ಮನ್ನು ಕಾಣ್ಬೇಕು ಅಂತ ತುಂಬಾ ಹಂಬಲಿಸ್ತಾ ಇದ್ದೆ ನಾನು. ಬರ್ಬೇಕು ಅಂದ್ರೆ ನನ್ಗಾಗ್ಲೇ ವಯಸ್ಸಾಯ್ತು, ಆದ್ರೆ ನೀವೇ ನನ್ನ ಹತ್ರ ಬಂದ್ಬಿಟ್ಟಿದ್ದೀರಾ. ನಾನು ಮಹಾ ಪುಣ್ಯಾತ್ಮ. ಹಾಗಾಗಿ ನನಗೆ ನೀನೇನೇನೋ ಎಲ್ಲರಿಗೂ ಏನೇನೋ ಮಾಡ್ಬೇಕು ಅಂತ ಇದೆಯಂತೆ. ಅದೇನೋ ಆತ್ಮ ಅಂತೆ, ಜ್ಯೋತಿ ಅಂತೆ, ಒಂದು ಚೇತನ ಅಂತೆ, ಅದನ್ನ ನನಗೆ ಹೇಳು ಅಂತ ಹೇಳ್ತಾನೆ ಆ ರೈತ. ನೆನ್ಪಾಯ್ತು ಅನ್ಸುತ್ತೆ ನಿಮಗೆಲ್ಲ. ಆಗ ಶಂಕರ್ ಹೇಳ್ತಾರೆ, ಅಯ್ಯೋ ಅಲ್ಲ, ಅದನ್ನ ಅನುಭವವನ್ನ ನಾವು ತೆಗೆದುಕೋಬೇಕಂದ್ರೆ ಅನೇಕ ಸಾಧನೆಗಳನ್ನ ಮಾಡ್ಬೇಕು ಕಣಪ್ಪ. ಹಾಗೆ ಹೇಗೆ ನಿನಗ್ ಗೊತ್ತೈತೋ ಇಲ್ಲೋ ಆತ್ಮಜ್ಞಾನ ಅಂದ್ರೆ ಅದೇನು ಅಂತ ನಿನಗೆ ಅರ್ಥ ಆಗಿದ್ಯಾ ಅಂತ ಕೇಳ್ತಾನೆ ರೈತ. ಆಗಿದೆ ಅಂತ ಹೇಳ್ತಾರೆ. ಮತ್ತ ನಿನಗ್ ತಿಳಿದಿದ್ದನ್ನ ನನಗೆ ಹೇಳು, ನಾನು ಒಬ್ಬ ಜ್ಞಾನಿ ಆಗ್ತೀನಿ. ನಾನು ರೈತ, ನನಗೆ ಎತ್ತುಗಳು ಇದ್ದಾವೆ, ನನ್ನ ಹೊಲ ಇದೆ, ನಾನು ಕಾಯ್ಬೇಕು, ನೋಡ್ಕೋಬೇಕು. ನೀನ್ ಬೇಗ ಹೇಳು, ಅದೆಷ್ಟೊತ್ತಾಗತ್ತೆ, ನೀನು ತಿಳಿದಿದೆ ಅಂದ್ರೆ ನನಗೆ ಹೇಳು ಅಂತ ಹೇಳ್ತಾರಂತೆ ಆ ರೈತ. ಆಗ ಹೇಳ್ದಾಗ ಶಂಕರ್ರು, ಅರೆ ಇವನು ಒಳ್ಳೆ ಆತ್ಮಜ್ಞಾನ ಪಡಿಬೇಕು ಅಂತ ಇದ್ದಾನೆ, ಹಂಬಲಿಸ್ತಾ ಇದ್ದಾನೆ, ಇವನಿಗೆ ಆ ಒಂದು ಇದನ್ನ ಆ ಚೇತನದ ರೂಪವನ್ನು ತಿಳಿಸ್ಬೇಕು ಅಂತ ಹೇಳಿ ಶಂಕರರು ಏನ್ ಮಾಡ್ತಾರಂತೆ, ಸರಿಯಪ್ಪ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನಿನಗೆ, ಆ ಪ್ರಶ್ನೆಗಳನ್ನ ಕೇಳಿದಾಗ ನೀನ್ ನನ್ಗೆ ಉತ್ತರಿಸ್ಬೇಕು. ಆಯ್ತು, ಅದೇನ್ ದೊಡ್ಡದು, ನಾನು ಹೇಳ್ತೀನಿ ಅಂತ ಹೇಳ್ತಾನ. ಆ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರ ಅವರು. ಆಗ ಅಂದ್ರೆ ಚರ್ಚೆ ರೂಪದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ನೀನು ನೋಡಪ್ಪ, ಈ ಹಗಲನ್ನ
ಯಾವ ಜ್ಯೋತಿಯಿಂದ ನೀನ್ ನೋಡ್ತಾ ಇದೀಯಾ ಈ ಪ್ರಪಂಚವನ್ನ ಅಂತ ಕೇಳ್ತಾರೆ. ಕೇಳಿದಾಗ ಅವ್ನು ಹೇಳ್ತಾನೆ, ಸೂರ್ಯನ ಬೆಳಕಿಂದ ನೋಡ್ತೀನಿ. ಈಗ ಒಂದು ಜ್ಯೋತಿ ಅಂತಂದ್ರೆ ಈಗಿರೋ ಎಲ್ಲ ಕಾಣಿಸ್ತಾ ಇರೋದು ಸೂರ್ಯನಿಂದ, ನಾನು ಸೂರ್ಯ ಭಗವಾನಿಂದ ನೋಡ್ತೀನಿ ಅಂತ ಹೇಳ್ತಾನೆ. ಓ ಆಯ್ತು ಸರಿ, ರಾತ್ರಿ ಅಂತ ಕೇಳ್ತಾರೆ. ರಾತ್ರಿದಾಗ ಚಂದ್ರ ದೀಪ ಇದನ್ನೆಲ್ಲ ಆ ಬೆಳಕಿನಾಗ ನೋಡ್ತೀನಿ, ಕಾಣಿಸ್ತದಲ್ಲ, ಚಂದ್ರನ ಬೆಳಕನೇ ಕಾಣಿಸ್ತದೆ, ಆಮೇಲೆ ದೀಪ ಹಚ್ಚಿದಾಗ ಅದು ಕಾಣಿಸುತ್ತೆ, ಹಾಗಾಗಿ ನಾನು ರಾತ್ರಿ ಹೊತ್ತು ನೋಡ್ತೀನಿ. ಸರಿ, ಹಾಗಾದ್ರೆ ಈ ಸೂರ್ಯ ಚಂದ್ರ ಇಬ್ಬರನ್ನು ನೋಡ್ತೀಯಲ್ಲ ನೀನು, ಅದು ಯಾವ ಬೆಳಕಿನಾಗೆ ಅಂತ ಕೇಳ್ತಾರೆ. ಅದು ಯಾವ ಬೆಳಕಿನಾಗೆ? ಆಗ ಆ ರೈತ ಹೇಳ್ತಾನೆ, ಬುದ್ಧಿವಂತ ರೈತ, ಅವನಿಗೂ ತುಂಬಾ ಆಕಾಂಕ್ಷೆ ಇರ್ತದೆ, ಅಭಿಲಾಷೆ ಇರ್ತದೆ. ಕಣ್ಣು ಬೆಳಕಿನಾಗ ನೋಡ್ತೀನಿ, ಸೂರ್ಯ ಚಂದ್ರ ಎಲ್ಲರೂ ನನ್ನ ಕಣ್ಣ ಕಾಣಿಸ್ತಾರೆ ಅಂತ ಹೇಳ್ತಾನೆ. ಸರಿಪ್ಪ, ಹಾಗಾದ್ರೆ ನೀನ್ ಕಣ್ ಮುಚ್ಚಿದಾಗ ಅಂತ ಕೇಳ್ತಾರೆ. ಕಣ್ ಮುಚ್ಚಿದಾಗ ನೀನ್ ಕಣ್ ಮುಚ್ಚಿದಾಗ ಇವ್ರನ್ನೆಲ್ಲ ಹೆಂಗ್ ನೋಡ್ತೀನಿ ನೀನು, ನಿನ್ನೆ ಅದು ಏನಿಂದ ನೋಡ್ತೀಯಾ ಅಂತ ಕೇಳ್ತಾರೆ. ಸ್ವಲ್ಪ ತಡವರಿಸಿ ಹೇಳ್ತಾನೆ, ನಾನ್ ಬುದ್ಧಿಯಲ್ಲಿ ನೋಡ್ತೀನಿ ಅಂತ ಹೇಳ್ತಾನೆ. ಬುದ್ಧಿಯಲ್ಲಿ ನೋಡ್ತೀಯಾ? ಸರಿ, ಬುದ್ಧಿಯನ್ನು ನೋಡ್ತೀಯಲ್ಲ, ಹಾಗಾದ್ರೆ ಈ ಜಗತ್ತು ಬೆಳಕನ್ನೆಲ್ಲ ನೋಡ್ತೀಯಾ ಬುದ್ಧಿನ ಒಳಗೆ ಅಂತ ಕೇಳ್ತಾರೆ. ನೋಡ್ತೀನಿ, ಬುದ್ಧಿಯಲ್ಲಿ ನೋಡ್ತೀನಿ. ಆ ಬುದ್ಧಿ ಅಂತ ಗೊತ್ತಾಗ್ತೈತಲ್ಲ ನೀನು, ಆ ಬುದ್ಧಿಯನ್ನು ನೋಡ್ತೀನಿ ಅಲ್ಲ, ಅದೇ ಯಾವ ಬೆಳಕಿನಾಗ ಅಂತ ಕೇಳ್ತಾರೆ. ಆಗ ರೈತ ಹೇಳ್ತಾನೆ, ಅದೇ ನಾನು ಶಂಕರ, ಅದೇ ನಾನಂದ್ರೆ ನೋಡು, ಅದೇ ನೀನಂತ ಹೇಳ್ತೀಯಲ್ಲ, ಅದೇ ಜ್ಞಾನ, ಅದೇ ಜಗತ್ತು, ಅದೇ ಆತ್ಮ, ಅದೇ ದೇವರು, ಅದೇ ಸತ್ಯ ಅಂತ ಹೇಳ್ತಾರೆ. ಆಗ ರೈತ, ಅದ್ಭುತ 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 ಶಂಕರ, ನೀನು ಹೋಗು, ನೀನ್ ಪರಮಜ್ಞಾನಿ, ನನ್ನನ್ನು ಮಾಡ್ಬಿಟ್ಟೆ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡ್ತಾರಂತೆ. ನೀನು ಹೀಗೆ ಎಲ್ಲಾ ಜಗತ್ನಲ್ಲಿ ನೀನ್ ಸಂಚಾರ ಮಾಡಿದ ಕಡೆ ಎಲ್ಲ ಈ ಜ್ಞಾನನ್ನ ಪ್ರಸಾರ ಮಾಡು, ನಿನ್ಗೆ ಪರಮಾತ್ಮನ ರೂಪನೇ ನೀನಾಗಿದ್ಯಾ, ನನಗೆ ದರ್ಶನ ಕೊಟ್ಟಿದೀಯಾ ಅಂತೇಳಿ ನಮಸ್ಕಾರ ಮಾಡಿ ಸಾಷ್ಟಾಂಗ ಹಾಕ್ತಾನೆ ಅಂತ ಒಂದು ಕತೆ ಮೇಡಮ್ ಇದು. ಅದು ಕತೆ ಅಷ್ಟು ಚೆನ್ನಾಗಿ ಹೇಳಿದ್ರೆ ಇವಾಗ ಅದರಲ್ಲೇ ಗೊತ್ತಾಗೋಯ್ತು ಅಲ್ವಾ, ನೀವು ಯಾರು ಅನ್ನೋದು ಗೊತ್ತಾಯ್ತಲ್ವಾ? ಹೌದು, ಎಷ್ಟು ಇದು ಚೆನ್ನಾಗಿದೆ ಬಹಳ ಅಲ್ವಾ? ಸುಂದರವಾದ ಕತೆ. ಹೌದು, ಸುಂದರವಾದ ಕತೆ ಅನ್ಸ್ತು ನನಗೆ. ಚೆನ್ನಾಗಿದೆ. ಹೌದು, ಧನ್ಯವಾದಗಳು ಶೇರ್ ಮಾಡ್ಕೊಂಡಿದ್ದಕ್ಕೆ. ಮತ್ತೆ ಎಲ್ರಿಗೂ ಗೊತ್ತಾಯ್ತಲ್ವಾ ಇದರಿಂದಾನೆ, ಇದು ಒಂದು ಪ್ರಕ್ರಿಯೆ. ಅಂದ್ರೆ ನಂದು ಅಲ್ಲಿ ಇಲ್ಲಿ ತಪ್ಪಾಗಿರ್ಬೋದು. ಇದು ಒಂದು ಆತ್ಮಜ್ಞಾನ ಪಡೆದಿದ್ದಂತ ಒಂದು ರೀತಿಯ ನಾನು ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡಿದೆ. ಇದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಶಂಕರಲ್ಲಿ, ನಾನೆಲ್ಲಿ, ರೈತ ಎಲ್ಲಿ. ಇಲ್ಲ ಹಾಗೆ ಏನೇ ಇಲ್ಲ, ಇದು ಒಂದು ಪ್ರಕ್ರಿಯೆನೆ. ನೀವು ಹೇಳಿದ್ದು ಆತ್ಮವನ್ನ ತೋರಿಸ್ಕೊಟ್ಟಿದ್ದು ಒಂದು ವಿಧಾನ. ಹೇಗೆ ನೀನು ಆತ್ಮ ಹೇಗೆ ಅಂತಂದ್ಬಿಟ್ಟು, ನಾವು ಹಗಲಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ವಸ್ತುಗಳನ್ನ ನೋಡ್ತೀವಿ, ಅಂದ್ರೆ ನನ್ನ ಕಣ್ಣಿನ ಬೆಳಕಿದ್ರೆ ತಾನೇ ಅಲ್ಲಿ ಸೂರ್ಯನ ಬೆಳಕಿದ್ದಾಗ ನಾನು ನೋಡೋಕ್ಕಾಗೋದು. ಹಾಗಾಗಿ ನನ್ನಲ್ಲಿರುವ ಬೆಳಕೆ ಮುಖ್ಯವಾಗುತ್ತೆ ಹೊರತು ಸೂರ್ಯನ ಬೆಳಕು ಅದು ಜಾಸ್ತಿ ಆಗಲ್ಲ. ಅಂದ್ರೆ ನನ್ನ ಆತ್ಮನ ಬೆಳಕು ಇರ್ಬೇಕು. ಆತ್ಮನ ಬೆಳಕು ಇಲ್ಲ ಅಂತಂದ್ರೆ ಈ ಪ್ರಪಂಚವೇ ಇಲ್ಲ. ಅಂದ್ರೆ ಪ್ರಪಂಚ ಸೃಷ್ಟಿಯಾಗೋದೇ ನನ್ನಿಂದಲೇ. ಪ್ರಪಂಚ ಅನ್ನೋದು ಸೃಷ್ಟಿ ಆಗುವಂತದ್ದು ಅದು ನಾನು ಅನ್ನೋದನ್ನ ತಿಳ್ಕೊಳ್ಬೇಕು. ಅದನ್ನು ಪೂರ್ತಿಯಾಗಿ ನೀ ಅಪರೋಕ್ಷ ಅನುಭೂತಿಯಲ್ಲಿ ಹೇಗೆ ನಾನು ಅಪರೋಕ್ಷವಾಗಿ ಹೆಂಗ್ ತಿಳ್ಕೊಳಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ವಿವರಣೆಯನ್ನ, ಒಂದೊಂದು ಸ್ಟೆಪ್ಸ್, ಸಾಧನಾ ಮಾರ್ಗ ಎಲ್ಲವನ್ನೂ ಹೇಳ್ಕೊಡ್ತಾರೆ. ವಿಜಯಲಕ್ಷ್ಮಿಯವರೇ, ಆತ್ಮವು ಪ್ರತ್ಯಕ್ಷ ಅನುಭವದ ವಸ್ತುವೇ ಏಕೆ? ಎಷ್ಟ್ ಚಂದ ಹೇಳಿದ್ರಮ್ಮ ಅವರು. ತುಂಬಾ ಚೆನ್ನಾಗಿತ್ತು. ಹೌದೌದು, ಬಹಳ ಚೆನ್ನಾಗಿತ್ತು. ಕೇಳ್ಕೊಂಡ್ ಸುಮ್ಮನೆ ನನಗ್ ಗೊತ್ತಿರ್ಲಿಲ್ಲ ಇದು ಕತೆ. ಜ್ಞಾಪಕ ಇಟ್ಕೊಂಡು ಎಲ್ಲಾದ್ರೂ ಪ್ರಕ್ರಿಯೆಗಳಲ್ಲೋ ಎಲ್ಲಾದ್ರೂ ಉಪಯೋಗಿಸ್ಕೊಂಡು. ಅಲ್ಲ, ಎಲ್ಲರಿಗೂ ತಿಳಿದಿರುತ್ತೆ, ಅಲ್ಲಿ ಇಲ್ಲಿ ಕೇಳಿರ್ತೀರಾ. ನೆನ್ಪಿರೋದಿಲ್ಲ ಅಷ್ಟೇ ಅದು. ಅಂದ್ರೆ ಈಗ ಆತ್ಮ, ಈಗ ಹೇಳಿದ ಪ್ರಕಾರ ಆತ್ಮ ಪ್ರತ್ಯಕ್ಷದ ಅನುಭವ ಅಲ್ಲ, ವಸ್ತು ಅಲ್ಲ ಅಂತ ಆಯ್ತಮ್ಮ. ಅದು ಯಾಕೆ ಅಂದ್ರೆ ಅದು ಆತ್ಮ
ನಾವೀಗ ಗುರೂಜಿ ಹೇಳಿದ ಪ್ರಕಾರ ಹೋಗ್ಬೇಕಂದ್ರಮ್ಮ, ಈಗ ನಮಗ್ ಪ್ರತ್ಯಕ್ಷ ಅನುಭವ ಕೊಡುವಂಥವು ನಾವು ಕಣ್ಣಿಗೆ ನೋಡ್ತಕ್ಕಂಥ ವಸ್ತುಗಳು ಮಾತ್ರ ನಮಗ್ ಪ್ರತ್ಯಕ್ಷ ಅನುಭವ. ಅದೇ ರೀತಿ ನಮ್ಗೆ ಇದನ್ನ ಸಹಿತ ಈ ಆತ್ಮನ ನಾವು ಪ್ರತ್ಯಕ್ಷವಾಗಿ ಪಡಿತೇವಿ ಅಂದ್ರ ಅದು ಸಾಧ್ಯ ಇಲ್ಲದ ಮಾತು. ಅದನ್ನ ಅನುಭವಿಸ್ತೇವಿ, ನಾವು ನೋಡ್ಬೇಕು ಅಂತ ಎಷ್ಟು ಜನ ಅದನ್ನ ಹೇಳ್ತಾರ, ಆದ್ರೆ ಅದು ಸಾಧ್ಯ ಇಲ್ಲದ ಮಾತು ಅಂತ ನಾವು ಸಹಿತ ಗುರೂಜಿ ಹೇಳ್ತಾರಮ್ಮ. ಆದ್ರೆ ಈಗ ನಾವು ಕೆಲವೊಂದು ಪುರಾಣಗಳಲ್ಲಾಗ್ಲಿ ಎಲ್ಲದರಲ್ಲೂ ಕೇಳ್ತೇವೆ. ಏನಂದ್ರ ಈಗ ನಾವು ದೇವ್ರನ್ನ ಪ್ರತ್ಯಕ್ಷವಾಗಿ ಕಂಡ್ವಿ, ಕೃಷ್ಣ ಪರಮಾತ್ಮನ ನೋಡಿದ್ವಿ, ಅವ್ನು ಹೀಗದಾನೆ ಹಾಗಿದ್ದಾನೆ. ಆ ಭಾಗವತದಲ್ಲಿ ಅಂತೂ ಒಂದು ಕಳ್ಳಂದ ಕತೆ ಬರುತ್ತೆ ನೋಡಿ, ಕೇಳಿಸುತ್ತಲ್ಲಮ್ಮ? ಕೇಳಿಸ್ತಾ ಇದೆ ಹೇಳಿ. ಆವಾಗ ಅದು ಅಲ್ಲಿ ಸಾಕ್ಷಾತ್ ಕಳ್ಳನಿಗೆ ಕೃಷ್ಣ ಭಗವಂತ ಅವನು ಪ್ರತ್ಯಕ್ಷ ಒಂದು ಇದನ್ನ ಕೊಡ್ತಾನೆ, ದರ್ಶನ ಕೊಡ್ತಾನೆ. ಆದ್ರೆ ಅದೇ ಕತೆ ಹೇಳಿದಂತ ಆ ಆಚಾರ್ಯಗೆ ಅವ್ನ್ ದರ್ಶನ ಇರಂಗಿಲ್ಲ. ಅದನ್ನ ನೋಡ್ಬಿಟ್ಟು ಇವನು ಖುಷಿ ಆಗ್ತಿರ್ತೈತಿ. ಅದೇ ರೀತಿ ಆ ಪ್ರತ್ಯಕ್ಷ ಅನುಭವ ಅನ್ನೋದು ಅದು ಸಹಿತ ಆ ದೇವ್ರ ತಾತ್ಕಾಲ. ಅದು ಒಂದ್ ದಿವಸ ಇರ್ಬೋದು, 1-2 ದಿವಸ ಇರ್ಬೋದು, ಸ್ವಲ್ಪ ಹೊತ್ತಿರ್ಬೋದು. ನಾ ಭಗವಂತನ ಕಂಡೆ ನೋಡ್ದೆ ಅನ್ನೋದು ಸಹಿತ. ಅದೇ ರೀತಿ ಇವರು ಸಹಿತ ಯಾರು ರಾಮಕೃಷ್ಣ ಪರಮಹಂಸರದು ಹೇಳಿದ್ರು. ಅವರು ಸಹಿತ ಕಾಳಿ ಮಾತೆನ ಕಂಡೆ, ಅವ್ರ ಜೊತೆ ಮಾತಾಡ್ದೆ, ಊಟ ಮಾಡಿಸಿದೆ ಅಂತ ಹೇಳಿ ಅವ್ರು ಹೀಗೆ ಪ್ರಚಾರ, ಅವ್ರು ಕಂಡಿದ್ದನ್ನ ಹೇಳ್ತಾನೆ ಇರ್ತಾರೆ. ಅವಾಗ ಇವ್ರದು ಏನಂದ್ರೆ ಇವ್ರಿಗೆ ನಾನು ಯಾರು ಅನ್ನೋದೊಂದು ಅವ್ರಿಗೆ ಅರ್ಥಕೋಬೇಕಾಗಿರುತ್ತೆ. ಅವಾಗ ಇವ್ರು ಬರ್ತಾರೆ ತೋತಾಪುರಿ. ಅವಾಗ ತೋತಾಪುರಿ ಬಂದ್ ಏನ್ ಹೇಳ್ತಾರ ಅವ್ರಿಗೆ, ಆ ದೇವಸ್ಥಾನದಲ್ಲಿ ಕೂತ್ಕೊಂಡಿರ್ತಾರ, ರಾಮಕೃಷ್ಣ ಬಾಪ ನಿನ್ಗೆ ನಾನೇನೋ ಹೇಳ್ಬೇಕು ಅಂತ ಹೇಳಿ. ಅವಾಗ ಇವನ್ ಹೇಳ್ತಾರೆ, ಇವ್ರು ರಾಮಕೃಷ್ಣರು ಹೇಳ್ತಾರ. ಅವಾಗ ಆ ದೇವಿಗೆ ಹೇಳಿ ಹೋಗ್ತಾರ, ನೋಡಮ್ಮ ತೋತಾಪುರಿ ಅಂತ ಬಂದಾರ, ಅವ್ರಿಗೆ ನಾನು ಏನೋ ನನಗ್ ಜ್ಞಾನ ಕೊಡ್ತಾರಂತೆ, ಹೋಗಿ ನನ್ ಜ್ಞಾನ ಏನು ಅಂತ ತಿಳ್ಕೊಂಬರ್ಲ ಅಂತ ಕೇಳ್ತಾರ. ಅವ್ರ ತಮ್ಮ ಒಂದು ಭಕ್ತಿ ಮಾರ್ಗದಲ್ಲಿ ಇದ್ದಾಗ ಆ ಅನುಭವದಲ್ಲಿ ಹೇಳ್ತಾರ. ಅವಾಗ ಹೋಗಿ ಅವ್ರಿಗೆ ತೋತಾಪುರಿ ಹತ್ರ ಹೋದಾಗ ಅವ್ರ ಏನ್ ಹೇಳ್ತಾರ, ನೀನು ಈ ದೇವರೇ ಎಲ್ಲ ಕಾಣ್ತೀಯ, ಕಾಳಿ ಮಾತೆ ಕಾಣ್ತೀಯ, ಮಾತಾಡ್ತಿದಿ, ಊಟ ಮಾಡಿಸ್ತಿದಿ, ಎಲ್ಲ ಆಯ್ತು, ಅದ್ ನೀ ಯಾರು ಅಂತ ಅರ್ಥ ಮಾಡ್ಕೊಂಡೀಯ ಅಂತ ಕೇಳ್ತಾರಂತೆ. ಆವಾಗ ಅವ್ರು ಹೇಳ್ತಾರ, ಅವ್ರಿಗೆ ನಾನು ಯಾರು ಅನ್ನೋದು ಗೊತ್ತಾಗೋದು. ಅವ್ರು ಅಷ್ಟೊಂದು ಇರ್ಬೋದು, ಅದು ಸೈಲೆಂಟ್ ಇರ್ತಾರ. ಅವಾಗ ಅದನ್ನ ಏನ್ ನೋಡಿಯ ಅದೆಲ್ಲ ಮಾಯೆ. ನೀನೀಗ ನೀ ಯಾರು ಅನ್ನೋದು ಅರ್ಥ ಮಾಡ್ಕೋಬೇಕು. ನೀನು ಒಂದು ಆತ್ಮ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ. ಮತ್ತೆ ಇನ್ನೇನಪ್ಪಾ ಅಂದ್ರೆ ಒಂದ್ ತತ್ವಬೋಧ ಅಂತ ಹೇಳಿ ಅವ್ರಿಗೆ ಬೋಧನೆ ಮಾಡ್ತಾರ. ಆ ಬೋಧನೆ ಆದ ತಕ್ಷಣ ಅವ್ರಿಗೆ ಆತ್ಮದ ಒಂದು ಅರಿವು ಆಗ್ತೈತೆ ಅಮ್ಮ. ಆ ಅರಿವಾದಾಗ ಅವ್ರಿಗೆ ಅಲ್ಲಿಗೆ ಮುಕ್ತಿ ಹೊಂದಿದ್ರು ಅಂತ ಹೇಳಿ ಗುರೂಜಿ ಅವರು ಹೇಳಿದ್ರು. ಅದೇ ರೀತಿ ಈ ಆತ್ಮ ಸಹಿತ ಉಪಯೋಗಿಸಿದ್ರಲ್ಲ, ಅರಿವು ಮಾಡ್ಕೊಂಡ್ರು ಅಂತ, ಅದು ಜ್ಞಾನ ಬಂತು ಅಂತ ಶಬ್ದ ಪ್ರಯೋಗ. ಅದು ಅನುಭವಕ್ಕೆ ಬರುವಂತಹದ್ದು ಅಲ್ಲ. ಆ ಅನುಭವ ಬರಕ್ಕೆ ಅಂತ ಅಲ್ಲ. ಅದು ಅನುಭವ ಬಂದ್ರು, ನಾವು ಪ್ರತ್ಯಕ್ಷ ಕಂಡ್ರು ಸಹಿತ ದೇವ್ರನ್ನ, ಅದು ಸ್ವಲ್ಪ ಹೊತ್ತಿರ್ಬೋದಮ್ಮ. ಆದ್ರೆ ಈ ಆತ್ಮ ಜ್ಞಾನ ಅನ್ನೋದು ಸದಾ ಭ್ರಮೆನೆ ಅಂತ ಅಲ್ಲಿ ತೋತಾಪುರಿಗಳು ಹೇಳಿದ್ದು. ಅದೆಲ್ಲ ಭ್ರಮೆ, ಮಾಯೆ ಅಂತ ಹೇಳಿದ್ದು. ಮನಸ್ಸು ಅದೆಲ್ಲ ಕಲ್ಪಿಸುತ್ತೆ. ಹಾಗೆ ಅವರು ತುಂಬಾ ಪರಮ ಭಕ್ತರಾಗಿದ್ರಿಂದ ಆ ರೀತಿಯಲ್ಲಿ ಅವ್ರಿಗೆ ಹೌದು, ಹೌದಮ್ಮ, ಹೌದು. ಹಾಗೆ ಈಗ ಆತ್ಮ ಪ್ರತ್ಯಕ್ಷ ಅಂತೂ ಅಲ್ಲ ಅಮ್ಮ. ಇದು ಆತ್ಮ ಯಾಕಂದ್ರೆ ಇದಕ್ ಆತ್ಮ ಈ ಕಣ್ಣಿಲೆ ನೋಡಕ್ ಆಗೋದಿಲ್ಲ. ಆಮೇಲೆ ರೂಪ ಇಲ್ಲ. ನೆಕ್ಸ್ಟ್ ಅದು ನಿರಾಕಾರ. ಅದು ನಿರಾಕಾರ ಆತ್ಮ ಅನ್ನೋದು. ಆಮೇಲೆ ಹೇಳ್ತಾ ಇದ್ದೀರಾ, ಕರೆಕ್ಟ್ ಆಗಿ ಹೇಳಿ, ಅದು ವಿವರಿಸಿ ಹೇಳ್ಬಿಡಿ. ಪಂಚೇಂದ್ರ ಮೂಲಕ ನಾವು ಯಾವುದೇ ಒಂದು ಅನುಭವ ಆಗೋದಿಲ್ಲ, ಅದು ಆತ್ಮನಿಗೂ ಸಹಿತ ಆಗೋದಿಲ್ಲ. ಈಗ ರೂಪ, ಸ್ಪರ್ಶ, ಗಂಧ ಅಥವಾ ಇವ್ಯಾವುದು ಅನುಭವ ಇಲ್ಲದೆ ಇದ್ರು ಅದು ಸಾಕ್ಷಿಯಾಗಿರ್ತಾನೆ ಆತ್ಮ. ಆದ್ರೆ ಆತ್ಮ ಅನ್ನೋನು ನಾನು ನಿರ್ಗುಣ, ನಿರಾಕಾರ ಮತ್ತು ಪ್ರತ್ಯಕ್ಷ ಅನುಭವ ಇಲ್ಲದಿದ್ರು ಸಹಿತ ಸಾಕ್ಷಿ ರೂಪದಾಗಿ ನೋಡುವಂತವನು ಅಂತ ಹೇಳ್ತಾರಮ್ಮ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಇಂದ್ರಿಯಗಳಿಗಂತೂ ಗೋಚರನೂ ಆಗೋದಿಲ್ಲ, ಇದು ಮಾಯಾ ಸ್ವರೂಪ. ಮತ್ತೆ ಇಂದ್ರಿಯಗಳ ಆಟವನ್ನ ಅದನ್ನ ನೋಡೋದಕ್ಕೆ ಸಾಧ್ಯವೇ ವಿನಃ ಇಂದ್ರಿಯಗಳು ಇಲ್ಲಮ್ಮ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಒಂದು
ಏನಂದ್ರ ಸಾಕ್ಷಿ ರೂಪದಲ್ಲಿ ನಾನು ನೋಡುವವನು ಅಂತ ಹ್ಮ್ ಇರೋದು ಹೇಳ್ಬೋದಮ್ಮ. Okay. ಆ, ಚೆನ್ನಾಗಿ ಮತ್ತೆ ಹೇಳಿದಿರ ವಿಜಯಲಕ್ಷ್ಮಿರೇ. ಹ್ಞೂನ್ರಿ. ಲಕ್ಷ್ಮಿ ಅವರು ಏನ್ ಆಮೇಲೆ ಅರ್ಥ ಮಾಡ್ಕೊಂಡಿದಾರೆ ಅವ್ರನ್ನ ಕೇಳ್ಬಿಡೋಣ. ಲಕ್ಷ್ಮಿ ಅವರು ಹಾ ಅಮ್ಮ. ಪೂರ್ತಿಯಾಗಿ ಈ ಗೊತ್ತಾಯ್ತಲ್ವಾ? ಅವರಿಬ್ರುನು ವಿವರಣೆ ಕೊಟ್ಟಿದ್ದಾರೆ. ಹೌದ್ರಿ. ನೀವು ಹೆಂಗ ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಿ ತಿಳಿಸ್ಬಿಡಿ. ಆ ಈಗ ನಾವು ಇಷ್ಟು ದಿನ ಕ್ಲಾಸ್ನೊಳಗ್ ಕಲ್ತಂಗ, ಇಷ್ಟು ದಿನ ನಾವ್ ಕ್ಲಾಸ್ನೊಳಗ್ ನೋಡ್ದಂಗ ನಮ್ ಪಂಚೇಂದ್ರಿಯಗಳ ಹತ್ರ ಆತ್ಮದ ಅನುಭವ ಯಾವಾಗೂ ಆಗಂಗೆ ಇಲ್ರಿ. ನಮ್ಮೊಳಗ್ ನಾವ್ ಹೋಗ್ಬೇಕಮ್ಮ, ಅವಾಗಷ್ಟ ಅರಿವಾಗ್ತತಿ. ಇವಾಗ ಅವ್ರು ಎಷ್ಟ್ ಚೆನ್ನಾಗೆಲ್ಲ ಎಕ್ಸಾಂಪಲ್ ಕೊಟ್ರು. ಅದೇ ತರ ನಮ್ಮೊಳಗ್ ನಾವ್ ಹೋಗ್ಬೇಕ್ರಿ. ಹೌದು, ಈಗ ನಾನು ಇಲ್ಲೇ ಏನೋ ನೋಡ್ತಾ ಇದೇನಿ ಅಂತಂದ್ ಹೇಳತ್ಲೇನ ಅದನ್ನ ನಾನು ಇವಾಗ ಫಾರ್ ಎಕ್ಸಾಂಪಲ್ ಇದು ಕ್ಲಾಸ್ ರೀ. ಈ ಕ್ಲಾಸ್ನೊಳಗ್ ಇಷ್ಟೆಲ್ಲಾ ಹೇಳ್ತಾ ಇದಾರ, ನಾ ಕೇಳ್ತಾ ಇದೇನಿ, ಸ್ವಲ್ಪ ಅರಿವಿಗ್ ಬರ್ತೈತ್ರಿ. ಸ್ವಲ್ಪ ಹೊತ್ ಬಿಟ್ರ ಮತ್ ಹೋಗ್ಬಿಡ್ತೈತ್ರಿ. ಅದ್ರಿಂದ ನಮ್ ಸ್ವಂತವಾಗಿ ಯಾವಾಗ ನಮ್ಗ ಅದ್ರೊಳಗ್ ಹೋಗಿ ಅನುಭವ ಬರ್ತೈತಲ್ಲ, ಅದು ತಿಳ್ಕೊಬೇಕು ಅಂತೇಳಿ ಅಂದವಮ್ಮ. ಆತ್ಮದ ಅಂದ್ರೆ ಅನುಭವ ಇವಾಗ ಅಂದ್ರ ಆತ್ಮ ಅನ್ನೋದು ಅನುಭವಕ್ಕೆ ಸಿಕ್ಕುವಂತಹದ್ದು ಅಂತೀರಾ? ಇಲ್ಲ, ವಸ್ತುಗಳಿಂದ ಸಿಗಂಗಿಲ್ಲ ಅಮ್ಮ. ಹ್ಮ್ ವಸ್ತುವಿಂದ ಸಿಗಂಗಿಲ್ಲ. ನಾವೀಗ ಯಾವ್ದೋ ಒಂದ್ ವಸ್ತು ನೋಡ್ತೇವಲ್ರಿ, ಹಾ ಅದ್ರಿಂದ ಅಥವಾ ಈಗ ನಾನು ಅದ ಅಂತಲ್ಲಮ್ಮ, ಇವಾಗ ನೀವ್ ಕ್ಲಾಸ್ನೊಳಗ್ ಹೇಳ್ಕೊಡ್ತಾ ಇದೀರಿ, ನಾವ್ ಕೇಳ್ತಾ ಇದೇವ್ರಿ. ಇದು ಒಂದ್ ವಸ್ತುನ ಅಲ್ರಿ. ಈಗ ನೀವ್ ಹೇಳ್ಕೊಡ್ತಾ ಇದೀರಿ, ನಾವ್ ಕೇಳ್ತಾ ಇದೇವ್ರಿ. ಆದ್ರೆ ಇದ್ರದ್ದು ಅನುಭವ ನಾವ್ ಸ್ವಂತವಾಗಿ ತಗೋಬೇಕ್ರಿ. ಇವಾಗ ನೀವ್ ಆಗಲ್ಲ ಹೆಂಗ ಸಕ್ಕರೆ ತಂದ ಸ್ವೀಟ್ನೆಸ್ ನ ಐತಲ್ಲ, ಆತರ ನಾವ್ ಸ್ವೀಟ್ನೆಸ್ ಆಗ್ಬೇಕ್ರಿ. ಹೆಂಗ ಸೂರ್ಯ ತನ್ನನ್ ತಾನು ನೋಡ್ಕೊಳ್ಳಾರ್ದನ ಎಲ್ಲರಿಗೂ ಹಿಂಗ್ ಬೆಳಕ್ ಕೊಡ್ತಾನಲ್ರಿ, ಆ ಸೂರ್ಯ ನಮ್ಮೊಳಗ್ ನಾವ್ ಹೋದಾಗಷ್ಟ ನೋಡ್ಕೊಳಕ್ ಸಾಧ್ಯ ಐತಿ ಅಂತಂದ್ ಹೇಳಿ ಅಮ್ಮ. ಇವಾಗ ಸೂರ್ಯ ಬೆಳಕು ಕತ್ಲು ನೋಡಕ್ ಆಗಲ್ಲ ರೀ. ಆತರ ನಾವ್ ಯಾರು ಅನ್ನೋದನ್ನ ನಮ್ಮ ಆತ್ಮ ನಮ್ಮೊಳಗ್ ನಾವ್ ನೋಡ್ಕೋಬೇಕು. ವಸ್ತುಗಳ ಮುಖಾಂತರ ಸಿಗಾಕ್ ಸಾಧ್ಯನೇ ಇಲ್ಲ ಆತ್ಮಜ್ಞಾನ ಅಮ್ಮ. ನಮ್ಮೊಳಗ್ ನಾವ್ ಅರಿತ್ಕೊಂಡಾಗ ಅಷ್ಟ ಸಾಧ್ಯ ಐತಿ ಅಂತಂದ್ ಹೇಳ್ರಿ. ಫಾರ್ ಎಕ್ಸಾಂಪಲ್ ನಾವ್ ಇಷ್ಟು ದಿನ ತತ್ವಬೋಧ ಕ್ಲಾಸ್ ಎಲ್ಲಾ ಮಾಡ್ದಾಗ ನಾವ್ ಮೊದ್ಲಿನ್ಕಿಂತಾನು ಈಗ ಬಹಳ ಚೇಂಜ್ ಅದೇವ್ರಿ. ಒಂದೇ ಮಾತ್ ಹೆಂಗಂತಂದ್ ಹೇಳಿದ್ರ, ಮೊದ್ಲು ವಸ್ತು ನೋಡತ್ಲೇನ ನಮ್ದ್ ಆಕರ್ಷಣೆಗ್ ಒಳಗಾಗ್ತಿದೀವ್ರಿ. ಈಗ ಹಂಗಲ್ಲ, ಅದು ಆಟೋಮೆಟಿಕ್ ಆಗಿ ಹೋಗ್ಬಿಟ್ಟೈತಿ ಅಮ್ಮ. ಇದ್ರಿಂದ ನಮ್ಗೇನು ಸುಖ ಇಲ್ಲ. ಇದ್ರ ಹಿಂದ ನಾವ್ ಹೋಗ್ಬಾರ್ದು. ಏನೋ ಒಂದು ಶಕ್ತಿ ನಮ್ಮೊಳಗ ಐತಲ್ಲ, ಅದನ್ನ ನಾವ್ ಅರ್ತ್ಕೋಬೇಕ ಅಂತಂದ್ ಹೇಳಿ ಅರಿವಾಗೈತಿ ಅಮ್ಮ. ಸದ್ಯ ಈಗ ಇವೆಲ್ಲಾ ತತ್ವಬೋಧ ಕ್ಲಾಸ್ ನಿಂದ ರೀ. ವಸ್ತುಗಳ ಮುಖಾಂತರ ಆತ್ಮಜ್ಞಾನ ಸಿಗಾಕ್ ಸಾಧ್ಯನೇ ಇಲ್ಲ ಅಮ್ಮ. ವಸ್ತುಗಳು ಅಂತಂದ್ರೆ, ವಸ್ತುಗಳ ಬಗ್ಗೆ ನೋಡಿದಾಗ ಅದಕ್ಕೆ ಆಕರ್ಷಣೆ ಬರುತ್ತೆ ಅಂತಂದ್ರೆ, ನಮಗೆ ಅಲ್ಲಿ ವಾಸನೆಗಳು ಕೆಲಸ ಮಾಡುತ್ತವೆ. ಅವು ಆಕರ್ಷಣೆಯನ್ನ ತರುತ್ತವೆ. ಅವಾಗ ರಾಗ ದ್ವೇಷ ಅನ್ನೋದು ಬರುತ್ತೆ ಅಲ್ವಾ? ಅದೆಲ್ಲ ಇಂದ್ರಿಯಗಳ ಕೆಲಸ ಮತ್ತೆ ಮನಸ್ಸಿನಲ್ಲಿರುವ ವಾಸನೆಗಳ ಕೆಲಸ ಅದು. ಆದ್ರೆ ಇದಕ್ಕೂ ಮತ್ತೆ ಆತ್ಮಕ್ಕೂ ಏನೋ ಸಂಬಂಧ ಇಲ್ಲ. ಹೀಗೆ ವಸ್ತುಗಳನ್ನ ನೋಡೋದ್ ಹಾಗೆ ಆತ್ಮನನ್ನ ನೋಡಕ್ಕೆ ಸಾಧ್ಯ ಇಲ್ಲ. ಆತ್ಮನನ್ನ ನೋಡೋದಕ್ಕೆ ವಸ್ತುವನ್ನ ನೋಡ್ಬೇಕಾದ್ರೆ 5 ನಾವು ಮೊದಲು ತಿಳ್ಕೊಂಡಿದ್ದೇನು, ಪಂಚೇಂದ್ರಿಯಗಳಿಗೆ 5 ವಿಷಯಗಳು ಅಲ್ವಾ? 5 ಇಂದ್ರಿಯಗಳಿಗೆ 5 ವಿಷಯಗಳು, ಅಷ್ಟನ್ನೇ ಗ್ರಹಿಸಕ್ಕೆ ಸಾಧ್ಯ ಇರುವಂತಹದ್ದು. ಈ ಆತ್ಮನನ್ನ ಗ್ರಹಿಸೋಕೆ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಇವಾಗ ವಿಜಯಲಕ್ಷ್ಮಿಯವರು ಹೇಳಿದ್ರಲ್ಲ, ಅದು ಅತಿ ಸೂಕ್ಷ್ಮವಾದದ್ದು, ನಿರಾಕಾರವಾದ್ದು, ನಿರ್ಗುಣವಾದಂಥದ್ದು. ಅದಕ್ಕೆ ಆಕಾರನೂ ಇಲ್ಲ. ಮತ್ತೆ ನಾವು ಗ್ರಹಿಸಬೇಕಾದ್ರೆ ಈ 5 ವಿಷಯಗಳ ಒಳಗಡೆ ಅದು ಸೇರ್ಕೊಂಡಿಲ್ಲ. ಅದಕ್ಕೆ ರೂಪ ಇಲ್ಲ, ರಸ, ಗಂಧ, ಸ್ಪರ್ಶ ರೀತಿಯ ಶಬ್ದ ಇವು ಯಾವೂ ಇಲ್ಲ. ಅದಕ್ಕೋಸ್ಕರ ಗ್ರಹಿಸಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಪಂಚೇಂದ್ರಿಯಗಳಿಗೆ ಆ ಶಕ್ತಿ ಇಲ್ಲ. ಇದನ್ನ ಹೊರತುಪಡಿಸಿ ಅದನ್ನ ನಾವು ಅರಿತುಕೊಳ್ಬೇಕಾಗಿತ್ತು. ಅರಿತುಕೊಳ್ಬೇಕು ಅಂದ್ರೆ ಶೋಧನೆಯ ಮೂಲಕ ನಾವು ವಿಚಾರ ಮಾಡಿ ಅದನ್ನ ಅರಿತುಕೊಳ್ಬೇಕು.
ಇದು ಅಪರೋಕ್ಷವಾಗಿ ನಾವು ಅದರ ಅನುಭೂತಿಯನ್ನ ಪಡೆದುಕೊಳ್ಬೇಕಾಗಿರುತ್ತೆ. ಅದನ್ನ ಗಳಿಸೋಕೆ ಸಾಧ್ಯ ಇಲ್ಲ. ಅದನ್ನ ಸುಮ್ಮನೆ ಅರ್ಥಕೊಳ್ಳೋದಷ್ಟೇ, ಅಲ್ಲಿ ಸ್ಥಿತವಾಗೋದಷ್ಟೇ. ಈ ನಾನು ದೇಹ ಮನಸ್ಸು ಬುದ್ಧಿ ಅಂತ ಅಂದಾಗ ನಾನು ಪಾತ್ರಗಳಾಗಿ ಹೋಗ್ತೀನಿ. ನಾನು ಹೆಂಡತಿ, ನಾನು ಅಮ್ಮ, ನಾನು ಆಫೀಸರ್, ನಾನು ಟೀಚರ್, ಇನ್ನೊಂದು ಆಗೋಗ್ತೀವಿ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಆದಾಗ. ಆದ್ರೆ ಅದಕ್ಕೆಲ್ಲ ಹೊರತುಪಡಿಸಿ ನಾನು ಆತ್ಮ ಸ್ವರೂಪಿ, ನಾನು ಪರಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಳ್ಬೇಕು. ಯಾವಾಗ ನಾನು ಈ ಪಾತ್ರಗಳ ಆಗ್ತೀನೋ ಅವಾಗ ನಾನು ಬಂದಿ ಅಲ್ವಾ, ನಾನು ಅವಾಗ ಲಿಮಿಟೆಡ್ ಪರ್ಸನ್ ಆಗೋಗ್ತೀನಿ. ನಾನು ಅಷ್ಟಕ್ಕೆ ಸೀಮಿತತೆ ಆಗೋಗ್ಬಿಡತ್ತೆ. ಅದರಿಂದ ಹೊರಗೆ ಬರ್ಬೇಕು. ಆ ಸೀಮಿತತೆಯನ್ನ ಬಿಡಿಸಿಕೊಂಡು ನಾನು ಆತ್ಮ ಅಂತ ಅಂದಾಗ ನಾನು ಸರ್ವವ್ಯಾಪಿ. ನಾನು ಈ ದೇಹಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ನಾನು ಈ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಾನು ಆ ಒಂದು ಚೈತನ್ಯ ಸ್ವರೂಪಿ ಅನ್ನೋದನ್ನ ತಿಳಿದುಕೊಳ್ಬೇಕು. ಅವಾಗ ಬಂಧನದಿಂದ ಮುಕ್ತ. ಮುಂದೆ ಹೋಗೋಣವಾ? ಹಾಗಾಗಿ ಆತ್ಮ ಅನ್ನೋದು ಅನುಭವಕ್ಕೆ ಸಿಗುವಂತಹದ್ದು ಅಲ್ಲ, ಅನುಭವದಿಂದ ದಾಟಿದ್ದು. ಹಾಗಾದ್ರೆ ಹೇಗಪ್ಪ ತಿಳ್ಕೊಳ್ಳೋದು? ಆತ್ಮನನ್ನ ತಿಳಿಯೋದು ಹೇಗೆ? ಲಕ್ಷ್ಮೀ ಜ್ಯೋತಿ ನೀವೇ ಹೇಳಿ. ಇದೇನು ಹೇಳಿದ್ರಿ ಎಲ್ಲ ತಿಳ್ಕೊಳ್ಬೋದು. ಹೊರಗಡೆ ಇರೋದೇನೋ ಕಣ್ಣಿಂದ ನೋಡ್ತೀವಿ, ತಿಳ್ಕೊಳ್ತೀವಿ. ಮನಸ್ಸಿನ ಲೋಕನೂ ಬೇರೆ ಇರುತ್ತೆ. ಅದರಿಂದನೂ ಬೇಕಾದಷ್ಟು ಯೋಚನೆಗಳನ್ನ ಮಾಡ್ತೀವಿ. ಬುದ್ಧಿಯಿಂದನೂ ಬೇಕಾದಷ್ಟು ವಿಚಾರಗಳನ್ನ ಮಾಡ್ತೀವಿ. ಆದ್ರೆ ಇವು ಯಾವ್ದಕ್ಕೂ ಸಿಗಲ್ಲ ಅಂತಿರಲ್ಲ. ಹಾಗಾದ್ರೆ ಆತ್ಮನ ತಿಳ್ಕೊಳ್ಳೋದು ಹೇಗಪ್ಪ? ಅರಿವಿನ ಮೂಲಕ ಅಮ್ಮ. ಅರಿವೇ ನೀವು? ಹೆಂಗ? ಹ್ಞೂನ್ರಿ, ಹೌದು. ಆತ್ಮನೇ ಅರಿವು. ಹೌದ್ರಿ. ಹೆಂಗ ಅದ್ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕ ಗೊತ್ತಾಗ್ತಿಲ್ಲ ಅಮ್ಮ. ಹೌದ್ರಿ, ಯಾಕಂದ್ರೆ ಬಹಳ ಸೂಕ್ಷ್ಮ ಅಲ್ರಿ. ಈಗ ಅವ್ರ ಹೇಳ್ದಂಗ ಆತ್ಮ ಅನ್ನೋದೊಂದು ಸೂಕ್ಷ್ಮ ಅಮ್ಮ. ಇವಾಗ ಹೆಂಗ? ಹ್ಞೂನ್ರಿ, ಇವಾಗ ಒಂದು ಈರುಳ್ಳಿನ ಸಿಪ್ಪೆನ ಹೆಂಗ್ ಲೇಯರ್ 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 ಆಗಿ ಬಿಡಿಸಿದಾಗ ಏನೋ ಒಂದು ಏನು ಸಿಗ್ದೇನೆ ಒಂದ್ ಖಾಲಿ ಏನೋ ಇರ್ತೈತಲ್ರಿ, ಅದು ಆತ್ಮ ಅಂತೇಳಿ ನನಗ್ ಹಂಗ ಅನಸ್ತಮ್ಮ. ಇವಾಗ ಈ ದೇಹ ನಾನಲ್ಲ ಬಿಟ್ಟೆ, ಮನಸ್ಸು ನಾನಲ್ಲ ಬಿಟ್ಟೆ, ಇದು ಅಹಂಕಾರನು ನಾನಲ್ಲ. ದೇಹ ಮನ ಬುದ್ಧಿ ಅಹಂಕಾರ ನಾನಲ್ಲ ಅಂದ್ಮೇಲೆ ನಾನ್ ಯಾರು ಅಂತ ಹೇಳಿ ನಾನ್ ಹೋಗ್ತೇನಲ್ಲ, ಅದು ಆತ್ಮ ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ಇವಾಗ ಒಂಚೂರ್ ಬರ್ತಾ ಇದೆ, ಫ್ಲಾಶ್ ಆಗ್ತಾ ಇದೆ. ಹ್ಞೂನ್ರಿ, ಯಾಕಂದ್ರೆ ನಾವ್ ಬಿಡಿಸ್ಕೊಂತ ಹೊಂಟೇವ್ರಿ. ಯಾರಲ್ಲ ಅಂತಂದ ಹೋದಾಗ ಹೌದ್ ಹಂಗಂದ್ರ ನಾನ್ ಯಾರು ಅಂತ ಹೇಳಿ ಹುಡುಕ್ತೇವಲ್ಲ, ಅದು ಆತ್ಮ ಅಮ್ಮ. ನಮ್ಗೊಂದ್ ಏನೋ ಒಂದ್ ಶಕ್ತಿ ಐತಲ್ರಿ ಒಳಗಡೆಯಿಂದ, ಅದು ಆತ್ಮ ಅಮ್ಮ. ಇದ ನೋಡಾಕ ಕೇಳಾಕ ಆಗಿರ್ಬೋದು, ಅಥವಾ ಮಾತಾಡಕ್ ಆಗಿರ್ಬೋದು. ಈಗ ಯಾರು ಒಬ್ರು ಒಂದ್ ಪ್ರಾಣಿ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು, ಇದನ್ನೆಲ್ಲಾ ಮಾಡಕ್ ಸಾಧ್ಯ ಇಲ್ಲ ರೀ. ಒಬ್ಬ ಮನುಷ್ಯ ಮಾತ್ರ ಮಾತಾಡಕ್ ಆಗ್ತೈತಿ, ತನ್ನ ಏನ್ ಐತಿ ಅದನ್ನೆಲ್ಲಾ ಎಕ್ಸ್ಪ್ಲೇನ್ ಮಾಡಕ್ ಆಗ್ತೈತಿ ಅಮ್ಮ. ಆತರ ನಮ್ಮೊಳಗ್ ಏನೋ ಒಂದ್ ಶಕ್ತಿ ಐತಲ್ಲ, ಆ ಶಕ್ತಿ ಆತ್ಮ ಅಂತಂದ್ ಹೇಳಿ ನನಗ್ ಹಂಗ ಅರಿವಾತಮ್ಮ. ವಿಜಯಲಕ್ಷ್ಮಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಹೇಳಿ. ಹೌದಮ್ಮ, ಅವ್ರು ಹೇಳ್ದಂಗ್ ಬಾಳ ಕಷ್ಟನ ಐತಿದ. ನಿಜವಾಗ್ಲೂ ನಾವು ಹೊರಗಡೆಯಿಂದ ಈಗೆಲ್ಲಾ ಇದು ನೀವು ಹೇಳಿದ್ದು, ಗುರುಜಿ ಅವ್ರ ಟಾಕ್ ಕೇಳಿದ್ದು, ಇವೆಲ್ಲಾ ಬಿಟ್ಟು ಅವಾಗ ನಾನು ಯಾರು, ಆತ್ಮ ಹೇಗೆ, ಆತ್ಮ ಅಂದ್ರೆ ಏನು, ಎಲ್ಲೈತಿ, ನಿಜವಾಗ್ಲೂ ನಮ್ಗೆ ಅದು ಏನ್ ಒಂದು ಬಾಳ ಒಂದು ರೀತಿ ಕ್ವಶನ್ ಆಗೈತಿ ಅದು.
ಈಗ ನಮ್ಗೊಂದ್ ರೀತಿ ಅರಿವು ಬಂದಂಗ ಇವ್ರು ಹೇಳಿದ್ರು ಈಗ ಲಕ್ಷ್ಮಿಯವರು, ಆ ಈರುಳ್ಳಿ ಸಿಪ್ಪಿ ಸುಲಿತಾ ಸುಲಿತಾ ಹೋದಂಗ ಪದ್ರ ಹೆಂಗ್ ಹೋಗ್ತೈತಿ ಹಂಗ ಈ ಶರೀರನು. ಇವ್ರ ಗುರುಜಿಯವರು ಒಂದು ಸ್ಲೋಗನ್ ಹೇಳ್ತಾರ ನೋಡ್ರಿ ಅಮ್ಮ, ಈ ದೇಹ ನಾನಲ್ಲ, ಬುದ್ಧಿ ನಾನಲ್ಲ, ಆತ್ಮ ಶಿವ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದು ಒಂದ್ ರೀತಿ ಹೇಳೋದ್ ನಮ್ಗ ಸರಳ ಆಗೈತಿ. ಅದನ್ನ ತಿಳ್ಕೊಳ್ಬೇಕಲ್ರಿ. ಆತ್ಮ ಅನ್ನೋದನ್ನ ನಾವು ಖರೇನ ಅದನ್ನ ಹೆಂಗ್ ಅನುಭವಿಸ್ಬೇಕಾ, ತಿಳ್ಕೊಬೇಕಾ? ಯಾಕಂದ್ರೆ ತಿಳ್ಕೊಳಕ್ಕೂ ಅನುಭವಿಸಕ್ಕೂ ನೋಡೋದಕ್ಕೂ ಸಾಧ್ಯನೇ ಇಲ್ದಂತದ್ದು. ಇದು ಹೆಂಗೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು? ಇಷ್ಟೆಲ್ಲ ತಿಳ್ಕಂತನ ಬಂದ್ವಿ, ಆದ್ರೂ ಈಗ ನಾನು ಆತ್ಮ ಅಂದ್ರ ನನಗೀಗ ಏಕದಮ್ ಹೋಗೋದು ಆತ್ಮ ಅಂದ್ ನನಗದು ಸಾಧ್ಯನೇ ಇಲ್ಲ ನಮ್ ಒಳಗಡೆ ಹೋಗೋದಿಕ್ಕೆ. ಎಷ್ಟು ಅದೇ ಗುರುಜಿಯವರು ಅದನ್ನೇ ಹೇಳ್ತಾರ, ನಿಧಿ ಧ್ಯಾಸ, ಈ ಶ್ರವಣ ಮನನ ನಿಧಿ ಧ್ಯಾಸದ ಮೂಲಕ ಅದನ್ನ ನಾವು ಸುಸುಪ್ತಿ ಒಳಗ ನಮ್ಮ ಒಂದು ಮನಸ್ಸಿನೊಳಗ ಆಳವಾಗಿ ಇಳಿಸ್ಬೇಕು ಅಂತ ಹೇಳಿ. ಅವಾಗ ಅಲ್ಲಿ ನಮ್ಗ ಆತ್ಮ ಅನ್ನೋದು ಕಾಣಿಸ್ತೈತ, ಅಲ್ಲಿ ಕಾಣಿಸೋದಿಲ್ಲ. ಹಾ ಹೇಳ್ರಮ್ಮ. ಗುರುಗಳ ಮುಖೇನೇ ತಿಳ್ಕೊಳ್ಬೇಕು. ಗುರುಗಳ ಮೂಲಕನೇ ಈಗ ನಾವು ಅದನ್ನೇ ತಿಳ್ಕೊತಾ ಇದ್ದೇವೆ. ಅಂದ್ರ ಸಹಿತ ಎಷ್ಟು ಇದ್ರಲ್ಲಿ ಹೋದ್ರು ಈಗ ನಾವು ಅದನ್ನೇ ಒಂದು ಆತ್ಮ, ಅದನ್ನೊಂದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಅದನ್ನ ಆ ಒಂದು ಶಬ್ದ ಇಟ್ಕೊಂಡು ನಾವು ನೋಡ್ತಾ ಹೋದ್ರೆ ಕಣ್ ಮುಚ್ಕೊಂಡು ಅದು ಎಲ್ಲಿ ಹೆಂಗ್ ತಿಳ್ಕೊಬೇಕಂದ್ರೆ ಇವೆಲ್ಲ ಪ್ರತಿಯೊಂದು ನೀವು ಹೇಳ್ಕೊಟ್ರು ತತ್ವಬೋಧಗಳಲ್ಲಿ ಬರ್ತಕ್ಕಂತ ವಿಷಯಗಳು ಅವೆಲ್ಲ ಒಂದೊಂದೇ ಮನನ ಮಾಡ್ತಾ ಹೋದಂಗ ಅದೆಲ್ಲಾದ್ರೂ ಕಾಣಿಸ್ತೈತೆ ಅಂತ ಅಷ್ಟೊಂದು. ಇನ್ನು ಏನಾದ್ರು ಹೇಳೋದಿದ್ರೆ ಹೇಳಿ. ನೀವ್ ಹೇಳ್ರಮ್ಮ, ಅದು ಹೇಗೆ ನಮ್ಗೆ ಇಷ್ಟು ತಿಳ್ಕೊಂಡ್ವಿ. ಈಗ ಎಲ್ಲ ನಾನಲ್ಲ, ಅಲ್ಲ ನಾನು ಜ್ಞಾನ ಸ್ವರೂಪಿ ಸಚ್ಚಿದಾನಂದ ಅಂತ ಎಲ್ಲ ಆಯ್ತಮ್ಮ. ಈಗ ಅದನ್ನ ಪೂರ್ತಿ ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕಂದ್ರ ನಮ್ಮಲ್ಲಿ ಇರ್ತಕ್ಕಂತ ಈ ಷಡ್ವರ್ಗಗಳೆಲ್ಲ ಹೋಗ್ಬೇಕು. ಹೌದಲ್ರಿ? ಇವಾಗ ಲಕ್ಷ್ಮೀಜಿಯವರು ನೀವು ಹೇಳಿದ್ರೆ ಈರುಳ್ಳಿ ಸಿಪ್ಪೆ ಬಿಡಿಸ್ದ ಹಾಗೆ ಹಾಗೆ ನಾವು ದೇಹವನ್ನ ಮತ್ತೆ ಆತ್ಮವನ್ನ ಸಪ್ರೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಈರುಳ್ಳಿ ಸಿಪ್ಪೆನ ಬಿಡಿಸದ ಹಾಗೆ ಲಕ್ಷ್ಮೀಜಿಯವರೇ ಸರಿಯಾಗಿ ಕೇಳಿಸ್ಕೊಳ್ಳಿ, ಹಾಗೆ ಸಪ್ರೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಆತ್ಮವನ್ನ ಮತ್ತೆ ದೇಹವನ್ನ, ಮನಸ್ಸು ಬುದ್ಧಿಯನ್ನ ಸಪ್ರೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಜ್ಞಾನಪೂರ್ವಕವಾಗಿ ನಾನು ಈ ಪಂಚಕೋಶಗಳ ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಆ ರೀತಿಯಲ್ಲಿ ಅರ್ಥಕೊಳ್ಬೇಕಷ್ಟೇ. ನಾವು ಹೆಂಗ ಇದನ್ನ ತಿಳ್ಕೋಬೇಕಿದು ಸಾಧ್ಯ ಇದೆಯಾ? ಈ ಜ್ಞಾನ ತಿಳ್ಕೊಂಡಾಗ ಏನೋ ಇದು ಅಪಿಯರೆನ್ಸ್ ಅಂದ್ರೆ, ಇವಾಗ ಸಮುದ್ರ ಇರುತ್ತೆ, ಸಮುದ್ರದಲ್ಲಿ ಅಲೆ ಇರುತ್ತೆ, ನೊರೆ ಇರುತ್ತೆ, ಗುಳ್ಳೆ ಇರುತ್ತೆ. ಅದ್ ನೀರಿನಿಂದ ಅದನ್ನ ಬೇರ್ಪಡಿಸಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದೇ ನಾನಲ್ಲ, ನಾನು ನೀರು ಅನ್ನೋದನ್ನ ತಿಳ್ಕೊಳ್ಬೇಕಷ್ಟೇ. ಅಲೆ ನಾನಲ್ಲ. ಅಲೆ ಅಂತ ಬಂದ ತಕ್ಷಣ ಅದಕ್ಕೆ ಗುಣಗಳು ಬರುತ್ತೆ. ನೊರೆ ಅಂದಾಗ ಗುಣಗಳು ಬರುತ್ತೆ, ಅದಕ್ಕೆ ತಕ್ಕನ ಹಾಗೆ ಅದು ವರ್ತನೆ ಮಾಡುತ್ತೆ. ಗುಳ್ಳೆ ಅನ್ಕೊಂಡಾಗ ಅದಕ್ಕೆ ತಕ್ಕನ ಹಾಗೆ ಅದು ವರ್ತನೆ ಮಾಡುತ್ತೆ. ಅದಲ್ಲ ನಾನು ನೀರು ಅಂತ ತಿಳ್ಕೊಳ್ಬೇಕು. ಹಾಗೆ ನಾವು ಸಚ್ಚಿದಾನಂದ ಸ್ವರೂಪಿಗಳು. ನಾವು ಈ ಎಲ್ಲ ತೋರಿಕೆಯ ಈ ದೇಹಗಳು ಇದು ಅಲ್ಲ. ನಾವು ಇದೆಲ್ಲ ತೋರಿಕೆ ಅಷ್ಟೇ. ಪ್ರಪಂಚ ಅನ್ನೋದೇ ಬರೀ ತೋರಿಕೆ ಅಂತ ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಅದು ಆತ್ಮಜ್ಞಾನ. ಆ ಆತ್ಮಜ್ಞಾನದ ಮುಖಾಂತರವೇ ನಾವು ಈ ಆತ್ಮವನ್ನ ತಿಳಿದುಕೊಳ್ಳಕ್ಕೆ ಸಾಧ್ಯ. ಆದ್ರೆ ಈ ಅಪರೋಕ್ಷಾನುಭೂತಿ ಅಂತಂದ್ರೆ ಸ್ವಯಂ ನಾವೇ, ಅವ್ರು ಹೇಳ್ಕೊಟ್ಟಿದ್ದಾರೆ, ಬೇಕಾದಷ್ಟು ಗುರುಗಳು ತಿಳಿಸ್ತಾರೆ. ಆದ್ರೆ ನಾವು ಆ ಒಂದು ನಾನೇ ಆತ್ಮ ಅನ್ನುವ ನಾನು ಈ ರೂಢಿ ಆಗೋಗ್ಬಿಟ್ಟಿರುತ್ತೆ. ನಾನೇ ದೇಹ, ನಾನೇ ಮನಸ್ಸು ಬುದ್ಧಿ ಅಂತ. ಇಷ್ಟು ವರ್ಷ ಅದೇ ಪೂರ್ವಕವಾಗಿ ನಾನು ಅದಲ್ಲ ಅಂತ ತೆಗೆದು ನಾನು ಹಾಕ್ಬೇಕು ಅನ್ನೋ ಕಡೆ ನಾನು ಸ್ಥಿತವಾಗಿ ನಿಂತ್ಕೊಳ್ಬೇಕಷ್ಟೆ. ಅದು ಈ ತುರ್ಯಾವಸ್ಥೆ ಅಲ್ಲೂ ಸಹ ನಿಂತ್ಕೊಂಡ್ರೆ ಅಲ್ಲಿ ಆತ್ಮನಲ್ಲೇ ಸ್ಥಿತವಾಗಿರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಸಹಜ ಸಮಾಧಿಯಲ್ಲೂ ಸಹ ಅಭ್ಯಾಸ ಆದ್ಮೇಲೆ ಸಹಜ ಸಮಾಧಿಯಲ್ಲಿ ನಿಂತಿದ್ರು ಸಹ ಯಾವಾಗ್ಲೂ ಆತ್ಮನಲ್ಲೇ ಸ್ಥಿತವಾಗಿ ಇರಬಹುದು. ಅದು ಅರ್ಥಕೊಳ್ಳುವಂತಹ ವಿಷಯ, ನಾವು ಪಡೆದುಕೊಳ್ಳುವಂತಹದ್ದು ಅಲ್ಲ. ಇಂದ್ರಮ್ಮ ಅವರು ಏನ್ ಹೇಳ್ತೀರಾ? ಮೇಡಮ್, ಆತ್ಮ ಎಂದರೆ ಏನು? ಎಷ್ಟು ಸುಂದರ ಕ್ವಶನ್ ಇದೆ ಮೇಡಮ್ ಇದು.
ಈ ಪ್ರಶ್ನೆನ ಆತ್ಮ ಅಂದ್ರೆ ಏನು ಅಂತ ನಾವು ಆತ್ಮನನ್ನ ತಿಳಿಯೋದು ಹೇಗೆ? ಹಾ, ಅದನ್ನ ತಿಳಿಯೋದು ಹೇಗೆ ಅಂತಂದ್ರೆ, ಫಸ್ಟಿಗೆ ನಾವು ನಮ್ಮ ಶರೀರ ತೆಗೆದುಕೊಂಡ್ರೆ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳಿಂದ ಇದು ಭಿನ್ನ ಅಲ್ವಾ ಮೇಡಮ್? ಇದಂತೂ ಭಿನ್ನ. ಅಂದ್ರೆ 3 ಅವಸ್ಥೆಗಳಿಗೂ ಕೂಡ ಇದು ಜಾಗೃತ ಅವಸ್ಥೆ ಆಗಿರ್ಬೋದು, ಸ್ವಪ್ನ ಅವಸ್ಥೆ ಆಗಿರ್ಬೋದು, ಸುಷುಪ್ತಿ ಅವಸ್ಥೆ ಆಗಿರ್ಬೋದು, ಇದು ಯಾವುದಕ್ಕೂ ಕೂಡ ಆತ್ಮ ಇರುತ್ತೆ, ಸಾಕ್ಷಿಯಾಗಿರ್ತದೆ. ಇವೆಲ್ಲ ಅವಸ್ಥೆಗಳನ್ನು ನೋಡುತ್ತೆ, ಎಲ್ಲ ಇದರಿಂದನೂ ಭಿನ್ನವಾಗಿ ಕುತ್ಕೊಂಡು ನೋಡ್ತಾ ಇರುತ್ತೆ, ಸಾಕ್ಷಿಯಾಗಿ ನಮ್ಗೆ ತನ್ನ ಅರಿವಿನಿಂದ ನಾವು ತಿಳ್ಕೊಳ್ತಾ ಇರ್ತೀವಿ. ಮತ್ತೆ ಇದು ಯಾವಾಗ್ಲೂ ಸಚ್ಚಿತ್ ಆನಂದ ರೂಪ, ಅದ್ರ ಸ್ವರೂಪನೇ ಅದಾಗಿದೆ, ಸಚ್ಚಿತ್ತಾನಂದ. ಇದು ನಿರಾಕಾರ, ನಿರ್ವಿಕಾರ, ಆಮೇಲೆ ಸದಾ ಇರ್ತಕ್ಕಂತಹದ್ದು. ಎಲ್ಲಾ ಕಾಲಗಳಲ್ಲಿ, ಯಾವುದೇ ಕಾಲ ಆಗಿರ್ಬೋದು, ಯಾವುದೇ ಅವಸ್ಥೆ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಆತ್ಮ ಇರುವುದು ಎಲ್ಲ ಸರ್ವವ್ಯಾಪಿ. ಇದು ವಿಶ್ವರೂಪಿಯದಲ್ಲೂ ಕೂಡ ನಾವು ಎಲ್ಲಾ ಜೀವ ಜಂತುಗಳಲ್ಲಿ ಎಲ್ಲ ಕಡೆ ನಾನು ಈ ಆತ್ಮವನ್ನ ನೋಡುತ್ತೇವೆ. ಇದಕ್ಕೆ ಸಾವಿಲ್ಲ, ಇದಕ್ಕೆ ಯಾವ ಒಂದು ಆಕಾರ ಯಾವುದೂ ಇಲ್ಲ, ಬಣ್ಣ, ಗುಣ, ರೂಪ ಇದ್ಯಾವುದೂ ಇಲ್ಲ. ಇಂಥ ಸಚ್ಚಿತ್ ಆನಂದ ಸ್ವರೂಪವೇ ಆತ್ಮ. ಇದನ್ನ ನಾವು ತಿಳಿಯೋದು ಹೇಗೆ ಅಂತ ಹೇಳಿದ್ರೆ, ಇದನ್ನ ನಾವು ಅರಿತುಕೊಳ್ಳೋದೇ ಕಷ್ಟ. ಇದು ಆತ್ಮನ ಅಂತ ಹೇಳಿ ಅದನ್ನ ಹೇಗೆ ಅಂತ ನಾವು ಊಹಿಸ್ಕೊಂಡು ಅರ್ತ್ಕೋಬಹುದೇ ಹೊರ್ತು ಆತ್ಮವನ್ನ ಒಂದು ಇದನ್ನಾಗಿ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದ್ರನ್ನ ಅನುಭವ ಅಥವಾ ಒಂದು ವೇದ ಅಧ್ಯಯನಗಳಿಂದ, ಗುರುಗಳ ಮುಖೇನ ತಿಳ್ಕೊಂಡು ಆ ಮಾರ್ಗದರ್ಶನದಿಂದ ನಾವು ಅರ್ತ್ಕೋಬೇಕು ಅಂತ ಕಾಣಿಸುತ್ತೆ. ಇದನ್ನ ತಿಳಿಯೋದು ಅಂತಂದ್ರೆ ಮತ್ತೆ ಅಧ್ಯಯನ ಅಥವಾ ಆಳವಾದ ಧ್ಯಾನ, ಯಾವ ಒಂದು ಈ ಧ್ಯಾನದ ಮೂಲಕ ನಾವು ತಿಳ್ಕೊಂಡು ನನ್ನನ್ನು ನಾವು ಅರ್ಥಕೊಂಡು ಮಾರ್ಗದರ್ಶನದ ಗುರುಗಳ ಒಂದು ಸನ್ನಿಧಾನದಲ್ಲಿ ಇದನ್ನ ತಿಳ್ಕೊಬಹುದು ಅನ್ಸುತ್ತೆ ಮೇಡಮ್ ನನ್ಗೆ. ಅವರು ಕೊಡೋದೆಲ್ಲ ಪರೋಕ್ಷ ಜ್ಞಾನ. ಹಾ, ಸ್ವಯಂ ನಾನೇ ತಿಳ್ಕೊಳ್ಳೋದು ಅದು ಅಪರೋಕ್ಷ ಜ್ಞಾನ ಅಲ್ವಾ? ಅಪರೋಕ್ಷ ಅನುಭೂತಿ ಅದು. ಹೌದು. ಆ ಒಂದು ಜ್ಞಾನದಿಂದ ನಾವು ಆತ್ಮನನ್ನ ತಿಳ್ಕೊಬಹುದು, ಅನುಭವ ಮಾಡ್ಕೋಬಹುದು. ಅನುಭವಕ್ಕೆ ಸಿಗುವಂತಹದ್ದಲ್ಲ. ಅನುಭವಕ್ಕೆ ಸಿಗ್ಬೇಕು ಅಂತಂದ್ರೆ ಅಲ್ಲಿ ಪಂಚೇಂದ್ರಿಯಗಳು ಕೆಲಸ ಮಾಡ್ಬೇಕು. ಪಂಚೇಂದ್ರಿಯಗಳು ಇದನ್ನ ಕಂಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ನೇರವಾಗಿ ಡೈರೆಕ್ಟ್ ಆಗಿ ತಿಳ್ಕೊಳ್ಳುವಂತಹದ್ದು. ಅಂದ್ರೆ ಮೂರು ಕಾಲಗಳಲ್ಲಿ ಇದು ಬದಲಾಗದೆ ಇರ್ತಕ್ಕಂಥದ್ದೇ ಆತ್ಮ ಅಲ್ಲ ಮೇಡಮ್? ಇದು ಸತ್ಯ, ಯಾವಾಗ್ಲೂ ಬದಲಾಗದೆ ಇರುವಂತಹದ್ದು, ಎಲ್ಲ ಕಾಲದಲ್ಲೂ ಇರ್ತಕ್ಕಂಥದ್ದು. ಆಮೇಲೆ ಇದು ಸತ್ಯ, ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ನಾವು ಅಸತ್ಯ ಅಂತೇಳಿ ಒಂದು ದೃಢವಾದಂತ ಒಂದು ಸಂಕಲ್ಪವನ್ನ ನಮ್ಮಲ್ಲಿ ಮೂಡಿಸ್ಕೊಂಡಿರ್ಬೇಕು. ಮತ್ತೆ ಅದು ನಾನು ಯಾವಾಗ್ಲೂ ಎಲ್ಲ ಕಾಲದಲ್ಲೂ ಇರುವಂತಹದ್ದು ನಾನು. ಏನು ಈ ದೇಹ ಬದಲಾಗಬಹುದು, ಮನಸ್ಸು, ಬುದ್ಧಿ ಎಲ್ಲ ಬದಲಾಗಬಹುದು, ಆದ್ರೆ ಸದಾ ಕಾಲವೂ ಇರುವಂತಹದ್ದು ನಾನು ಆ ಸಚ್ಚಿದಾನಂದ ಸ್ವರೂಪಿ. ಅಲ್ಲಿ ಹೇಗೆ ನಿಲ್ಲುವುದು ಅನ್ನೋದು ಹೇಳ್ಕೊಡೋದು, ಸಾಧನಾ ಮಾರ್ಗ ಎಲ್ಲವನ್ನು ತಿಳಿಸ್ಕೊಡುವಂತಹದ್ದು ಈ ಅಪರೋಕ್ಷನ ಅನುಭೂತಿ. ಹರಿವಂಶ ಸುಮತಿ. ಹರಿ ಓಂ ಆಂಟಿ. ಹರಿ ಓಂ ಎಲ್ಲರಿಗೂ. ಸರ್, ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡಿದೀವಿ. ನೀವು 1-2 ಏನಾದ್ರು ಒಂಚೂರು ಹೇಳಿದಿದ್ರೆ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಮೊದಲನೇದಾಗಿ, ಈಗ ನಾವು ಇಲ್ಲಿ ತನಕ ನೀವು ಮಾತಾಡೋದನ್ನ ಕೇಳ್ತಾ ಇದ್ದೆ, ಆತ್ಮನ ಅರಿಲಿಕ್ಕಾಗಲ್ಲ ಅನ್ನೋದು ಎಲ್ರೂ ಹೇಳ್ತಾ ಇದ್ದೀರಾ. ನಾನು ಒಂದು ಪ್ರಶ್ನೆ ಹಾಕ್ಬೋದಾ? ಯಾತಕ್ಕೆ ಅರಿಲಿಕ್ಕಾಗಲ್ಲ ಅಂತ ಯಾರಾದ್ರೂ ನಿಮ್ಮ ಅನಿಸಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಳಿ. ಇವಾಗ ತಾನೇ ನೀವು ಎಲ್ಲ ಡಿಸ್ಕಸ್ ಮಾಡಿದ್ರಿ ಅಲ್ವಾ, ಯಾಕೆ ಇದ್ ಮಾಡಕ್ಕೆ ಅನುಭವಕ್ಕೆ ಸಿಗದೆ ಇರುವಂತದ್ದು ಯಾತಕ್ಕೆ ಅಂತಂದ್ಬಿಟ್ಟು ಈಗೆಲ್ಲ ಹೇಳಿದ್ರಿ ನೀವು ಪಟ ಅಂತ. ಈಗ ಹೇಳಿ. ಯಾರಾದ್ರೂ ಯಾತಕ್ಕೆ ಆತ್ಮ ಅರಿಲಿಕ್ಕಾಗಲ್ಲ, ಯಾವ್ದಾರು ಉದಾಹರಣೆ ಮೂಲಕ ಯಾರಿಗಾದ್ರೂ ಹೇಳಲಿಕ್ಕಾಗತ್ತಾ? ಏನು ಅರಿಲಿಕ್ಕಾಗಲ್ಲ ಅಂತಂದ್ರೆ? ಅರಿವು ಅನ್ನೋದೇ ಜ್ಞಾನ ಅಲ್ಲ ಸರ್?
ಅದೇ ಆ ಜ್ಞಾನ ನಮಗೆ ಸಂಪೂರ್ಣ ತಿಳ್ಕೊಂಡಿದ್ದೇವೆ, ಇಲ್ಲ ಅಂತಲ್ಲ, ಸಂಪೂರ್ಣ ಅಂತಲ್ಲ. ಆದ್ರೂ ಅದು ನಮ್ಮ ಮನಸ್ಸಿನ ಒಂದು ಆಳದಲ್ಲಿ ನಾವು ಇದು ಹೋಗ್ಬೇಕಷ್ಟೇ. ಅದಕ್ಕೋಸ್ಕರ ನಮ್ಗೆ ಇನ್ನೂ ಇವಾಗ ಅದ್ರದ್ದು ಆತ್ಮದ ಬಗ್ಗೆ ಒಂದು ಪರಿಚಯ ಇಲ್ಲಿ ನಮ್ಗೆ ಈಗ ಕ್ಲಾಸಲ್ಲಿ ತತ್ವಬೋಧ ಏನ್ ಮುಗಿಸಿದ್ವಿ, ಅದ್ರಿಂದ ಈಗೆಲ್ಲ ನಮ್ಗ ಅದು ನಾನಲ್ಲ ಅನ್ಕೊಂತ ಬಂದ್ವಿ. ಈಗ ಅಂದ್ರೆ ಈಗ ಲಾಸ್ಟ್ ಏನಪ್ಪಾ ಅಂದ್ರ ಅದು ಕಂಪ್ಲೀಟ್ ಆಗಿ ಆತ್ಮ ಅನ್ನೋ ಒಂದು ನಮ್ಮಲ್ಲಿ ನಾವು ಹೇಗೆ ಅದನ್ನ ಅನುಭವಕ್ಕೆ ತಗೋಬೇಕು ಅಥವಾ ಅನುಭವಕ್ಕಲ್ಲ ಅಂತ ಹೇಳ್ತಾರ. ಆದ್ರೆ ಅದನ್ನ ನಾವು ಯಾವ ರೀತಿ ನಮ್ಮ ನಡೆನುಡಿಯಲ್ಲಿ ಅಳವಡಿಸ್ಕೋಬೇಕು, ಅದೇ ಜ್ಞಾನ. ಇದು ಒಂದ್ ಸ್ವಲ್ಪ ಈಗ ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಏನಂದ್ರೆ ವಿಜಯಲಕ್ಷ್ಮಿ ಅಮ್ಮ, ಹ್ಞೂನ್ರಿ, ಈಗ ತಾವ್ ಹೇಳಿದ್ರಿ ಆತ್ಮ ಅರಿಲಿಕ್ಕಾಗಲ್ಲ ಅಂತ. ಅರಿವೇ ಆತ್ಮ ಅಂತ ಅಂದ್ರೆ ಏನರ್ಥ? ಈಗ ನೀವು ನನಗೆ ಆತ್ಮವನ್ನು ಅರಿಲಿಕ್ಕಾಗಲ್ಲ ಈಗ ಯಾರಾದರೂ ಒಬ್ರು, ಈಗ ಉದಾಹರಣೆಗೆ ನಾನು ಬಂದು ಹೇಳ್ತೀನಿ, ನನಗೆ ಆತ್ಮವನ್ನು ಅರಿಲಿಕ್ಕಾಗಲ್ಲ, ನಾನು ಆ ರೀತಿ ಹೇಳಿದಾಗ ಏನರ್ಥ ಅದು? ಸರ್ ಅದು ಕೇಳ್ಬೋದಾ ಸರ್ ನಾನು? ಹೇಳಿ ಅಮ್ಮ. ಅಂದ್ರೆ ನಾವು ಇಷ್ಟು ದಿನಗಳ ಕಾಲ ನಮ್ಮ ಈ ದೇಹವನ್ನ ನಂಬಿಟ್ಟಿದೀವಿ, ನಾನೇ ಅಂತೇಳಿ. ಈ ದೇಹ ಅಂತಕ್ಕಂತಹದ್ದು ನಾನೇ ಈ ಪಂಚೇಂದ್ರಿಯಗಳು, ನಾನೇ ಈ ಎಲ್ಲ ಜ್ಞಾನೇಂದ್ರಿಯಗಳಾಗಿರ್ಬೋದು, ಪಂಚೇಂದ್ರಿಯಗಳಾಗಿರ್ಬೋದು, ಪಂಚಕೋಶಗಳಾಗಿರ್ಬೋದು, ಇದೆಲ್ಲ ನಾನೇ ಅಂತ ಹೇಳಿ ಆ ನಾನು ಅಂತಕ್ಕಂತಹದ್ದು ನನ್ನ ಒಂದು ಬಯೋಡೇಟಕ್ಕೆ ನಾನು ಒಳಗಾಗ್ಬಿಟ್ಟಿದ್ದೇನೆ. ಇದು ನಾನು ಹೀಗೆ, ನನ್ನ ಕ್ವಾಲಿಫಿಕೇಶನ್ ಇದು, ನಾನು ಇಂಥ ಕೆಲಸ ಮಾಡ್ತಿದ್ದೀನಿ, ನನ್ನ ಇದು ಏನು, ನನ್ನ ಸರ್ನೇಮ್ ಇದು, ನಾನು ಹೀಗೆ ಅಂತೇಳಿ ನಾನು ಇದಕ್ಕೆಲ್ಲ ಹೊಂದ್ಕೊಂಡಿರೋದ್ರಿಂದ ಈ ಆತ್ಮದ ಬಗ್ಗೆ ನಮಗೆ ಅರಿವೇ ಇರಲಿಲ್ಲ. ನಾನು ಯಾಕೆಂದ್ರೆ ನಾನು ಅಂದ ತಕ್ಷಣ ನಾನು ಬಾಲ್ಯಾವಸ್ಥೆ ಎಲ್ಲ ಕಳೆದಿರ್ಬೋದು, ಯೌವನಾವಸ್ಥೆ ಕಳೆದಿರ್ಬೋದು, ಈ ಒಂದು ಸ್ಥಿತಿಗೆ ಬಂದಿರ್ಬೋದು. ಆದ್ರೆ ನಾನು ಯಾರು ಅನ್ನೋದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನಾಗ್ಬಿಟ್ಟಿದ್ದೀವಿ, ಪೂರ್ಣವಾಗಿ ಅದಕ್ಕೆ ಏನನ್ಲಿಕ್ಕೆ ಸಾಧ್ಯ, ಅದಕ್ಕೆ ನಾವು ಹೊಂದ್ಕೊಂಡು ನಾನೇ ಇದು, ನನ್ನ ದೇಹನೇ ನಾನು ಅಂತಕ್ಕಂತ ಒಂದು ಇದಕ್ಕೆ ನಂಬಿಕೆ ಇರೋದ್ರಿಂದ ಇದನ್ನ ಆತ್ಮ ಅಂದ ತಕ್ಷಣ ನಮ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಆತ್ಮದ ಬಗ್ಗೆ ಈಗ ತತ್ವಜ್ಞಾನಕ್ಕೆ ಸ್ವಲ್ಪ ಎಂಟ್ರಿ ಕೊಟ್ಟಿರೋದ್ರಿಂದ ಅಲ್ಲಿ ಇಲ್ಲಿ ಇವಾಗ ಅರಿವು ಬರ್ತಾ ಇದೆ. ಆತ್ಮ ಅಂದ್ರೆ ಏನು ಅಂತ ಒಂದು ಜ್ಞಾನ ಸ್ವಲ್ಪ ಮಿಂಚುತ್ತಾ ಇದೆ ಅಲ್ಲಿ ಇಲ್ಲಿ. ನಿಮ್ಮಂತಹ ಜ್ಞಾನಿಗಳ ಒಂದು ಇದ್ರೊಳಗೆ ಮುಂದುವರಿತಾ ಇದ್ದೀವಿ ಸರ್. ಇಷ್ಟು ನನಗೆ ತಿಳಿದಂತಹ ಒಂದು ಅಭಿಪ್ರಾಯ. ಆಗ್ಲಿ. ಯಾರಿಗಾದ್ರೂ ಇನ್ನೇನಾದ್ರೂ ಅನಿಸಿಕೆ ಇದೆಯಾ? ಸರ್, ನಾನು ಹೇಳ್ಬೋದಾ? ನಾನು ಇದು ಈ 7 ಲೇಯರ್ಸ್ ಬಗ್ಗೆ ಕೇಳಿದ್ದೆ ಸರ್. ನಾನು ಈ ಬಾಡಿ ಮತ್ತೆ ಬ್ರೆತ್, ಮೈಂಡ್, ಇಂಟೆಲೆಕ್ಟ್, ಅದೇ ವಿಸ್ಡಮ್ ಅಂತೀವಲ್ವಾ, ಇಂಟೆಲೆಕ್ಟ್ ಮತ್ತೆ ಈಗೋ, ಆಮೇಲೆ ಸೆಲ್ಫ್ ಅನ್ನೋದು ನಮ್ಮ ಒಳಗಿಂದು. ನಾನ್ ಟ್ರೈ ಮಾಡ್ತೀನಿ ಸರ್, ನನ್ಗೇನ್ ಇದುವರೆಗೂ ಏನ್ ಅರ್ಥ ಆಗಿದೆಯೋ ಅದ್ರ ಮೇಲೆ. ಬಾಡಿ ಬಂದ್ಬಿಟ್ಟು ಮೋಸ್ಟ್ಲಿ ನಮ್ ಸೆನ್ಸ್ ಆರ್ಗನ್ಸ್ ಇರೋ ತನಕ ನಮ್ಗೆ ಅದೇ 5 ಸೆನ್ಸ್ ಆರ್ಗನ್, ಇದು ಕಣ್ಣು, ಮೂಗು, ಎಲ್ಲಾನು ಆಚೆ ಕಡೆ ಅಟ್ರಾಕ್ಷನ್, ಈ ಪ್ರಪಂಚದ ಕಡೆ ಆಚೆ ನಮ್ಮ ಒಳಗಿನ ಬಿಟ್ಬಿಟ್ಟು ಆಚೆ ಕಡೆ ಅಟ್ರಾಕ್ಷನ್ ಇರತ್ತೆ. ಆದ್ರಿಂದ ಆಚೆ ಕಡೆನೆ ನಮ್ದು ಅಟೆನ್ಷನ್ ಎಲ್ಲ ಇರತ್ತೆ ಈ ಬಾಡಿ. ಈ ಬ್ರೆತ್ ಏನು ಉಸಿರಾಟ ಇರೋದು ಬಂದ್ಬಿಟ್ಟು ಈ ಬಾಡಿ ಕಾನ್ಶಿಯಸ್ನೆಸ್, ಆ ಉಸಿರಾಟದಿಂದನೇ ಬಾಡಿ ಕಾನ್ಶಿಯಸ್ನೆಸ್ ನಾವು ಆ ಉಸಿರಾಟದಿಂದ ನಮ್ ಬಾಡಿ ಇದೆ ಅಂತ ನಮಗೆ ಗೊತ್ತಾಗತ್ತೆ. ಯಾಕಂದ್ರೆ ನಾವು ಉಸಿರಾಟ ನಿಂತ ತಕ್ಷಣ ಬಾಡಿ ಮೇಲೆ ಇದಿಲ್ಲ, ಜ್ಞಾನ ಇಲ್ಲ ನಮ್ಗೆ. ಈ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮೈಂಡ್, ನಾವ್ ಯಾವಾಗ್ಲೂ ನಮ್ಮ ಮೈಂಡ್, ನಮ್ಮ ಎಮೋಷನ್ಸು, ಅದೆಲ್ಲ ನಮ್ಮ ಮೈಂಡ್ ಇಂದಾನೇ. ಅದು ಜನರಲಿ ಮೈಂಡ್ ಇರೋದ್ರಿಂದಾನೇ ನಮ್ಗೆ ನಮ್ಮ ಏನೇನೋ ಯೋಚನೆ ಮಾಡ್ತೀವಿ, ಅದೆಲ್ಲ ಮೈಂಡ್. ಎಮೋಷನಲ್ ಆಗೋದು ನಾವು ಎಲ್ಲಾನು ಅದು. ಆಮೇಲೆ ನಾವು ಚಿತ್ತ ಅಂತ ನಾನು ಸುಮಾರು ಸತಿ ಕ್ಲಾಸ್ ಅಲ್ಲಿ, ಅದು ಮೆಮರಿ ಅಂತ ಆಮೇಲೆ ನನ್ಗೆ ಅರ್ಥ ಆಯ್ತು. ಆ ಮೆಮರಿ ಬಂದ್ಬಿಟ್ಟು ಅದೇ ಓಲ್ಡ್ ಸ್ಟೋರೇಜ್, ನಮ್ ಪಾಸ್ಟ್ದು ಇದು ಎಲ್ಲ ಅದ್ರ ಅನುಭವ ಮೇಲೆ ಮೋಸ್ಟ್ಲಿ ನಾವು ರಿಯಾಕ್ಟ್ ಆಗ್ತಾ ಇರ್ತೀವಿ. ಆ ಸತಿ ಹಿಂಗ್ ಮಾಡಿದ್ದೆ, ಅವ್ರು ಹಿಂಗಿದ್ದಾರೆ, ಅವ್ರದಿಂದ ನನ್ಗೆ ಈ ತರ ಅನುಭವ ಆಯ್ತು, ವಾಟ್ ಎವರ್ ಇಟ್ ಇಸ್, ನನಗ್ ಗೊತ್ತಿರೋ ಮಟ್ಟಕ್ಕೆ ನಾನು ಹೇಳ್ತೀನಿ. ಮತ್ತೆ
ವಿಸ್ಡಮ್ ಬಂದ್ಬಿಟ್ಟು ನಾವ್ ಏನ್ ತಿಳ್ಕೊಂತ ಇದೀವಲ್ವಾ, ಇದು ಪ್ರಾಬಲಿ ವಿಸ್ಡಮ್ ಇರ್ಬೋದು. ಇದಲ್ಲ, ಇದು ನಾನು ಅಲ್ಲ, ಇದ್ಯಾವುದು ನಾನಲ್ಲ, ಇನ್ನೊಂದೇನೋ ಇದೆ. ಅಥವಾ ನಾವು ಇದು ಕರೆಕ್ಟು ಇದು ಅಲ್ಲ ಅಂತ ಅನ್ನೋದು ವಿಸ್ಡಮ್. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅದು ವಿಸ್ಡಮ್. ಇಂಟೆಲೆಕ್ಟ್ ನಾವು ಜನರಲಿ ಸುಮಾರು ಸತಿ ಆ ಇಂಟೆಲೆಕ್ಟ್ ಮೈಂಡ್ನ ಕಂಟ್ರೋಲ್ ಮಾಡೋದು ಇಂಟೆಲೆಕ್ಟ್. ಅಂದ್ರೆ ಮೈಂಡ್ ಹೇಗ್ ಬೇಕಾದ್ರೆ ಅದು ಓಡತ್ತೆ, ಅದು ಇಂಟೆಲೆಕ್ಟ್ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇನ್ನೊಂದು ಎಲ್ಲದಕ್ಕಿಂತ ಈ 7ನೇ ಇದು ಈಗೋ ಇದೆ. ಅದೇ ಐಡೆಂಟಿಫಿಕೇಶನ್. ನಾನು ಅನ್ನೋದು ಬರೋದು ಆ ಈಗೋ ಕಳೆದ್ಮೇಲೆ ನಾನು ಅನ್ನೋದು ಹೋಗತ್ತೆ. ಆಮೇಲೆ ಬರೋದು ಇದೆಲ್ಲ ಹೋದ್ಮೇಲೆ ನಮ್ಗೆ ನಾನು ಸುಮಾರು ಸತಿ ಆಂಟಿನೂ ಒಂದ್ಸತಿ ಕ್ಲಾಸಲ್ಲಿ ಕೇಳಿದ್ದೆ, ಹೇಗೆ ಇದು ಬರೀ ಆಚೆ ಕಡೆನೇ ನಮ್ದು ಅಟೆನ್ಷನ್ ಎಲ್ಲ ಆಚೆನೇ ಇದೆ ಅಲ್ವಾ? ಸಿ ಇನ್ಸೈಡ್ ಯುವರ್ ಸೆಲ್ಫ್, ಎಲ್ಲ ಪ್ರಪಂಚನೇ ನಿನ್ನ ಒಳಗೆ ಬೇಕಾಗಿರೋದು ಎಲ್ಲ ಅಣಗಿದೆ. ಇವತ್ತು ಒಂದು ಸ್ವಾಮಿ ವಿವೇಕಾನಂದ ಓದಿದ್ದೆ, ಭಗವದ್ಗೀತೆನಲ್ಲೂ ಅದೇ ಇರೋದು. ನಮ್ಗೆ ಬೇಕಾಗಿರೋ ಸಂತೋಷ ಎಲ್ಲ ನೀನ್ ಒಳಗಡೆ ಇದೆ. ನೀನ್ ಒಳಗಡೆ ಒಂದ್ ಪ್ರಪಂಚನೇ ಇದೆ. ನಿನ್ಗೆ ಏನೇನ್ ಬೇಕೋ ಆಚೆ ಕಡೆ ಅವಶ್ಯಕತೆನೇ ಇಲ್ಲ, ಎಲ್ಲ ಒಳಗಿದೆ. ಅಂದ್ರೆ ಹೆಂಗ್ ನೋಡೋದು? ಒಳಗಿದೆ ಅಂದ್ರೆ ಅದನ್ನ ತೆಗಿಬೇಕಲ್ವಾ, ಹೇಗೆ ಅಂತ ಅರ್ಥ ಆಗ್ತಿಲ್ಲ. ಆವಾಗ ಅರ್ಥ ಆಗಿದ್ದು, ಇದೆಲ್ಲ ಇರೋದ್ರಿಂದ ನನ್ನ ಒಳಗೆ ನಾನು ನೋಡಕ್ಕೆ ಆಗ್ತಾ ಇಲ್ಲ. ಇನ್ನ ನಂದು ಎಲ್ಲ ಆಚೆನೇ ಇದೆ, ಆಚೆನೇ ಥಿಂಕಿಂಗು ಯಾವ್ದೋ ಒಂದು ಈ ಬಾಡಿ ಮೈಂಡು ಇಂಟೆಲೆಕ್ಟು ಇಂಥದೇ ವರ್ಕ್ ಆಗ್ತದೆ, ಈಗೋ ಇದೇ ವರ್ಕ್ ಆಗ್ತಾ ಇದೆ. ಆಗ್ಲಿ ನಾನು ಒಳಗೆ ನಾನು ನೋಡ್ಕೊಳಕ್ ಆಗ್ತಾ ಇಲ್ಲ. ಇಷ್ಟು ಹೋದ್ಮೇಲೆ ಆ ಒಳಗೆ ಆ ಸೆಲ್ಫ್ ಸುಮಾರು ಸತಿ ಓದಿದ್ವಿ. ದ ಸೆಲ್ಫ್ ಲಾಸ್ಟ್ ಭಗವದ್ಗೀತೆ ಚಾಪ್ಟರ್ ಅಲ್ಲಿನೂ 4ನೇ ಚಾಪ್ಟರ್ 5ನೇ ಶ್ಲೋಕದಲ್ಲಿ ಇದ್ದಿದ್ದು, ದ ಸೆಲ್ಫ್ ವಿಲ್ ರಿಲೀವ್ ದ ಸೆಲ್ಫ್ ಅಂತ. ನಮ್ಮ ಆತ್ಮನೇ ನಮ್ಮನ್ನ ಇದು ಮಾಡೋದು ಅಂತ. ಅದು ಹೇಗೆ ಅಂತ ಸೆಂಟೆನ್ಸ್ ಅಲ್ಲಿ ಗೊತ್ತಾಗ್ಲಿ, ಅರ್ಥದಲ್ಲಿ ನನ್ಗೆ ಗೊತ್ತಾಗಿಲ್ಲ. ಮೋಸ್ಟ್ಲಿ ಇವರು ಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿ ನಮ್ ಸಿಂಪಲ್ ಇದ್ರಲ್ಲಿ ಕೊಟ್ರು. ಆ ಲೇಯರ್ ಬೈ ಲೇಯರ್ ಬಿಡಿಸ್ಕೊಂಡಾಗ ಮಿಕ್ಕಿದ್ದು ಒಳಗೆ ಸಿಗೋದೆ ನಾ ಒಳಗೆ ನಮ್ ನಿಜವಾದ ನಾವು ನಿಜವಾದ ಎಕ್ಸಿಸ್ಟೆನ್ಸ್. ಅದನ್ನೇ ನಾವ್ ಇವಾಗೆಲ್ಲ ಆತ್ಮ ಅಂತ ಇದೀವಿ, ಅದೇ ಸೆಲ್ಫ್ ಅಂತ ಹೇಳಿ ಅದು ಇರ್ಬೋದಾ ಅಂತ ನನಗೆ ಇವಾಗ ಎಲ್ಲರೂ ಮಾತಾಡಿದ್ದು ಕೇಳಿಸ್ಕೊಂಡು ನನ್ನ ಹಳೇದೂನು ನೆನ್ಪು ಮಾಡ್ಕೊಂಡು ಹೇಳಿದೆ ಸರ್. ಆಗ್ಲಿ. ಈಗ ಪದ್ಮಮ್ಮ ಒಂದು 5 ನಿಮಿಷ ಎಕ್ಸ್ಟ್ರಾ ತಗೊಳ್ಬೋದಾ? ಸರ್, ಯಾಕಂದ್ರೆ ಈಗ ಈ ಅದೇ ಪ್ರಶ್ನೆ ಬೇರೆ ಹಾಕಿದ ಮೇಲಿಂದ ಅದಕ್ಕೊಂದು ಸ್ವಲ್ಪ ಸರ್, ಕ್ಲಾರಿಟಿ ಈ ಸ್ವಲ್ಪ ಕೊಡ್ಬೇಕು. ಅದೇ ಈಗ ಪೂರ್ತಿ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಪರವಾಗಿಲ್ಲ ಸರ್, ಅವ್ರಗಳಿಗೂ ಜ್ಞಾನ ಬರುತ್ತೆ ಬೇರೆ. ಓಕೆ, ಹಾಗಾದ್ರೆ ನಾನು ಏನೋ ಒಂದು ಚಿತ್ರ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಅಮ್ಮ. ಈಗ ಈ ಚಿತ್ರ ಕಾಣಿಸ್ತಾ ಇದೆಯಾ ವಿಜಯಲಕ್ಷ್ಮಿ ಅಮ್ಮಗೆ, ಎಲ್ಲರಿಗೂ, ಇಂದಿರಾ ಅಮ್ಮಗೆ? ಕಳಿಸಿದೆ. ಓಕೆ, ಈಗ ಈ ಚಿತ್ರ ನೋಡಿದಾಗ ಏನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಈಗ ಈ ಚಿತ್ರದಲ್ಲಿ ದ್ವಂದ್ವ ಅಂದರೆ ಏನು ಅಂತ ಪ್ರಶ್ನೆ ಹಾಕಿ ಏನೋ ಒಂದು ಚಿತ್ರ ಇದೆ, ಅರಿವಿನ ವಸ್ತು ಅಂತ. ಏನ್ ಅರ್ಥ ಆಗ್ತಾ ಇದೆ? ಅರಿವಿನ ವಸ್ತು ಅಂದ್ರೆ ಅಲ್ಲೊಂದ್ ಮರ ತೋರ್ಸ್ಯಾರ, ಆ ವಸ್ತು ಅಂತ ನಾವು ಅದನ್ನ ತಿಳ್ಕೊಬೇಕು. ಅದನ್ನ ತಿಳ್ಕೊಳ್ಳೋದು ಯಾವ್ದು? ನಾನು ಅಂದ್ರೆ ಅಲ್ಲಿ ನನ್ನ ಒಂದು ಮೈಂಡ್ ಅಲ್ಲಿ ಆ ಹೊರಗಿನ ಒಂದು ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋದು ಅರಿವು. ಓಕೆ ಅಲ್ವಾ? ಈಗ ನಾವು ಪ್ರಪಂಚನ ಈ ರೀತಿ ನೋಡ್ತೀವಿ. ನೋಡ್ಬೇಕಾದಾಗ ಯಾವಾಗ್ಲೂ ನಾನು ನೋಡ್ತಾ ಇದ್ದೀನಿ. ಏನ್ ನೋಡ್ತಾ ಇದ್ದೀನಿ? ಮರ ನೋಡ್ತಾ ಇದ್ದೀನಿ. ಏನ್ ನೋಡ್ತಾ ಇದ್ದೀನಿ? ಟ್ರೈನ್ ನೋಡ್ತಾ ಇದ್ದೀನಿ. ಏನ್ ನೋಡ್ತಾ ಇದ್ದೀನಿ? ಮೊಬೈಲ್ ನೋಡ್ತಾ ಇದ್ದೀನಿ. ಆ ರೀತಿ ಬೇರೆ ಬೇರೆ ನೋಟ, ಅಥವಾ ಈ ಪ್ರಪಂಚ ಅನ್ನೋದನ್ನ ನಾನು ನನ್ನ ಕಿವಿ ಮೂಲಕ ಕೇಳೋದು, ನನ್ನ ಮೂಗಿನ ಮೂಲಕ ವಾಸನೆ, ನಾಲ್ಗೆ ಮೂಲಕ ರುಚಿ, ಚರ್ಮದ ಮೂಲಕ ಸ್ಪರ್ಶ ಅಲ್ವಾ? ಈ ಪ್ರಪಂಚ ಅನ್ನೋದು ನಿಮಗೆ ಈ ರೀತಿ 5 ವಿಧಾನದಲ್ಲಿ ಅರಿವಾಗತ್ತೆ, ಹೌದಲ್ವಾ? ಎಲ್ಲನೂ ಈ ಮರದ ಥರ ನಿಮ್ಮ ಕಣ್ಣು ಕಾಣಿಸಲ್ಲ. ಕೆಲವಷ್ಟು ಶಬ್ದದ ಥರ ನಿಮ್ಮ ಕಿವಿ ಕೇಳತ್ತೆ. ಈಗ ನಾನೇನೋ ಮಾತಾಡ್ತಿದ್ದೀನಿ, ಯಾವ ಭಾಷೆ ಮಾತಾಡ್ತಾ ಇದ್ದೀನಿ? ಕನ್ನಡ. ಹೆಂಗೆ ಗೊತ್ತಾಗ್ತಾ ಇದೆ ನಿಮಗೆ? ನಿಮ್ಮ ಕಿವಿ ಮೂಲಕ. ಅದನ್ನು ಒಂದು ರೀತಿ ಅರಿವಿನ ವಸ್ತುನೇ ಅಲ್ವಾ? ನಿಮ್ಗೆ ಗೊತ್ತಾಗ್ತಾ ಇದೆ, ನಾನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ, ನಾನೇನು ಭಾಷೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ. ನಾನು ಮಾತಾಡ್ತಿರೋ ಮೂಲಕ
ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಚಿತ್ರ ಸಹ ಮೂಡ್ತಿರ್ಬೋದು. ಹೀಗೆ ನಿಮಗೆ ಈ ಪ್ರಪಂಚ ಅನ್ನೋದು ಈ ರೀತಿ ನಿಮ್ಮ 5 ಇಂದ್ರಿಯಗಳ ಮೂಲಕ ನಿಮಗೆ ಅರಿವಾಗ್ತಾ ಇದೆ. ಹೌದಾ? ಈಗ ಮುಖ್ಯವಾದ ಪ್ರಶ್ನೆ, ಇದು ಅರಿವಿನ ವಸ್ತು. ಯಾವುದು? ಪ್ರಪಂಚ ಅನ್ನೋದು ಅರಿವಿನ ವಸ್ತು. ಈ ಅರಿಯುವವ ನನಗೆ ಗೊತ್ತಾಗ್ತಾ ಇದೆ. ಈ ನಾನು ಯಾರು ಗೊತ್ತಾಗ್ತಾ ಇದೆಯಲ್ಲ. ಓ ಇದು ಮರ, ಓ ಇದು ಕನ್ನಡ, ಓ ಇದು ಸುವಾಸನೆ, ಓ ಇದು ತಂಪಾದ ಗಾಳಿ. ಈ ರೀತಿ 5 ಇಂದ್ರಿಯಗಳಿಂದ ಏನೋ ಒಂದು ಸಂವೇದನೆ ಬಂದಾಗ ಅದೆಲ್ಲ ಗೊತ್ತಾಗ್ತಾ ಇದೆಯಲ್ಲ, ಅರಿವಾಗ್ತಾ ಇದೆಯಲ್ಲ. ಆ ಅರಿವಾಗ್ತಿರೋದು ಯಾರಿಗೆ? ವಿಜಯಲಕ್ಷ್ಮಿ ಅಮ್ಮ, ಯಾರಿಗೆ ಅರಿವಾಗ್ತಾ ಇದೆ? ನನಗೆ ಅಂತ ಹೇಳ್ಬೋದು ಸರ್ ಇದು. ಅಂದ್ರೆ ನನಗೆ ನನಗೆ ಅಂದ್ರೆ ಅರಿವಾಗ್ತಾ ಇಲ್ಲಿ ಇದೆ. 2 ಅರ್ಥದಲ್ಲಿ ಬರ್ಬೋದು. ಹ್ಮ್ ಹ್ಮ್ ನಾನು ಇಲ್ಲಿ ನನಗೆ ಅಂತಂದ್ರೆ ಈ ಅರಿವು ಬರೋದು ನನಗೆ ಅಂದ್ರೆ ನನ್ನ ಮನಸ್ಸಿಗೆ ತಿಳಿದು ಈ ಶರೀರ ಬುದ್ಧಿ ತಿಳ್ಕೊಂಡು ನನಗೆ ಅಂತ ಹೇಳ್ಬೋದು, ಅಥವಾ ನಾನು ಆತ್ಮ ಅಂತ ತಿಳ್ಕೊಂಡು ಅದು ಒಂದು ಭಾವನೆಯಲ್ಲೇ ಹೇಳ್ಬೋದು. ಹಾ. ಈಗ ಇಲ್ಲಿ ಅರಿತುಕೊಳ್ಳೋದು ಅಂದ್ರೆ ನಾನು ಅಂತ. ಹ್ಮ್ ಈಗ ಇನ್ನೂ ಒಂದು ಪ್ರಶ್ನೆ ಅಮ್ಮ, ಏನೋ ಒಂದು ಅರಿವಾಗ್ತಾ ಇದೆ ಅಂತಂದ್ರೆ ಹ್ಮ್ ಯಾರೋ ಒಬ್ಬರಿಗೆ ಅರಿವಾಗ್ತಾ ಇದೆ ಅಲ್ವಾ? ಒಂದು ಅರಿಯೋರು ಇರಬೇಕು, ಮತ್ತೆ ಅರಿವಿನ ವಸ್ತು ಇರಬೇಕು ಅಲ್ವಾ? ಹೌದು ಈ ರೀತಿ 2 ಇರಬೇಕು, ಅವಾಗಷ್ಟೇ ಅರಿವಾಗ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಹೌದು ಸರ್. ಹ. ಒಂದು ಈಗ ವಿಷಯ ಒಂದು ಇರ್ಬೇಕು. ಒಂದು ವಿಷಯ ಇರಬೇಕು, ಆ ವಿಷಯನ ತಿಳ್ಕೊಳ್ಳೋರು ಒಬ್ರು ಇರಬೇಕು ಅಲ್ವಾ? ಇರ್ಬೇಕು. ಹೌದು. ಹ. ಇವಾಗ ಒಂದು ಉದಾಹರಣೆ ಅಮ್ಮ, ಈಗ ಮರ ಕಾಣಿಸ್ತಾ ಇದೆ. ಹಾ ಮರ ಕಾಣಿಸ್ತಾ ಇದೆ ಅಂತಂತ ಮರ ಕಾಣಿಸ್ತು ಅಂತ ಹೇಳ್ತೀರಾ ನೀವು ಉದಾಹರಣೆಗೆ. ಹಾ ಸರ್. ಮರ ಅಂತ ಯಾರಿಗೆ ಗೊತ್ತಾಯ್ತು? ಕಣ್ಣು ಗೊತ್ತಾಯ್ತಾ? ಕಣ್ಣಿನ ಮೂಲಕ ಒಳಗಿರ್ತಕ್ಕಂತ ನನಗೆ ಮನಸ್ಸಿಗೆ. ಹಾ ಮನಸ್ಸಿಗೆ. ಓಕೆ, ಈಗ ಮನಸ್ಸಿಗೆ ಗೊತ್ತಾಯ್ತು ಅಂತ ಹೇಳಬೇಕು ಅಂತಂದ್ರೆ ಹಾ. ನೀವು ಯಾವ ರೀತಿ ಹೇಳ್ತೀರಾ? ನನಗೆ ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತೀರಾ ತಾನೇ? ಇಲ್ಲ ಇಲ್ಲ ಇಲ್ಲ, ಮನಸ್ಸಿನಲ್ಲಿ ಕಾಣಿಸ್ತದೆ ಅಂತ ಹೇಳಲ್ಲ. ಮತ್ತೆ ಏನ್ ಹೇಳ್ತೀರಾ? ಹೌದೌದು, ಅಲ್ವಾ? ನನ್ಗೆ ಮನಸ್ಸಿನಲ್ಲಿ ಕಾಣಿಸ್ತಾ ಹೌದು. ಇದೆ, ನಂಗೆ ಗೊತ್ತಾಯ್ತು. ಹೌದು ಎಲ್ಲಿ ಸರ್. ಗೊತ್ತಾಯ್ತು? ಮನಸ್ಸಿನಲ್ಲಿ ಗೊತ್ತಾಯ್ತು ಅಂತ ಮನಸ್ಸಿನಲ್ಲಿ ಹೇಳ್ತೀರಾ. ಗೊತ್ತಾಯ್ತು. ಓಕೆ. ಅಂದ್ರೆ ನೀವು ಮನಸ್ಸು ಅನ್ನೋದನ್ನ ನೋಡ್ತಾ ಇದ್ದೀರಾ ತಾನೇ? ಹೌದು ಸರ್. ಹಾಗಾದ್ರೆ ಆ ನೋಡೋರು ಯಾರು? ಇಲ್ಲಿ ಅಥವಾ ನಾನ್ ವಾಕ್ಯ ಹೇಳಿದ ತಗೊಳ್ಳಿ. ಪ್ರಕಾರ ಹ್ಮ್ ನಾನ್ ಹೇಳಿದ ಪ್ರಕಾರ ಮನಸ್ಸು ಅಂತ ಆಗ್ತೈತಿ ನೋಡೋದು ಈ ಅದು ಕಣ್ಣಿನ ಆಗಿರ್ಲಿಕ್ಕೆ ಮೂಲಕ. ಸಾಧ್ಯ ಇಲ್ಲ ತಾನೆ? ಯಾಕಂದ್ರೆ ಹೌದು ನೀವೇನ್ ಹೇಳ್ತಾ ಇದ್ದೀರಾ? ನಿಮ್ಮ ಒಂದು ವಾಕ್ಯವನ್ನು ನೋಡಿ. ನನಗೆ ಮನಸ್ಸಿನ ಮೂಲಕ ಈ ಮರ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ತೀರಾ ಅಲ್ವಾ? ಹ್ಮ್. ಸಾಮಾನ್ಯವಾಗಿ ಮಾತಾಡುವಾಗ ಹೇಳಲ್ಲ ಆ ಥರ, ನನಗೆ ಮರ ಅಂತ ಗೊತ್ತಾಯ್ತು ಅಂತ ಹೇಳ್ಬಿಡ್ತೀವಿ. ಹೌದು ಆದ್ರೆ ಇಲ್ಲಿ ನಾವು ವಿಶ್ಲೇಷಣೆ ಮಾಡಿ ಹೇಳಿದಾಗ, ಈಗ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಎಲ್ಲಿ ಗೊತ್ತಾಯ್ತು? ನಿಮ್ಮ ಕಣ್ಣು ಗೊತ್ತಾಯ್ತಾ ಅಂತ ಕೇಳಿದೆ, ನೀವು ಇಲ್ಲ ಅಂತ ಹೇಳಿದ್ರಿ. ಅದೇ ಥರ ನಾನು ನಿಮಗೆ ನಿಮ್ಮ ಮೆದುಳಲ್ಲಿ ಗೊತ್ತಾಯ್ತಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀರಾ. ಎಲ್ಲಿ ಗೊತ್ತಾಯ್ತು? ನನ್ನ ಮನಸ್ಸಿನಲ್ಲಿ ಅಂತ ಹೇಳ್ತೀರಾ. ಮನಸ್ಸಿನಲ್ಲಿ. ನನ್ನ ಮನಸ್ಸಿನಲ್ಲಿ ಅಂತ ಹೇಳ್ಬೇಕಂತಂದ್ರೆ ನಾನು ಮತ್ತೆ ಮನಸ್ಸು ಅನ್ನೋದು 2 ಇರ್ಬೇಕು ತಾನೆ? ಅದೇ ದ್ವಂದ್ವ ಆಯ್ತು. ಇರ್ಬೋದು. ಆದ್ರೆ ಆ ಮನಸ್ಸು ಅನ್ನೋದು ನಿಮ್ಮಿಂದ ಏನೋ ಹೊರತಾಗಿರುವಂಥದ್ದು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಹೌದು ಏನೋ ಮನಸ್ಸು ಅಂತ ಜಾಗ ಇದೆ, ಅಲ್ಲಿ ಈ ವಸ್ತುವಿನ ಪ್ರತಿಬಿಂಬವನ್ನು ನೀವು ನೋಡಿ ಇದು ಮರ ಅಂತ ಹೇಳ್ತಾ ಇದ್ದೀರಾ, ಹೌದ್ ತಾನೆ? ಹ್ಮ್ ಈಗ ಪ್ರಶ್ನೆ ಏನಂತಂದ್ರೆ, ನಿಮ್ಮ ಮನಸ್ಸಿಗೆ ಇದು ಮರ ಅಂತ ಗೊತ್ತಾಗತ್ತಾ? ಗೊತ್ತಾಗ್ತದೆ ಸರ್. ಮನಸ್ಸಿಗೆ ಗೊತ್ತಾಗ್ತಾ ಇದೆಯಾ? ಮನಸ್ಸಿಗೆ ಗೊತ್ತಾಗತ್ತಾ? ಸ್ವಲ್ಪ ಆಲೋಚನೆ ಮಾಡಿ. ಈಗ ಯಾವ ರೀತಿ ನಾನು ನಿಮ್ಮ ಕಣ್ಣು ಗೊತ್ತಾಗ್ತಾ ಇದೆಯಾ ಅಂತ ಕೇಳಿದಾಗ ನೀವಿಲ್ಲ ಅಂತ ಹೇಳಿದ್ರಿ, ಅದೇ ಥರ ಈಗ ನಾನು ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇದೆಯಾ? ಸರ್, ನಮ್ಮ ಸೆನ್ಸ್ ಆರ್ಗನ್, ಕಣ್ಣು ಅಂತ ಸೆನ್ಸ್ ಆರ್ಗನ್, ಅದು ಅದ್ರ ನೋಡತ್ತೆ. ಆ ರಿಫ್ಲೆಕ್ಷನ್ ನ ನಮ್ಮ ಈ ಮಕ್ಕಳು ಸೈನ್ಸ್ ಇದು ನಮ್ಮ ಬ್ರೈನ್ಗೆ ಕೊಡತ್ತೆ. ಮುಂಚೆ ನಮ್ಮ ಮೆಮರಿನಲ್ಲಿ ಅದು ಮುಂಚೆ ಯಾವಾಗ್ಲೋ ತಿಳ್ಕೊಂಡಿರ್ತೀವಿ. ಇಂಥ ವಸ್ತು ನೋಡಿದಾಗ ಇದು ಮರ ಅಂತ ಇದಕ್ಕೆ ಹೆಸರು ಕೊಟ್ಟಿರ್ತಾರೆ. ಸೊ ಆ ಚಿತ್ತ, ಆ ಮೆಮರಿ ಏನು ಅಲ್ಲತ್ತೆ ನಮ್ಮ ಬ್ರೈನ್ಗೆ ಇದು ಕೊಡತ್ತೆ. ಅದು ಮರ ಅಂತಾರೆ ಅದನ್ನ ಅಂತ. ಸೊ ನಾವು ಅದು ಮರ ಅಂತ ಅದೆಲ್ಲ ಕರೆಕ್ಟ್, ತಿಳ್ಕೊಂತೀವಿ. ಕರೆಕ್ಟ್, ಅದೆಲ್ಲ ಕರೆಕ್ಟ್. ನನ್ನ ಪ್ರಶ್ನೆ ಅದಲ್ಲ ಸುಮತಿ ಅಮ್ಮ. ನನ್ನ ಪ್ರಶ್ನೆ ಸರಿ, ಏನಂದ್ರೆ, ಹೇಳಿ ಸರ್, ಹೇಳಿ. ಯಾರಿಗೆ ಇದು ಮರ ಅಂತ ಗೊತ್ತಾಗ್ತಾ ಇದೆ? ಈಗ ಬುದ್ಧಿಗೆ. ವಿಜಯಲಕ್ಷ್ಮಿ ಅಮ್ಮಗೆ ನಾನು ಕೇಳಿದೆ, ಕಣ್ಣು ಗೊತ್ತಾಗ್ತಾ ಇದೆಯಾ ಅಂತ. ಇಲ್ಲ ಅಂದ್ರು.
ಮನಸ್ಸಿಗೆ ಗೊತ್ತಾಗ್ತಾ ಇದೆಯಾ ಅಂತಂದೆ. ಅವ್ರಿಗೆ ಇವಾಗ ಸ್ವಲ್ಪ ಅಲ್ಲಿ ವಿಚಾರ ದ್ವಂದ್ವ. ಮಾಡ್ತಾ ಇದ್ದಾರೆ. ಅದೇ ನಾನು ನಿಮ್ಗೆ ಕೇಳ್ತಾ ಇರೋ ಪ್ರಶ್ನೆ. ಹೇಳಿ ಇಂದಿರಾ ಅಮ್ಮ. ಬುದ್ಧಿ ಸರ್, ಬುದ್ಧಿಯಿಂದ ಗೊತ್ತಾಗ್ತದೆ. ನನ್ನ ಬುದ್ಧಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತೀರಾ ತಾನೆ? ಹೌದು. ಅಂದ್ರೆ ಬುದ್ಧಿ ಅನ್ನೋದು ಮತ್ತೆ ನಾನು ಅನ್ನೋದು ಬೇರೆ ಏನಾಗಾದ್ರೆ ಆಗಿರ್ಬೇಕಲ್ವಾ? ಯಾಕಂದ್ರೆ ನನ್ನ ಆಗಿರ್ಬೇಕು. ಕಣ್ಣಿನಿಂದ ನೋಡ್ದೆ ಅಂತ ಹೇಳ್ತೀರಾ, ಅದೇ ತರ ಹ್ಮ್. ನನ್ನ ಬುದ್ಧಿಯಿಂದ ತಿಳ್ಕೊಂಡೆ ಅಂತ ಹೇಳ್ತೀರಾ ತಾನೆ? ಹ್ಮ್. ಹಾಗಾದ್ರೆ ಬುದ್ಧಿಗೆ ಗೊತ್ತಾಗೋ ಸಾಮರ್ಥ್ಯ ಇದೆಯಾ? ಅರಿವಿನ ಸಾಮರ್ಥ್ಯ ಬುದ್ಧಿಗೆ ಇದೆಯಾ? ಬುದ್ಧಿ ಅಂತ ನೀವೇನ್ ಹೇಳ್ತಾ ಇದ್ದೀರಾ, ಎಲ್ಲಿದೆ ಆ ಬುದ್ಧಿ ಅನ್ನೋದು? ಕಣ್ಣಾದ್ರೆ ಕಾಣುತ್ತೆ, ಏನೋ ಒಂದು ದೇಹದಲ್ಲಿ ಒಂದು ಅಂಗವಾಗಿ ಕಾಣುತ್ತೆ. ಅದೇ ತರ ಬುದ್ಧಿ ಅನ್ನೋದು ಯಾರಿಗಾರು ಕಾಣುತ್ತಾ? ಬುದ್ಧಿ ಕಾಣಿಸೋದಿಲ್ಲ ಸರ್, ಅದು ಅರಿವು. ಅದು ಇಲ್ಲ, ಇದೆ ಅಂತ ಅರಿವೇ. ನಿಮ್ಗೆ ಅರಿವಾಗ್ತಾ ಇದೆ, ಇದೆ ಅಂತ ನಿಮ್ಗೆ ಅರಿವಾಗ್ತಾ ಇದೆ ಅಲ್ವಾ? ಹಾ, ಏನೋ ಒಂದು ನೀವು ತೀರ್ಮಾನ ತಗೊಳ್ಳೋದನ್ನ ನೀವು ಬುದ್ಧಿ ಅಂತ ಕರಿತಾ ಇದ್ದೀರಾ. ಹ್ಮ್. ನನ್ನ ಪ್ರಶ್ನೆ ಏನಂತಂದ್ರೆ, ಬುದ್ಧಿಗೇನೆ ಅರಿವು ಆಗತ್ತಾ? ಇದೇನು ಅಂತ ವಸ್ತು ಬುದ್ಧಿಗೇನೆ ಅರಿವಾಗತ್ತಾ? ದ್ವಂದ್ವ ಸರ್ ಇದು. ಪಕ್ಕ ದ್ವಂದ್ವ. ಅಂದ್ರೆ ಬುದ್ಧಿಗೆ ಅರಿವೇನೆ ಬುದ್ಧಿನ. ಅದ ಸ್ವಲ್ಪ ಮಾಯೆಯೋ ಆಲೋಚನೆ ಮಾಡಿ. ನೀನೋ ನೀನೊಳು ಮಾಯೆಯೋ. ಅಲ್ಲ, ಈಗ ಸ್ವಲ್ಪ ಆಲೋಚನೆ ಮಾಡಿ, ಬಹಳ ಸುಲಭ ಇದು. ಈಗ ಹೌದು ಸರ್. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಬುದ್ಧಿಯ ಅರಿವು. ಇಲ್ಲ, ಈಗ ಪ್ರಶ್ನೆ ಕೇಳ್ತೀನಿ, ಅದ್ರ ಮೂಲಕ ನೀವು ಕಂಡುಹಿಡಿಬಹುದು. ಹಾ. ಈಗ ನೋಡಿ, ಯಾವುದು ನಿಮಗೆ ಗೊತ್ತಾಗ್ತಾ ಇದೆ ಅದು ನೀವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಈಗ ಉದಾಹರಣೆಗೆ ಮರ ನಿಮಗೆ ಗೊತ್ತಾಗ್ತಾ ಇದೆ, ನೀವು ಮರ ಹೌದು. ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಇಲ್ಲ. ಇದು ಒಪ್ಕೊಳ್ತೀರಾ? ಈ ರೀತಿ ಒಂದು ಲಾಜಿಕ್ ಅಥವಾ ಈ ರೀತಿ ಒಂದು ವಿಶ್ಲೇಷಣೆ ಒಪ್ಕೊಳ್ತೀರಾ? ಮೊದಲನೇದಾಗಿ, ಯಾವ್ದು ನನಗೆ ಕಾಣಿಸ್ತಾ ಇದೆ ಅದು ನಾನಾಗಿರಕ್ಕೆ ಸಾಧ್ಯ ಇಲ್ಲ, ಹೌದಾ? ಇಲ್ಲ. ಈ ನಾನ್ ಮರ ಆಗಿರಕ್ಕೆ ಸಾಧ್ಯ ಇಲ್ಲ. ಅಥವಾ ನನಗೆ ಈ ಶರ್ಟ್ ಕಾಣಿಸ್ತಾ ಇದೆ, ನಾನು ಈ ಶರ್ಟ್ ಆಗಿರಕ್ಕೆ ಸಾಧ್ಯ ಇಲ್ಲ, ಹೌದಾ? ನನಗೆ ಈ ಕನ್ನಡಕ ಕಾಣಿಸ್ತಾ ಇದೆ, ನಾನು ಈ ಕನ್ನಡಕ ಆಗಿರಕ್ಕೆ ಸಾಧ್ಯ ಇಲ್ಲ, ಹೌದಾ? ನನಗೆ ಈ ಕಣ್ಣು ಕಾಣಿಸ್ತಾ ಇದೆ, ನಾನು ಈ ಕಣ್ಣಾಗಿರಕ್ಕೆ ಸಾಧ್ಯ ಇಲ್ಲ, ಹೌದಾ? ನನಗೆ ಮನಸ್ಸು ಅನ್ನೋದು ಕಾಣಿಸ್ತಾ ಇದೆ, ನಾನು ಮನಸ್ಸಾಗಿರಕ್ಕೆ ಸಾಧ್ಯ ಇಲ್ಲ, ಹೌದಾ? ಅಂದ್ರೆ ಸರ್, ನಮ್ಮಿಂದ ಏನು ಆಚೆ ಇದೆಯಾ ಅದು ನಮಗ್ ಕಾಣಿಸುತ್ತೆ. ನಮ್ಮ ಒಳಗಿಂದ ನಾವು ನೋಡಕ್ ಆಗಲ್ಲ, ಲಿಟ್ರಲಿ ಮಾಮೂಲಿ ನಮ್ಮ ನಾರ್ಮಲ್ ಲಾಜಿಕ್ ಅಲ್ಲಿ. ನಮ್ಮಿಂದ ಆಚೆ ಇದ್ರೆ ಕಣ್ಣು, ಬಿಕಾಸ್ ಔಟ್ವರ್ಡ್ ಫೇಸ್ ಆಗಿದೆ ಅಲ್ವಾ ಸೆನ್ಸ್ ಆರ್ಗನ್ ಅದು, ಸೊ ಆಚೆ ಇರೋದನ್ನು ಕಾಣಿಸುತ್ತೆ. ಇಲ್ಲ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಸುಮತಿ ಅಮ್ಮ ಅಂದ್ರೆ, ಸರ್, ನಿಮ್ಮ ವಾಕ್ಯದಲ್ಲಿ ಯಾವಾಗ ನಾನು ಏನೋ ನೋಡ್ದೆ ಅಂತ ಹೇಳಿದಾಗ, ಏನೋ ನೋಡಿದ್ದು, ಏನೋ ಅರಿವಾಗಿದ್ದು ನೀವಾಗಿರಕ್ ಸಾಧ್ಯ ಇಲ್ಲ. ಹೌದು, ಬಿಕಾಸ್ ನಮ್ ಸೆನ್ಸ್ ಆರ್ಗನ್ಸ್ ರೆಕಗ್ನೈಸ್ ಮಾಡಿದ್ದದು. ಇಲ್ಲ, ನನ್ನ ಮಾತಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಡಿ. ಸರಿ ಸರಿ ಸರ್. ವಾಕ್ಯದಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಏನೋ ಒಂದು ನೋಡ್ದೆ ಅಂತ ಹೇಳಿದ್ರೆ ನನಗೆ ಅರಿವಾಯ್ತು, ನನಗೆ ಈ ಮರದ ಅರಿವಾಯಿತು, ನಾನು ಆ ರೀತಿ ನನ್ನ ವಾಕ್ಯ ಉಪಯೋಗ ಮಾಡಿದ್ರೆ ನಾನು ಮರ ಆಗಿರಕ್ಕೆ ಸಾಧ್ಯ ಇಲ್ಲ, ಹೌದ್ ತಾನೆ? ಅಂದ್ರೆ ನಮ್ಮಿಂದ ಆಚೆ ಇದೆ ಅದು ಅಂತ, ಅದಕ್ಕೆ ನಮ್ಗೆ ಆಚೆನೋ ಈಚೆನೋ ಅದು ಆಮೇಲೆ ಆಲೋಚನೆ ಮಾಡೋಣ. ಯಾವಾಗ ನೀವು ಈ ರೀತಿ ವಾಕ್ಯ ಉಪಯೋಗ ಮಾಡ್ತೀರಾ, ನನಗೆ ಮರದ ಅರಿವಾಯಿತು ಅಂತ ಉಪಯೋಗ ಮಾಡಿದಾಗ, ನಾನು ಮತ್ತೆ ಮರ ಎರಡು ಬೇರೆ ಬೇರೆ ಇದೆ, ಹೌದಾ? ನಾನು ಮತ್ತೆ ಮರ ನಾನಾಗಿರಕ್ ಸಾಧ್ಯ ಇಲ್ಲ, ಹೌದ್ ತಾನೆ? ಹೌದು. ಅದಕ್ಕೇನೆ ನಾನು ಹೇಳ್ತಾ ಇರೋದು, ನನಗೆ ಮರದ ಅರಿವಾಯಿತು ಅಂತ, ಹೌದ್ ತಾನೆ? ಅದೇ ರೀತಿ ನನಗೆ ನನ್ನ ಕಣ್ಣಿನ ಅರಿವಾಯಿತು ಅಂತ ಹೇಳಿದಾಗ, ನಾನು ಮತ್ತೆ ಕಣ್ಣು ಒಂದೇ ಆಗಿರಕ್ಕೆ ಸಾಧ್ಯ ಇಲ್ಲ. ಕಣ್ಣು ಅನ್ನೋದೇನೋ ಬೇರೆ, ನನಗೆ ಕಣ್ಣಿನ ಅರಿವಾಗ್ತಾ ಇದೆ, ಹೌದಾ? ನನಗೆ ಮನಸ್ಸಿನ ಅರಿವಾಗ್ತಾ ಇದೆ, ನನ್ನ ಮನಸ್ಸು ಕೆಲಸ ಮಾಡ್ತಾ ಇದೆ, ಅದು ನನಗೆ ಅರಿವಾಗ್ತಾ ಇದೆ, ಅಂದ್ರೆ ನಾನು ಮನಸ್ಸಾಗಿರಕ್ಕೆ ಸಾಧ್ಯ ಇಲ್ಲ. ನನಗೆ ನನ್ನ ಬುದ್ಧಿಯ ಕೆಲಸ ಅರಿವಾಗ್ತಾ ಇದೆ, ಅಂದ್ರೆ ನಾನು ಬುದ್ಧಿ ಆಗಿರಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಬುದ್ಧಿ ನಾನಲ್ಲ. ಇವಾಗ ಪ್ರಶ್ನೆ ಏನಂತಂದ್ರೆ, ಹಾಗಾದ್ರೆ ನಾನ್ ಯಾರು? ಸಾಕ್ಷಿ. ಈ ಅರಿವೇ ನಾನು. ಸಾಕ್ಷಿ. ಎಲ್ಲವನ್ನ ಅರಿತಾ ಇರೋ ಆ ಅರಿವಿನ ಶಕ್ತಿಯೇ ನಾನು. ಅರಿವು ಅನ್ನೋದು ಇದನ್ನೆಲ್ಲ ವಿಕ್ಟರ್ಸ್ ಮಾಡ್ತೀವಿ. ಅರಿವು ಅನ್ನೋದು ಕಣ್ಣಿಂದ ಬರ್ತಾ ಇಲ್ಲ, ನಿಮ್ಮ ಮೆದುಳಿಂದ ಬರ್ತಾ ಇಲ್ಲ,
ನಿಮ್ಮ ಮನಸ್ಸಿನಿಂದ ಬರ್ತಾ ಇಲ್ಲ, ನಿಮ್ಮ ಬುದ್ಧಿಯಿಂದ ಬರ್ತಾ ಇಲ್ಲ. ಯಾವುದಕ್ಕೂ ಅರಿವು ಅನ್ನೋ ಶಕ್ತಿ ಇಲ್ಲ. ಅರಿವು, ನನಗೆ ಅರಿವಾಯಿತು ಅಂತ ಹೇಳಿದಾಗ ಏನೋ ಒಂದು ಅರಿವು ಆಗ್ಬೇಕಲ್ವ, ಗೊತ್ತಾಯಿತು ಅಂತ ಹೇಳಬೇಕಲ್ಲ. ಗೊತ್ತಾಗೋ ಶಕ್ತಿ, ಓ ಇದೇನು ಅಂತ ಗೊತ್ತಾಯಿತು. ನೀವು ಯಾವುದೋ ಒಂದು ಸತ್ತೋಗಿರೋರು ವ್ಯಕ್ತಿ ಮುಂದೆ ಒಂದು ವಸ್ತುನ ಇಟ್ಬಿಟ್ಟು ಇದೇನು ಅಂತ ಕೇಳಿದ್ರೆ ಆ ಕಣ್ಣು ಕೆಲಸ ಮಾಡ್ತಾ ಇದೆ, ಕಣ್ಣಿದೆ, ಆದರೆ ಆ ಅರಿವಿನ ಶಕ್ತಿ ಇಲ್ಲದೆ ಇರೋದ್ರಿಂದ ಕಣ್ಣಿಗೆ ಆ ಪ್ರತಿಬಿಂಬ ಬಿದ್ರೂ ಅರಿವಿಲ್ಲ, ಗೊತ್ತಾಗಲ್ಲ. ಮೆದುಳಿದೆ ಆ ಸತ್ತೋಗಿರೋ ವ್ಯಕ್ತಿನಲ್ಲಿ, ಪ್ರತಿಬಿಂಬ ಬೀಳ್ತಾ ಇರ್ಬೋದು, ಆದರೆ ಅರಿವಿಲ್ಲ. ಅರಿವೇ ನೀವಿರೋದ್ರಿಂದನೇ ನಿಮಗೆ ಈ ಎಲ್ಲದರ ಅರಿವಾಗ್ತಾ ಇರೋದು. ನೀವು ಏನನ್ನು ಅರಿತಾ ಇದ್ದೀರಲ್ಲ ಅದು ನೀವಲ್ಲ, ಅರಿವೇ ನೀವು. ಆ ಅರಿವೇ ಆತ್ಮವೇ ನೀವು. ಇದನ್ನ ಇನ್ನೊಬ್ಬರ ಮೂಲಕ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ? ನಿಮ್ಮ ಇಡೀ ಜೀವನ ನೋಡ್ತಾ ಇರೋರು ಯಾರು? ನೀವೇನೆ. ನಿಮ್ಮ ಜೀವನದ ಕಥೆ ಎಲ್ಲ ಹೇಳ್ತಾ ಇರೋರು ಯಾರು? ನೀವೇನೆ. ಕತೆ ಹೇಳಬೇಕು ಅಂತಂದ್ರೆ ಅರಿವಿದ್ರೆ ಮಾತ್ರ ಕತೆ ಹೇಳಲಿಕ್ಕೆ ಸಾಧ್ಯ. ಇಡೀ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ನೀವಿರೋದ್ರಿಂದ ನಡೀತಾ ಇದೆ. ಆ ಎಲ್ಲವನ್ನ ನೋಡ್ತಾ ಇರೋ ನಾನೇ ಅರಿವು. ಇದನ್ನ ನೋಡ್ಲಿಕ್ಕೆ ಇನ್ನೊಬ್ರು ನನಗೆ ಬಂದು ಹೇಳ್ಕೊಡ್ಬೇಕಾಗಿಲ್ಲ. ಅಂದ್ರೇನು? ಯಾರೋ ಒಬ್ರು ಬಂದ್ಬಿಟ್ಟು ನೋಡಿ ಆಧಾರ್ ಕಾರ್ಡ್ ಇದೆ ಅದಕ್ಕೆ ನೀವು ಅರಿವು ಅನ್ನೋ ಸಾಕ್ಷಿ ಕೊಡ್ಬೇಕಾಗಿಲ್ಲ. ಅಥವಾ ನಾನು ಬಂದ್ಬಿಟ್ಟು ನಿಮಗೆ ನೀವಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ ನಾನು ಇದ್ದೀನಿ ಅಂತ ನಿಮಗೆ ತಾನಾಗಿ ಅನ್ಸುತ್ತೆ. ಯಾವತ್ತು ನಾನು ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಶಂಕೆ ಇಲ್ಲ. ನಾನಿದ್ದೀನಿ. ಆದರೆ ನಾನು ಇಲ್ಲಿ ತನಕ ಜ್ಞಾನ ಇಲ್ಲದೆ ಇದ್ದಾಗ ಈ ದೇಹ, ಕಣ್ಣು, ಮೂಗು, ಬಾಯಿ ಇದೇ ನಾನು ಅಂತ ಅಂದ್ಕೊಂಡಿದ್ದೆ. ಅಥವಾ ಈ ವಿಚಾರ ಎಲ್ಲ ನಡೀತಾ ಇದೆಯಲ್ಲ, ನಾನು ಹೆಣ್ಣು, ನಾನು ಒಳ್ಳೆಯವನು, ನಾನು ಕೆಟ್ಟವನು, ನಾನು ಅವ್ರಿಗೆ ಆ ಥರ ಮಾಡಿದೆ, ಇವ್ರಿಗೆ ಈ ಥರ ಮಾಡಿದೆ, ಇದೆಲ್ಲ ಈ ವಿಚಾರನೇ ನಾನು ಅಂತ ಅಂದ್ಕೊಂಡಿದ್ದೆ. ಇದು ಎರಡು ತಪ್ಪು. ಆದರೆ ನಾನೇ ಇದನ್ನೆಲ್ಲ ನೋಡ್ತಾ ಇರೋ ಅರಿವು. ಇದು ಇನ್ಯಾರೋ ಬಂದು ತೋರಿಸಿ ಹೇಳ್ಕೊಡ್ಬೇಕಾಗಿರುವಂಥ ಜ್ಞಾನ ಅಲ್ಲ. ಒಂದು ರೀತಿಯಲ್ಲಿ ಗುರುಗಳು ಬರ್ತಾರೆ, ಹೇಳ್ತಾರೆ, ಆದರೆ ಇದು ನೀವೇ ಅನ್ನೋದನ್ನ ಅರ್ಥಕೊಳ್ಳೋದೇನೇನೆ ಅಪರೋಕ್ಷ. ಪರೋಕ್ಷ ಅಂದರೆ ಪರ ಅಕ್ಷ, ಇನ್ನೊಬ್ರ ಕಣ್ಣಿಂದ ಏನೋ ತಿಳ್ಕೊಳ್ಳೋದು. ಈಗ ನಾವು ಜೀವನದಲ್ಲಿ ಜ್ಞಾನ ಎರಡೆರಡು ರೀತಿ ಇರುತ್ತೆ. ಒಂದು ಪ್ರತ್ಯಕ್ಷ, ನೀವೇ ನೋಡುವಂಥದ್ದು. ಈ ಗುಲಾಬಿನ ನೀವೇ ನೋಡಿದಾಗ ಪ್ರತ್ಯಕ್ಷ ಜ್ಞಾನ, ಓ ನಾನು ನೋಡಿದೆ ಅಂತ ಹೇಳ್ತೀರ. ಪರೋಕ್ಷ, ಇನ್ನೊಬ್ಬರ ಮೂಲಕ ಏನೋ ಪುಸ್ತಕ ಓದ್ತೀರ, ಪುಸ್ತಕದಲ್ಲಿ ಬರೆದಿರ್ತಾರೆ ಅಶೋಕ ಅಂತ ರಾಜ ಇದ್ದ, ಅಥವಾ ಇನ್ಯಾವುದೋ ಒಂದು ಪೃಥ್ವಿರಾಜ್ ಚೌಹಾನ್ ಅಂತ ಇದ್ದ, ಅಕ್ಕ ಮಹಾದೇವಿ ಅಂತ ಇದ್ರು ಅಂತ ಏನೇನೋ ಬರೆದಿರ್ತಾರೆ. ಇದೆಲ್ಲ ಪರೋಕ್ಷ, ನೀವು ನಿಮ್ಮ ಕಣ್ಣಿನ ಮೂಲಕ ನೋಡಿಲ್ಲ, ಆದರೆ ಅಲ್ಲಿ ಏನೋ ಪುಸ್ತಕದಲ್ಲಿ ಬರೆದಿರೋದನ್ನ ನೀವು ಹೌದು ನಿಜ ಅಂತ ಅಂದ್ಕೊಂಡು ಓದ್ತಾ ಇರ್ತೀರ ಅಥವಾ ಕೇಳ್ತಾ ಇರ್ತೀರ. ಇದು ಪರೋಕ್ಷ, ಇನ್ನೊಬ್ರು ನೋಡ್ಕೊಂಡು ಬಂದಿರೋದು. ಯಾರೊಬ್ರು ಬಂದು ಹೇಳ್ತಾರೆ, ನಾನು ಹಿಮಾಲಯಕ್ಕೆ ಹೋಗಿದ್ದೆ, ಮಾನಸ ಸರೋವರಕ್ಕೆ ತುಂಬ ಚೆನ್ನಾಗಿದೆ ರೀ. ನೀವು ನೋಡಿಲ್ಲ, ಆದರೆ ನಿಮಗೆ ಅವ್ರು ನೋಡಿದ್ರ ಮೂಲಕ ನಿಮ್ಗೆ ಗೊತ್ತಾಗ್ತಾ ಇದೆ, ಪರ ಅಕ್ಷ. ಆದರೆ ನಾನು ಆತ್ಮ ಅನ್ನೋದು ಪ್ರತ್ಯಕ್ಷನೂ ಅಲ್ಲ, ಪರೋಕ್ಷನೂ ಅಲ್ಲ. ನಾನು ಆತ್ಮ ಅನ್ನೋದು ನಿಮಗೆ ಗೊತ್ತು. ನಾನಿದ್ದೀನಿ ಅಂತ ನಿಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಾನು ಆತ್ಮ, ಅಪರೋಕ್ಷ. ಇದು ನಿಮಗೆ ಕಣ್ಣಿದೆ, ಮೂಗಿದೆ, ಅದಕ್ಕೋಸ್ಕರ ನಂಗೆ ಗೊತ್ತಾಗ್ತಾ ಇದೆ ಅಲ್ಲ. ನೀವು ಕಣ್ಣಿರ್ಲಿ ಇಲ್ಲದೆ ಹೋಗ್ಲಿ, ನೀವಿದ್ದೀರಾ ಯಾವಾಗಲೂ. ಈ ನಾನು ಈ ಎಲ್ಲ, ಈಗ ಆಗಲೇ ಒಂದು ಉದಾಹರಣೆ ಕೊಟ್ಟರು ಲಕ್ಷ್ಮಿಯಮ್ಮ. ಏನು? ಈರುಳ್ಳಿಗೆ ಆವರಣ ಇರುತ್ತೆ, ಸಿಪ್ಪೆ ಇರುತ್ತೆ. ಸಿಪ್ಪೆ ಸುಲಿತಾ ಹೋದರೆ ಒಳಗಡೆ ಒಂದೊಂದಷ್ಟು ಬೇರೆ ಬೇರೆ ಲೇಯರ್ಸ್ ಇರುತ್ತೆ. ಇದೆಲ್ಲ ನಾನಲ್ಲ. ಈ ಲೇಯರ್ ಎಲ್ಲ ನಾನು ಅಂತ ಅಂದ್ಕೊಂಡಿರೋ ಅಜ್ಞಾನನ ನಾವು ವಿಚಾರದ ಮೂಲಕ ತೆಗಿತಾ ಇದ್ದೀವಿ. ಆದರೆ ಆ ಎಲ್ಲ ಒಂದು ಸಿಪ್ಪೆ ಎಲ್ಲ ಸುಲಿದಾಗ ಒಳಗಡೆ ಒಂದು ಖಾಲಿ ಜಾಗ ಇದೆಯಲ್ಲ, ಖಾಲಿ ಜಾಗ ನೀವು.
ಅದೇ ಅರಿವು, ಅದೇ ಆತ್ಮ. ಆತ್ಮಕ್ಕೆ ಏನೋ ಒಂದು ರೂಪ ಇಲ್ಲ, ಅಂದ್ರೆ ಇತಿಮಿತಿ ಇಲ್ಲ. ಅದೇ ನೀವು. ಆ ನೀವು ಈಗ ಈ ಸಿಪ್ಪೆ ಎಲ್ಲ ಸೇರ್ಕೊಂಡ್ಬಿಟ್ಟು ನಾನೇ ಈ ಸಿಪ್ಪೆ ಅಂತ ಅನ್ನೋ ಅಜ್ಞಾನ ಮಾತ್ರ ನಾವು ಕಳ್ಕೊಳ್ಬೇಕಾಗಿರೋದು. ಅದೇ ನಮ್ಮ ಈ ದ್ವಂದ್ವದ ನಿರ್ಮೂಲನ. ದ್ವಂದ್ವ ಅಂತಂದ್ರೆ ನಾನು ಮತ್ತೆ ಇನ್ನೊಂದು, ನಾನು ಮತ್ತೆ ಇನ್ನೊಂದು ಅನ್ನೋ ಒಂದು ದ್ವಂದ್ವ ಇದೆ. ಯಾಕೆ? ನಾನು ಯಾರು ಅನ್ನೋ ಅರಿವಿಲ್ಲದೆ ಇರೋದ್ರಿಂದ. ನಾನು ಮತ್ತೆ ಇನ್ನೊಂದು ಆ ರೀತಿ ಇಲ್ಲ ಪ್ರಪಂಚದಲ್ಲಿ. ನಾನು ಮತ್ತೆ ಇನ್ನೊಂದು ಅಂತ ಇದ್ದಾಗ ನಮಗೆ ನಾನು ಸಣ್ಣವನು ಇನ್ಯಾರೋ ದೊಡ್ಡದು ಅಂತಿದ್ದಾಗ ಭಯ ಅನ್ನೋದು ಸೃಷ್ಟಿಯಾಗತ್ತೆ. ಅಥವಾ ನಾವು ಕಣ್ಣು ಮೂಗು ಬಾಯಿ ಮೂಲಕ ಈ ಇನ್ನೊಂದರದ್ದು ಅಲ್ಪ ಅರಿವಾಗತ್ತೆ, ಸ್ಪಷ್ಟ ಅರಿವಾಗಲ್ಲ. ಯಾಕಂದರೆ ನಮಗೆ ನಮ್ಮ ಕಣ್ಣಿರ್ಬೋದು, ಕಿವಿ ಇರ್ಬೋದು, ಅದರದ್ದೆಲ್ಲದ್ರ ಮೂಲಕ ಸ್ವಲ್ಪ ಮಾತ್ರ ಗೊತ್ತಾಗತ್ತೆ ಪ್ರಪಂಚದ ಬಗ್ಗೆ. ಸಂಪೂರ್ಣ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕಣ್ಣಲ್ಲಿ ನಿಮಗೆ ಕೆಲವಷ್ಟು ಮಾತ್ರ ಕಾಣುತ್ತೆ. ಅದೇ ನಿಮಗೆ ಬೇರೆ ಒಂದು ಪ್ರಾಣಿಯ ಕಣ್ಣಿದ್ರೆ ನಿಮಗೆ ಗೊತ್ತಿರ್ಬೋದು, ನೊಣ ಅನ್ನೋ ಪ್ರಾಣಿಗೆ ನೀವು ನೋಡೋ ಥರ ಕಲರ್ ಕಾಣಿಸಲ್ಲ, ಅದ್ರ ನೋಡೋ ರೀತಿಯೇ ಬೇರೆ. ಅದ್ರ ಪ್ರಪಂಚದಲ್ಲಿ ಈ ಎಷ್ಟೊಂದು ಕಾಣಿಸೋದೇ ಬೇರೆ. ನಿಮಗೆ ಕಾಣಿಸೋದು ಕೆಲವಷ್ಟು ಗಾತ್ರ ಇದ್ದಾಗ ಮಾತ್ರ, ಸ್ವಲ್ಪ ಸೂಕ್ಷ್ಮ ಗಾತ್ರ ಇದ್ದಾಗ ಈ ಕಣ್ಣಿನ ಕಾಣಿಸಲ್ಲ. ಹಾಗೆ ಈ ಪ್ರಪಂಚ ಅನ್ನೋದು ಈ ಕಣ್ಣಿಗೆ ಸಂಪೂರ್ಣ ಗೊತ್ತಾಗಲ್ಲ. ಅದೇ ರೀತಿ ಕಿವಿ, ಮೂಗು ಎಲ್ಲ 5 ಇಂದ್ರಿಯಗಳು ಎಲ್ಲದಕ್ಕೂ ಕೊರತೆ ಇದೆ. ಅದ್ರ ಮೂಲಕ ನಾವೇನು ನೋಡ್ತಾ ಇದ್ದೀವಿ ಅದನ್ನೇ ನಾವು ಸೃಷ್ಟಿ ಅಂತ ಅಂದ್ಕೊಂಡ್ರೆ, ಅದೇ ಸಂಪೂರ್ಣ ಅಂತ ಅಂದ್ಕೊಂಡ್ರೆ ಅದು ಕೊರತೆ ಆಗತ್ತೆ. ಈ ಕೊರತೆ ಎಲ್ಲ ನೀಗೋದು ಯಾವಾಗ? ಈ ಕೊರತೆಗಳಿಂದ ಏನಾಗತ್ತೆ? ಈ ರೀತಿ 3 ಬಂಧನ ಸೃಷ್ಟಿಯಾಗತ್ತೆ. ನಾನು ಅನ್ನೋ ಒಂದು ವಿಚಾರ ಇದೆಯಲ್ಲ, ತಪ್ಪು ವಿಚಾರ, ನಾನು ಈ ದೇಹ ಮನಸ್ಸು ಅನ್ನೋ ತಪ್ಪು ವಿಚಾರ. ಆ ತಪ್ಪು ವಿಚಾರದಲ್ಲೇ ನಾನೇ ಮಾಡ್ತಾ ಇದ್ದೀನಿ, ನನಗೇ ಆನಂದ, ನಾನೇ ಎಲ್ಲ ತಿಳ್ಕೊಳ್ತಾ ಇರೋವನು, ಈ ರೀತಿ ಬೇರೆ ಬೇರೆ 3 ಬಂಧನಗಳು ಸೃಷ್ಟಿಯಾಗ್ಬಿಡುತ್ತೆ. ಅದರ ನಿರ್ಮೂಲ ಆಗೋದು ಈ ಅಪರೋಕ್ಷ ಅನುಭೂತಿಯಿಂದ ಮಾತ್ರ. ನಾನು ಆತ್ಮ, ನಾನು ಹುಟ್ಟಿಲ್ಲದ ಸಾವಿಲ್ಲದ ಒಂದು ಇತಿಮಿತಿ ಇಲ್ಲದ ಈ ಎಲ್ಲವನ್ನು ಅರಿತಾ ಇರೋ ಆತ್ಮ ನಾನು. ಏನು ಅರಿತಾ ಇದ್ದೀನಿ ಆ ಅರಿವು, ಆ ಅರಿವಿನ ವಸ್ತುವಾಗೂ ಇರೋದು ನಾನೇ. ಇದರ ಮೂಲಕ ಮಾತ್ರ ನನ್ನ ದ್ವಂದ್ವ ನಿವಾರಣೆ, ಅದರ ಮೂಲಕ ಮಾತ್ರ ಮುಕ್ತಿ. ಇಲ್ಲಿಗೆ ನಿಲ್ಲಿಸ್ತೀನಿ. ವಿಜಯಲಕ್ಷ್ಮಿ ಅಮ್ಮ, ಇದು ತಮಗೆ ಸ್ಪಷ್ಟತೆ ತರ್ತಾ ಇದೆಯಾ? ಹಾ ಸರ್, ಸ್ವಲ್ಪ ಗೊಂದಲ ಆಗಿತ್ತು ಅಷ್ಟೇ ಸರ್. ಅದು ಆನ್ ಇದೆನಾ? ಹಾ, ಇಂದಿರಾ ಅಮ್ಮ, ಹಾ ಸರ್. ಸುಮತಿ ಅಮ್ಮ, ಇದ್ದೀರಾ ಸುಮತಿ ಅಮ್ಮ? ಹಾ ಸರ್ ಅನ್ಮ್ಯೂಟ್ ಮಾಡೋದ್ ಟೈಮ್ ಆಯ್ತು. ಹಾ ಸರ್, ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು ಸರ್. ಅಂದ್ರೆ ಜ್ಞಾನದ ಅಂತ್ಯ, ಈ ದ್ವಂದ್ವ ಹೋಗ್ಬೇಕಂದ್ರೆ ವೇದಾಂತದ ಜ್ಞಾನ ಅರ್ಥ ಆಗ್ತದೆ. ಅಂದ್ರೆ ಈಗ ಇಲ್ಲಿ ತನಕ ನಮ್ಮ ವಿಚಾರದಲ್ಲಿ ಆತ್ಮವನ್ನು ಅರಿಲಿಕ್ಕಾಗಲ್ಲ ಅಂತ ನಾವು ಪ್ರಶ್ನೆ ಯಾಕೆ ಅಂತ ನಾನು ಪ್ರಶ್ನೆ ಕೇಳಿದೆ. ಯಾಕೆ ಅರಿಲಿಕ್ಕಾಗಲ್ಲ? ಯಾಕಂದ್ರೆ ನೀವೇ ಅದು. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಬೇರೆ ಕನ್ನಡಿ ಇಲ್ಲ. ಅಂದ್ರೆ ಒಂದ್ ರೀತಿ ನೋಡ್ಬೋದು ನಿಮ್ಮನ್ನು ನೀವು. ಯಾವ ರೀತಿ? ಒಂದು ಪ್ರೀತಿ ಅಂತ ನಿಮ್ಗೆ ಅನುಭವ, ಅದು ಒಂದು ರೀತಿ ಪ್ರೀತಿಯ ಅನುಭವದಲ್ಲಿ ನಿಮ್ಮನ್ನು ನೀವು ನೋಡ್ಬೋದು. ಅಥವಾ ಜೀವನದ ಬೇರೆ ಬೇರೆ ಅನುಭವದಲ್ಲಿ ನಿಮ್ಮನ್ನು ನೀವೇ ನೋಡ್ತಾ ಇರೋದು. ಆದರೆ ಅದು ಕೇವಲ ಪಾರ್ಶ್ವವಾದ ನೋಟ. ಒಂದು ಕೈಲಾಸ ಪರ್ವತ ಅಂತ ಇದ್ರೆ, ನಾನು ಕೈಲಾಸ ಪರ್ವತದ ಒಂದು ಕಡೆ ನಿಂತ್ಕೊಂಡು ನೋಡಿದಾಗ ಒಂದು ರೀತಿ ಕಾಣುತ್ತೆ, ಇನ್ನೊಂದು ಕಡೆ ನೋಡಿದಾಗ ಇನ್ನೊಂದು ಕಾಣುತ್ತೆ. ಆದರೆ ಎಲ್ಲನೂ ಒಟ್ಟಿಗೆ ನೋಡ್ಲಿಕ್ಕಾಗಲ್ಲ. ಹಾಗೇನೆ ನಿಮಗೆ ನಿಮ್ಮ ಅರಿವಾಗತ್ತೆ. ಓ, ಇದು ಗೊತ್ತಾಗ್ತಾ ಇದೆ. ಯಾರು ಗೊತ್ತಾಗ್ತಾ ಇದೆ? ನನಗೆ ಗೊತ್ತಾಗ್ತಾ ಇದೆ. ನಾನು ಯಾರು?
ಇದೆಲ್ಲ ಗೊತ್ತಾಗ್ತಿರೋನೇ ನಾನು. ನನ್ನನ್ನು ನಾನು ನೋಡ್ಕೊಳ್ಬೇಕಾ? ಸಾಧ್ಯ ಇಲ್ಲ. ಯಾಕಂದರೆ ನಾನು ಒಂದು ವಸ್ತು ಅಲ್ಲ. ನಾನು ಯಾವುದನ್ನು ನೋಡ್ಬೋದು ನೀವು? ಒಂದು ಇತಿಮಿತಿ ಇರೋದನ್ನು ಮಾತ್ರ ನೋಡ್ಬೋದು. ಸಮಥಿಂಗ್ ವಿಚ್ ಹ್ಯಾಸ್ ಎ ಬೌಂಡ್ರಿ, ಓನ್ಲಿ ದೆನ್ ಯು ಕ್ಯಾನ್ ಸಿ. ಏನೋ ಒಂದಕ್ಕೆ ಇತಿಮಿತಿ ಇದ್ದರೆ, ರೂಪುರೇಖೆ ಇದ್ದರೆ ಮಾತ್ರ ನೀವು ನೋಡ್ಬೋದು. ನಿಮಗೆ ಈರುಳ್ಳಿ ಸಿಪ್ಪೆ ನೋಡ್ಬೋದು, ಆದರೆ ಈರುಳ್ಳಿ ಒಳಗಡೆ ಎಲ್ಲ ತೆಗೆದ ಮೇಲಿಂದ ಅಲ್ಲಿ ಖಾಲಿ ಇದೆಯಲ್ಲ, ಖಾಲಿನ ಏನು ನೋಡೋಕ್ಕಾಗತ್ತೆ? ಏನು ನೋಡ್ತೀರಾ ಖಾಲಿನಲ್ಲಿ? ನೋಡೋಕ್ಕಾಗಲ್ಲ. ಅದೇ ರೀತಿ ನನ್ನನ್ನು ನೋಡೋಕ್ಕಾಗಲ್ಲ ಅಂತಂದ್ರೆ ಏನರ್ಥ? ಆತ್ಮವನ್ನು ನೋಡೋಕ್ಕಾಗಲ್ಲ ಅಂದ್ರೆ ಏನರ್ಥ? ನನ್ನನ್ನು ನಾನು ನೋಡ್ಕೊಳಕ್ಕಾಗಲ್ಲ. ಆದರೆ ನನ್ನ ಬಗ್ಗೆ ಇರೋ ಅಜ್ಞಾನನ ನಾನು ತೆಗಿಬೋದು. ನಾನು ಯಾರು ಅನ್ನೋ ಅಜ್ಞಾನ ನನ್ನ ಮನಸ್ಸಿನಲ್ಲಿದೆ. ಆ ಅಜ್ಞಾನನ ನಿವಾರಣೆ ಮಾಡಿದಾಗ ನಾನು ಅನ್ನೋದು ಸಂಪೂರ್ಣವಾಗಿ ಪ್ರಕಾಶಮಾನವಾಗತ್ತೆ. ಆದರೆ ನನ್ನನ್ನು ನಾನು ಒಂದು ಇತಿಮಿತಿಯಲ್ಲಿ ನೋಡೋಕ್ಕಾಗಲ್ಲ. ಇದು ಸ್ಪಷ್ಟತೆ ತರ್ತಾ ಇದೆಯಾ ಸುಮತಿ ಅಮ್ಮ? ಹಾ ಸರ್, ಹಾ ಸರ್, ಇದು ಬಿಯಾಂಡ್ ಇಮ್ಯಾಜಿನೇಷನ್. ಹಾ, ಯಾಕಂದ್ರೆ ಇಮ್ಯಾಜಿನೇಷನ್ ಅಂದ ತಕ್ಷಣ ಅದು ನೀವು ಮನಸ್ಸಿನಲ್ಲಿ ಮೂಡಿಸೋ ಹಾ. ಕಲ್ಪನೆ. ಮನಸ್ಸಿನಲ್ಲಿ ಏನೇ ಕಲ್ಪನೆ ಮೂಡಿದ್ರು ಅದಕ್ಕೊಂದು ಇತಿಮಿತಿ ಇರುತ್ತೆ. ನೀವು ಮನಸ್ಸಿನಲ್ಲಿ ಈಗ ನಾನು ಉದಾಹರಣೆಗೆ ರಾಮನ ನೋಡಿ ಅಂತ ಹೇಳಿದ ತಕ್ಷಣ ನಿಮಗೆ ರಾಮ ಚಿತ್ರ ನೆನಪು ಬಂದ್ಬಿಡುತ್ತೆ. ಕೃಷ್ಣ ನೋಡಿ ಅಂದ ತಕ್ಷಣ ಕೃಷ್ಣನ ಚಿತ್ರ ಬಂದ್ಬಿಡುತ್ತೆ. ಅಥವಾ ಇಲಿ ನೋಡಿ ಅಂದ ತಕ್ಷಣ ಇಲಿ ಚಿತ್ರ ಬಂದ್ಬಿಡುತ್ತೆ. ಬೆಟ್ಟ ನೋಡಿ ಅಂದ ತಕ್ಷಣ ಬೆಟ್ಟದ ಚಿತ್ರ ಬಂದ್ಬಿಡುತ್ತೆ. ಆದ್ರೆ ನೀವು ಆತರ ಏನೋ ಒಂದು ಚಿತ್ರ ಅಲ್ಲ. ನೀವು ಇಲಿ ಅಲ್ಲ, ಹುಲಿ ಅಲ್ಲ, ರಾಮ ಅಲ್ಲ, ಕೃಷ್ಣ ಅಲ್ಲ. ಅಂದ್ರೆ ಏನಲ್ಲ? ಇದೆಲ್ಲ ಇತಿಮಿತಿ ಇರುವಂತ ದೇಹ ಅಲ್ಲ. ನೀವು ಇದನ್ನೆಲ್ಲ ನೋಡ್ತಾ ಇರೋ, ಮನಸ್ಸಿನಲ್ಲಿ ಏನೆಲ್ಲ ಚಿತ್ರ ಬರ್ತಾ ಇದೆ ಅದನ್ನೆಲ್ಲ ನೋಡ್ತಾ ಇರೋ ಅರಿವು ನೀವು, ಆ ಶಕ್ತಿ ನೀವು. ಹೇಗೆ ಕನ್ನಡಿ ತನ್ನಂತ ನೋಡ್ಕೊಳಕ್ಕಾಗಲ್ಲ, ಹಾಗೆ ನೀವು ಒಂದು ರೀತಿಯ ಕನ್ನಡಿ. ಇದನ್ನೆಲ್ಲ ನೋಡ್ತಾ ಇರೋ ಒಂದು ಕನ್ನಡಿ ನೀವು. ಕನ್ನಡಿನೇ ತನ್ನಂತ ನೋಡ್ಕೊಳಕ್ಕಾಗತ್ತಾ? ಅದೇ ರೀತಿ ನೀವು ಅಂದ್ರೆ ಆತ್ಮವನ್ನ ನೋಡಕ್ಕಾಗಲ್ಲ ಅಂತಂದ್ರೆ ನಿಮ್ಮನ್ನು ನೀವು ನೋಡಕ್ಕಾಗಲ್ಲ. ಆದರೆ ನಿಮ್ಮ ಶಕ್ತಿಯ ಮೂಲಕ ನಿಮಗೆ ನಿಮ್ಮ ಅರಿವು, ನಾನು ಯಾರು, ನಿಮ್ಮ ಶಕ್ತಿ, ಬೇರೆ 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 ಶಕ್ತಿ, ಪ್ರೀತಿಸೋ ಶಕ್ತಿ, ಕರುಣೆ ನೋಡೋ ಶಕ್ತಿ, ಸೇವೆ ಮಾಡೋ ಶಕ್ತಿ, ಇದೆಲ್ಲ ನಿಮ್ಮ ಶಕ್ತಿನೇ, ಜ್ಞಾನದ ಶಕ್ತಿ. ಈ ಶಕ್ತಿಗಳ ಮೂಲಕ ನಿಮ್ಮ ಹಲವಾರು ರೀತಿಯ ಪಾರ್ಶ್ವವಾದ ನೋಟಗಳು. ಆದರೆ ನೀವು ಇದನ್ನೆಲ್ಲ ಮೀರಿದಂಥದ್ದು, ಎಲ್ಲ ಶಕ್ತಿಗಳ ಸಮ್ಮಿಲನ. ಆದರೆ ಅದು ಒಂದೊಂದು ಸರ್ತಿ ಒಂದೊಂದು ಥರ ಬರುತ್ತೆ. ಹೇಗೆ ನೀವು ಹಿಟ್ಟಿನಿಂದ ಚಪಾತಿ ಮಾಡ್ಬೋದು, ಅಥವಾ ಅದೇ ಹಿಟ್ಟಿನಿಂದ ನೀವು ಪೂರಿ ಮಾಡ್ಬೋದು, ಆ ಥರ ನೀವು ಬೇರೆ ನೂರಾರು ಥರ ತಿಂಡಿಗಳು ಮಾಡ್ಬೋದು ಅದೇ ಹಿಟ್ಟಿನಿಂದ. ಆದರೆ ಆ ಹಿಟ್ಟು ಅನ್ನೋದು ಅದು ಆ ಏನು ರೂಪ ತಾಳ್ತಾ ಇದೆಯಲ್ಲ, ಚಪಾತಿ ಪೂರಿ, ಅದರಿಂದ ಹೊರತಾಗಿದ್ದು. ಅಥವಾ ಆಗಲೇ ಅಮ್ಮ ಹೇಳಿದಾಗೆ ಅಲೆಗಳು, ಬೇರೆ ಬೇರೆ ಅಲೆಗಳು, ಎಲ್ಲನೂ ಒಂದೊಂದು ರೂಪನೇ. ಎಲ್ಲನೂ ಯಾವುದ್ರ ರೂಪ? ನೀರಿನ ರೂಪ. ಹಾಗೇನೆ ನೀವು ಮತ್ತು ನಿಮ್ಮ ಶಕ್ತಿಗಳು. ಆದರೆ ನಿಮ್ಮನ್ನು ನೀವು ನೋಡೋದು ಅಂತಂದ್ರೆ ಏನರ್ಥ? ಶಕ್ತಿಯ ಮೂಲಕ, ಬೇರೆ ಬೇರೆ ನೀವು ಪ್ರದರ್ಶನ ಮಾಡೋ ಶಕ್ತಿಯ ಮೂಲಕ ನಿಮ್ಗಾಗಲೇ ನೀವು ನೋಡ್ತಾ ಇದ್ದೀರಾ. ಆದರೆ ಅದು ನಿಮ್ಮ ಪಾರ್ಶ್ವ ನೋಟ. ಚಪಾತಿ ಮೂಲಕ ಆ ಹಿಟ್ಟು ಹ್ಯಾಕೆ ಚಪಾತಿ ಆಗತ್ತೆ ಅನ್ನೋ ನೋಟ, ಪೂರಿ ಮೂಲಕ ಇದು ಪೂರಿ ಥರನೂ ಇರ್ಬೋದು ಅನ್ನೋ ನೋಟ, ಇನ್ನು ಅದಕ್ಕೆ ನಾವು ಕರೆದು ಸಕ್ಕರೆ ಎಲ್ಲ ಹಾಕಿ ಸಕ್ಕರೆದು ಒಂದು ತಿಂಡಿ ಮಾಡ್ತಾರೆ ಅದ್ರ ನೋಟ. ಹಾಗೆ ಬೇರೆ ಬೇರೆ ನೂರಾರು ಥರದ್ದು, ಅದೇ ಹಿಟ್ಟದು ನೂರಾರು ಥರದ ನೋಟಗಳು ಬೇರೆ ಬೇರೆ ಮಿಶ್ರಣದಲ್ಲಿ. ಅದ್ರ ಮೂಲಕ ನಿಮಗೆ ಈ ಹಿಟ್ಟು ಈ ಥರನೂ ಇರುತ್ತೆ, ಈ ಹಿಟ್ಟು ಈ ಥರನೂ ಇರುತ್ತೆ ಅಂತ ಗೊತ್ತಾಗತ್ತೆ. ಆದರೆ ಚಪಾತಿ ಹಿಟ್ಟಲ್ಲ. ಹಿಟ್ಟು ಚಪಾತಿಗೆ ಮೂಲವಾದ ವಸ್ತು. ಹಿಟ್ಟಿರೋದ್ರಿಂದ ಚಪಾತಿ, ಹಿಟ್ಟಿರೋದ್ರಿಂದ ಪೂರಿ. ಆತ್ಮ ಇರೋದ್ರಿಂದ ಈ ಎಲ್ಲ. ಅಥವಾ ಇನ್ನೂ ಒಂದು ನೇರವಾಗಿ ಹೇಳಬೇಕು ಅಂದರೆ ನೀವಿರೋದ್ರಿಂದ ನಿಮ್ಮ ಪ್ರಪಂಚ. ಆದರೆ ನಿಮ್ಮನ್ನು ನೀವು ನೋಡೋಕ್ಕಾಗಲ್ಲ ಅಂತಂದ್ರೆ ಅರ್ಥ ಏನು? ಈ ಎಲ್ಲ ಪ್ರಪಂಚವನ್ನು ಹೊರತಾದ, ಈಗ ನನಗೆ ಹಿಟ್ಟನ್ನು ಮಾತ್ರ ನೋಡ್ಲಿಕ್ಕೆ ಆಗ್ತಾ ಇದೆಯಲ್ಲ, ಹಾಗಾದ್ರೆ ನನ್ನನ್ನು ಆ ರೀತಿ ಅಲ್ಲ. ಯಾಕಂದರೆ ಹಿಟ್ಟು ಅನ್ನೋದಕ್ಕೆ ಒಂದು ರೂಪ ಇದೆ.
ಅದು ಕೇವಲ ಉದಾಹರಣೆಗೆ. ಆದರೆ ಈ ಸಿಪ್ಪೆ ಸುಲಿದಾಗ ಖಾಲಿ ಜಾಗ, ಆ ಖಾಲಿ ಜಾಗ ಅದು ನೀವು. ಖಾಲಿ ಜಾಗ ನೋಡೋಕ್ಕೇನೂ ಇಲ್ಲ, ಆದರೆ ಅದನ್ನು ಅರಿಬೋದು, ಮನಸ್ಸಿನಲ್ಲಿರೋ ಅಜ್ಞಾನವನ್ನು ತೆಗಿಬೋದು. ಆ ರೀತಿ ನಿಮಗೆ ನಿಮ್ಮ ದರ್ಶನ ಆಗತ್ತೆ. ಅಂದ್ರೆ ಇದುವರೆಗೂ ನಾವ್ ಏನು ಜ್ಞಾನ ಅನ್ಕೊಂಡ್ ಕಲ್ತಿದ್ದೀವಲ್ಲ ಅದನ್ನೆಲ್ಲ ಅನ್ಲರ್ನ್ ಮಾಡ್ಬೇಕು. ಅವಾಗ ನಮ್ ಪರ್ಸೆಪ್ಷನ್ಸ್ ಎಲ್ಲ ಏನೇನೋ ಅದು ನಾವು ಮಾಡ್ಕೊಂಡಿರೋ ಪರ್ಸೆಪ್ಷನ್ಸ್ ಎಲ್ಲ ಹೋಗುತ್ತೆ. ಅಟ್ಯಾಚ್ಮೆಂಟ್ಗಳೆಲ್ಲ ಬಿಟ್ಟಾಗ ಇನ್ನು ಮಿಕ್ಕೋದು ಇನ್ನೇನ್ ನೋಡ್ತೀವೋ ಅದು ನಮ್ ಸೆಲ್ಫ್ ಆಗ್ಬೋದಾ ಸರ್? ಆತರ ಇನ್ನೇನು ತಗೋಬೋದಾ? ಎಲ್ಲವನ್ನೂ ನೋಡ್ತಾ, ಈ ಅಟ್ಯಾಚ್ಮೆಂಟ್ ಇದೆ ಅಂತ ಯಾರೋ ಹೇಳ್ತಾ ಇದಾರಲ್ಲ, ಈಗ ಏನೋ ಜ್ಞಾನ ಇದೆ ಅಂತ ಹೇಳ್ತಾ ಇದಾರಲ್ಲ ಯಾರೋ, ಅದೇ ನಾನು. ಆದರೆ ಆ ನಾನು ಸ್ಪಷ್ಟವಾಗಿ ಯಾವಾಗ ಅರಿಬೋದು? ಮನಸ್ಸಿನಲ್ಲಿ ಹಲವಾರು ಅಜ್ಞಾನಗಳಿರುತ್ತೆ. ಆ ಅಜ್ಞಾನಗಳ ಸಂಕೋಲೆ ಒಂದೊಂದಾಗಿ ಒಂದೊಂದಾಗಿ ತೆಗಿತಾ ಇದ್ದಾಗ ನಾನು ಯಾರು ಅನ್ನೋದು ಪ್ರಕಾಶಮಾನವಾಗಿರುತ್ತೆ. ಇನ್ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ ಮನಸ್ಸಿಗೆ? ಅಥವಾ ಏನಾದರೂ ಕೇಳಬೇಕು ಅಥವಾ ಹೇಳಬೇಕು ಅಂತ ಅನಿಸ್ತಾ ಇದೆಯಾ? ಆತ್ಮವಿಚಾರ ಮಾಡಬೇಕಾದಾಗ ಅದೇನೋ ಇನ್ನೊಂದು ಬೇರೆ ವಸ್ತು ಅನ್ನೋ ಥರ ಮಾತಾಡ್ತಾ ಇದ್ದಷ್ಟು ಅದು ಒಂದು ಮೂರನೇ ವಸ್ತು ಆಗಿಬಿಟ್ಟಿರುತ್ತೆ. ಈಗ ನಾವು ಹೇಗೆ ಮೊಬೈಲ್ ಬಗ್ಗೆ ಮಾತಾಡ್ತಿರ್ತೀವಿ ಆ ಥರ, ನಾನು ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ರೀ, ನಾನು ಆತ್ಮಜ್ಞಾನದ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಏನೋ ಮೊಬೈಲ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಅದೇನೋ ಬೇರೆ ವಸ್ತು ಅನ್ನೋ ಥರ. ಆ ರೀತಿಯಲ್ಲ, ಅದು ನಿಮ್ಮ ಬಗ್ಗೆ ಮಾತಾಡ್ತಿರೋದು, ನಿಮ್ಮ ನಿಜ ಸ್ವರೂಪದ ಬಗ್ಗೆ ಮಾತಾಡ್ತಿರೋದು. ಆ ರೀತಿಯಲ್ಲಿ ವಿಚಾರ ಮಾಡಬೇಕು. ಆಗ್ಲಾ ಇಲ್ಲಿಗೆ ನಿಲ್ಸೋಣವಾ ಪದ್ಮಮ್ಮ? ಯಾಕಂದ್ರೆ ಯಾರಿಗೂ ಇನ್ನು ಬೇರೆ ಪ್ರಶ್ನೆ ಇರೋ ರೀತಿ ಇಲ್ಲ. ಆಯ್ತು ಸರ್, ರೆಕಾರ್ಡಿಂಗ್ ಸ್ಟಾಪ್. ಆಗ್ಲಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಅಮ್ಮ, ಮೋಸ್ಟ್ಲಿ ಸ್ಟಾಪ್ ರೆಕಾರ್ಡಿಂಗ್ ನೀವು ಮಾಡ್ಬೇಕನ್ಸುತ್ತೆ. ಇದು ನನಗೆ ಸ್ಟಾಪ್ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ.